ಲೈವ್ ಎಷ್ಟು ಜನ ನೋಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ಡಾಕ್ಟರ್ ವರ್ಧನ್ ಬಾಲು. ಸೊ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಗುರುತಿಸಲಾಗದ ಸತ್ಯ ವಿಚಾರಗಳು. ಸೊ ಅದ್ರ ಬಗ್ಗೆ ಒಂದು ಚರ್ಚೆ ವಿಮರ್ಶೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಇವತ್ತು ಸೋಷಿಯಲ್ ರಿಫಾರ್ಮರ್ ಬಂದಿದ್ದಾರೆ, ಅರವಿಂದ್ ಅವರು. ಸೊ ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್. ಸೊ ಹೇಗೆ ಅನಿಸ್ತದೆ ಇವತ್ತು ತಾವು ನಮ್ಮ ಚಾನಲ್ಗೆ ಲೈವ್ ಬಂದಿದ್ದೀರಾ? ತುಂಬಾ ಖುಷಿ ಅನ್ಸುತ್ತೆ ಸರ್. ಓಕೆ. ಮೊದಲು ಇದೇ ಒಂದು ಸ್ಟೇಜ್ನಲ್ಲಿ ನಮ್ಮ ತಂದೆಯವರು ಬಂದು ಮಾತಾಡಿದ್ರು. ಆದ್ರೆ ಇವಾಗ ಅದೇ ಸ್ಟೇಜಲ್ಲಿ ನಾನು ಬಂದು ಕೆಲವು ವಿಚಾರನ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿಯನ್ನು ಎಸ್. ವ್ಯಕ್ತಪಡಿಸ್ತೇನೆ. ಒಂದು ರೀತಿ ನನಗೆ ಅನ್ಸೋದು ಒಂದು ಲೆಗಸಿ ಕಂಟಿನ್ಯೂಸ್ ಅಂತ ಅಲ್ವಾ? ಇರ್ಬೋದು ಸರ್. ಎಸ್. ಸೊ ಬನ್ನಿ ಅದರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಏನು ಅನಿಸ್ತದೆ ನಿಮಗೆ ಇವತ್ತಿನ ಪರಿಸ್ಥಿತಿ ಏನು ಅನಿಸ್ತದೆ ನಿಮಗೆ? ಯಾವುದರ ವಿಚಾರವಾಗಿ ಸರ್? ಯಾಕಂದ್ರೆ ಇವಾಗ ಪರಿಸ್ಥಿತಿ ಎಸ್, ನಮ್ಮ ಸಮಾಜದಲ್ಲಿ ಈಗ ನೀಟ್ ಅಂತ ನಾವೇನು ಹೇಳ್ತಿದ್ವಿ. ಈಗ ನೀಟಲ್ಲಿ ನಾನು ಲೀಕ್ ಆಗಿರೋ ಬಗ್ಗೆ ಆಗಲಿ ಅಥವಾ ಮತ್ತೆ ಸ್ಟೂಡೆಂಟ್ಸ್ ಅವರು ಯಾವ ರೀತಿ ಅದನ್ನು ತಗೊಂಡಿದ್ದಾರೆ ಅದ್ರ ಬಗ್ಗೆ ಆಗಲಿ. ಧನ್ಯವಾದಗಳು ಸರ್, ಅದ್ಭುತ Yes. ವಿಚಾರ. ಯಾಕೆ Yes. ಅಂದ್ರೆ ನಮ್ಮ ಭಾರತದಲ್ಲಿ ನೀಟ್ ಅನ್ನೋ ಎಕ್ಸಾಮ್ ನ ಯಾಕೆ ಕೊಡ್ತಾರೆ ಅನ್ನೋದು ಹ್ಮ್. ತಿಳ್ಕೊಬೇಕಾಗತ್ತೆ. ಹ್ಮ್. ಯಾಕೆಂದ್ರೆ 10ನೇ ಕ್ಲಾಸ್ ಆದ್ಮೇಲೆ PUC ತಗೊಂತೀವಿ, PCMB PCMC ಅನ್ನೋದು ತಗೊಂಡ್ಬಿಟ್ಟು ಮುಂದೆ Yes, ಹೋಗ್ತೀವಿ. course. ಆ ಮುಂದೆ ಹೋಗಿದಾಗ ಓಕೆ ನಾವು ಮೆಡಿಕಲ್ ಹೋಗಬೇಕಾದಾಗ ನೀಟ್ ಹ್ಮ್. ಎಕ್ಸಾಮ್ ನ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ತಗೊಂತೀವಿ. ಓಕೆ ನ್ಯಾಷನಲ್ ಎಕ್ಸಾಮ್ ಎಲಿಜಿಬಿಲಿಟಿ ಎಕ್ಸಾಮ್ ಟೆಸ್ಟ್ ಅಂತ ಮಾಡ್ತೀವಿ. ಎಸ್. ಈ ನೀಟ್ ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾರು ಚೆನ್ನಾಗಿ ಓದಿರ್ತಾರೆ, ತುಂಬಾ ಒಂದು ನಾಲೆಡ್ಜ್ ಇರುತ್ತೆ, ಅಂತವ್ರನ್ನ ಒಂದು ಕಟ್ ಆಫ್ ತೆಗೆದು ಅವರಿಗೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೀಟ್ ನ ಕೊಡಿಸುವಂತ ಕೆಲಸ ಈ ಎಕ್ಸಾಮ್ ಮಾಡುತ್ತೆ. ಓಕೆ ನಮ್ಮ ಓಕೆ. ಬೆಂಗಳೂರಿನಲ್ಲಿ ಎಕ್ಸಾಮ್ ಬರೆದ್ರೆ ಹ್ಮ್ ಹ್ಮ್ ಇಲ್ಲಿ ಅವರ ರ್ಯಾಂಕಿಂಗ್ ತಕ್ಕನ ಹಾಗೆ ಅವರು ಹ್ಮ್. ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಆ ಒಂದು ಸೀಟ್ ನ ಪಡೆದುಕೊಂಡು ಆ ಒಂದು ಕಾಲೇಜಿನಲ್ಲಿ ಓದುವಂತಹ ಒಂದು ಸವಲತ್ತು ಸಿಗುತ್ತೆ. ಓಕೆ ಮೊದಲು ಓಕೆ. ನಮ್ದ್ರಲ್ಲಿ KCET ಅಂತ ಮಾಡ್ತಾ ಇದ್ರು, ಹ್ಮ್ 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 ಹ್ಮ್. ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಕರೆಕ್ಟ್. ಆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಬರ್ತಾ ಇದ್ರು. ಹ್ಮ್ 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 ಆ ಕಟ್ ಆಫ್ ನ ತಗೊಂಡು ಅವ್ರು ಒಳ್ಳೆ ಒಳ್ಳೆ ಕಾಲೇಜ್ಗಳನ್ನ ಆಯ್ಕೆ ಮಾಡುವಂತ ಸವಲತ್ತು ಇರ್ತಾ ಇತ್ತು. ಹ್ಮ್ ಹ್ಮ್. ಆದ್ರೆ ಈಗ ನಮ್ಮ ದೇಶದಲ್ಲಿ ಇದು ಒಂದೇ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲರೂ ಈ ಎಕ್ಸಾಮ್ಗೆ ಬರೀಬೇಕು ಅಂತ ತುಂಬಾ ಬುದ್ಧಿವಂತಿಕೆಯನ್ನು ಯೋಚನೆ ಮಾಡಿ ತುಂಬಾ ತಿಂಗಳುಗಳ ಪರಿಶ್ರಮವನ್ನು ಕೊಟ್ಟು ಹ್ಮ್. ಅವರು ಸುದೀರ್ಘವಾಗಿ ಅದರ ಬಗ್ಗೆ ಜ್ಞಾನವನ್ನ ಕೊಟ್ಟು ಈ ಎಕ್ಸಾಮ್ ಅನ್ನ ಬರೀತಾರೆ. ಈ ಎಕ್ಸಾಮ್ ನ Okay. ಬರೆದ ಮೇಲೆ ಅದ್ರ ರಿಸಲ್ಟ್ ಪಬ್ಲಿಷ್ ಆಗುತ್ತೆ. ಆ ಹ್ಮ್. ರಿಸಲ್ಟ್ ಪಬ್ಲಿಷ್ ಆದ ಮೇಲೆ ಏನಾಗುತ್ತೆ ಅಂದ್ರೆ ಹ್ಮ್ ಹ್ಮ್. ಪ್ರತಿಯೊಂದು ಕಟ್ ಆಫ್ ರ್ಯಾಂಕಿಂಗ್ಸ್ ಏನಿರುತ್ತೆ ಅದರ ಮೇಲೆ ಅವರ ಒಂದು ಗ್ರೇಡಿಂಗ್ ಅಲ್ಲಿ ಸಿಗುವಂತ ಕಾಲೇಜ್ಗಳಲ್ಲಿ ಓಕೆ ಅವರು ಹೋಗ್ಬೋದು. ಓಕೆ ಓಕೆ. ಇದನ್ನ ಕೌನ್ಸಿಲಿಂಗ್ ಅಂತೀವಿ. ಅಂದ್ರೆ 3 ಹಂತಗಳಲ್ಲಿ ನಡೆಯುತ್ತೆ, ಸ್ಟೇಜ್ 1, ಹ್ಮ್ ಸ್ಟೇಜ್ 2, ಸ್ಟೇಜ್ 3 ಅಂತ. ಹ್ಮ್ ಹ್ಮ್ ಈ ಹ್ಮ್ ಸ್ಟೇಜ್ಗಳಲ್ಲಿ ನಾವು ನೋಡಬೇಕು ಅಂತ ಹೋದಾಗ ಅವರಿಗೆ ಬೇಕಾದಂತ ಕಾಲೇಜ್ಗಳನ್ನ ಅವರು ಆರಿಸಿಕೊಳ್ಳುವಂತ ಸೌಲಭ್ಯ ಈ ಒಂದು ಕೌನ್ಸಿಲಿಂಗ್ ಕೊಡುತ್ತೆ. ಓಕೆ. ಇದು ದೇಶದಾದ್ಯಂತ 28ರಿಂದ 30 ಸೆಂಟರ್ಗಳಿದೆ. ಆ ಹ್ಮ್ ಹ್ಮ್. 30 ಸೆಂಟರ್ಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ. ಹ್ಮ್ ಹ್ಮ್ ಹ್ಮ್. ಇದಕ್ಕೆ ಮಕ್ಕಳು ಮೊದಲಿನಿಂದ ತಯಾರಿಗಳು ನಡೆಸಿರ್ತಾರೆ. ಆಫ್ಟರ್ PUC ಗಿಂತ ಮುಂಚೆ ಇವಾಗ ಫಸ್ಟ್ PU ಓದ್ತಾ ಇರೋ ಮಕ್ಕಳಿಗೂ ಕೂಡ ನೀಟ್ಗೋಸ್ಕರ ತಯಾರು ಮಾಡುವಂತಹ ಒಂದು ಕೆಲಸ ಕೂಡ ನಡೆಯುತ್ತೆ. ಅದನ್ನ PUC ಜೊತೆಗೆ PUC ಎಕ್ಸಾಮ್ ನ ಬರೆದು ಒಳ್ಳೆ ರ್ಯಾಂಕ್ ಅನ್ನ, ಡಿಸ್ಟಿಂಕ್ಷನ್ ರ್ಯಾಂಕ್ ನ ತಗೊಂಡು ಅವರು ಮೆಡಿಕಲ್ ಎಕ್ಸಾಮ್ಗೆ ಪಡೆದುಕೊಳ್ಬೇಕು ಅಂದ್ರೆ ನೀಟ್ ಎಕ್ಸಾಮ್ ಬರೀಬೇಕು. ಹ್ಮ್ ಹ್ಮ್ ಹ್ಮ್. ಇದರಲ್ಲಿ ಅವ್ರ ಕಟ್ ಆಫ್ ರ್ಯಾಂಕಿಂಗ್ ಬರುತ್ತೆ, ಅವ್ರ ಕ್ಯಾಸ್ಟ್ ಮೇಲೆ ಅವ್ರನ್ನ ಏನಂತೀವಿ ಸ್ಟೇಜ್ ಸೆಟಪ್ ಮಾಡ್ತಾರೆ. ಓಕೆ. ಎಲ್ಲರಿಗೂ ಸಮಾನ್ವಯವಾದ ಒಂದು ಶಕ್ತಿ ಸಿಗಲಿ ಅಂತ ಈ ಒಂದು ಕೆಲಸಗಳನ್ನ ಮಾಡಿರ್ತಾರೆ. ಖಂಡಿತ. ಮಾಡಿದಾಗ ಏನಾಗುತ್ತೆ ಅಂದ್ರೆ ಹ್ಮ್. ಪ್ರತಿಯೊಬ್ರು ಯಾರ್ಯಾರಿಗೆ ಮೆಡಿಕಲ್ ಮಾಡ್ಬೇಕು ಅಂತ ಇರ್ತಾರೆ ಓಕೆ ಅಂತವ್ರ ಪ್ರತಿಯೊಬ್ರಿಗೂ ಈ ಒಂದು ಸ್ಟೇಜ್ ಎಲ್ಲಾರ್ಗೂ ಒಂದು ಸವಲತ್ತನ್ನ ಕೊಡ್ಲಿ ಅಂತ ನಮ್ಮ ಘನ ಸರ್ಕಾರ ತೀರ್ಮಾನ ಮಾಡಿರುತ್ತೆ. ಓಕೆ ಆದ್ರೆ ಇವತ್ತಿನ ಒಂದು ನೀಟ್ ಬಗ್ಗೆ ಓಕೆ. ಹ್ಮ್ ಹ್ಮ್. ಇವತ್ತಿನ ಒಂದು ನೀಟ್ ಬಗ್ಗೆ ಮಾತಾಡ್ಬೇಕು ಅಂತ ಹೋದಾಗ ಎಸ್.
ನಾವು ತಿಳಿದುಕೊಳ್ಳೋದೇನಂದ್ರೆ ಹ್ಮ್ ಮೇ ಅಲ್ಲಿ ನಡೆದಂತ ಈ ಎಕ್ಸಾಮು ಹ್ಮ್ ಹ್ಮ್ ಮೇ 3ನೇ ತಾರೀಕು 2026ರಲ್ಲಿ ಈ ಎಕ್ಸಾಮ್ ಮಾಡ್ತಾರೆ. 2026 ಹಾ, ಮೇ ಈ ಎಕ್ಸಾಮ್ ಅನ್ನ 20 ಲಕ್ಷ ಜನ 20 ಲಕ್ಷ ಮಕ್ಕಳು ಬರ್ದಿರ್ತಾರೆ. ಮಕ್ಕಳು ಓಕೆ ಸ್ಟೂಡೆಂಟ್ಸ್ ಈ ಒಂದು ಎಕ್ಸಾಮ್ ನ ಬರೆದ ಮೇಲೆ ಹ್ಮ್ ಮೇ 3ನೇ ತಾರೀಕು ಬರೆದ ಎಕ್ಸಾಮ್ ಮೇ ರಿಸಲ್ಟ್ ಬರೆದು ಒಂದು 4 ದಿನಕ್ಕೆ ಓಕೆ ಗೊತ್ತಾಗುತ್ತೆ ಸಾರಿ ಇದು ಲೀಕ್ ಆಗಿದೆ ಅಂತ. ಯಾವಾಗ ಗೊತ್ತಾಗುತ್ತದು ಅದು 4 ದಿನದ ನಂತರ, ಯಾಕೆ ಅಂದ್ರೆ 4 4 days ಡೇಸ್ ನಂತರ. ಓಕೆ ಇದನ್ನ ಯಾರು ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ತುಂಬಾ ಚರ್ಚೆಗಳು ಕಾರಣ ಆಗುತ್ತೆ. ಯಾಕಂದ್ರೆ ರಿಸಲ್ಟ್ ಹತ್ರ ಬರ್ತಾ ಇದೆ. ಈ ಕಡೆ ಪೇರೆಂಟ್ಸ್ ಕೂಡ ಚಿಂತೆ ಮಾಡ್ತಾ ಇದಾರೆ, ಅಯ್ಯೋ ನನ್ನ ಮಗನ ಒಂದು ಎಕ್ಸಾಮ್, ನನ್ನ ಮಗಳ ಒಂದು ಕನಸು ಅಲ್ವಾ exam. ಅದು ಕನಸು ಇಟ್ಸ್ ಅ ಡ್ರೀಮ್ ಹೌದು ಸರ್, ಈ ಮಗನ ಒಂದು ಎಕ್ಸಾಮ್, ಮಗಳ ಒಂದು ಎಕ್ಸಾಮ್ ಬಗ್ಗೆ ಚಿಂತೆ ಮಾಡ್ಕೊಂಡು ಹೌದು ಎಷ್ಟೋ ಜನ ತಂದೆ ತಾಯಂದ್ರು ಕಷ್ಟಪಡ್ತಾರೆ. ನಿಜ ಈ ಒಂದು ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡುತ್ತೆ. ಓಕೆ ಇದು ಲೀಕ್ ಆಗಿದೆಯಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ. ನಮ್ಮ ವಿದ್ಯಾ ಸಚಿವರು ಏನಿದ್ದಾರೆ ಇದನ್ನ ನೇರವಾಗಿ ಸಿಬಿಐ ಎನ್ಕ್ವೈರಿ ಕೊಡ್ತಾರೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಗೆ ಕೊಡ್ತಾರೆ. ಓಕೆ ಇವಾಗ ನೀವು ಹಳೆದಲ್ಲಿ ನೋಡ್ಬೋದು, ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಕೃತ್ಯಗಳು ನಡೆದ್ರೆ ಅದು ನಮ್ಮ ಸ್ಟೇಟ್ ಇಂಟೆಲಿಜೆನ್ಸಿ ಕೊಡ್ತೀವಿ, ಅದಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಸಿಬಿಐ ಎನ್ಕ್ವೈರಿ ಕೊಡುತ್ತೆ. ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಎನ್ಕ್ವೈರಿ ಮಾಡ್ತಾರೆ. ಕೆಲವರನ್ನ ಎನ್ಕ್ವೈರಿ ಮಾಡಿದ ಮೇಲೆ ತಿಳಿಯುತ್ತೆ ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ರು ಅಂತ. PV ಕುಲಕರ್ಣಿ ಅನ್ನೋರ್ನ ಅರೆಸ್ಟ್ ಮಾಡ್ತಾರೆ. ಓಕೆ ಅರೆಸ್ಟ್ ಮಾಡಿ ವಿಚಾರ ಮಾಡ್ತಾರೆ. ಅದಾದ ಮೇಲೆ ಪ್ರತಿಯೊಬ್ಬರು ಹೆಸರು ಹಾಗೇ ಬರ್ತಾ ಹೋಗುತ್ತೆ. ಓಕೆ 22ರಿಂದ 23 ಜನನ ಅರೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಇವ್ರುಗಳು ಅಂತ. ಇವ್ರು ಯಾರು ಕಳ್ಳರಲ್ಲ ಸರ್, ಇವ್ರು ಯಾರು ಕಳ್ಳರಲ್ಲ, ಸುಳ್ರಲ್ಲ, ದರೋಡೆಕೋರರಲ್ಲ. ಓಕೆ ಆದ್ರೆ ಇವ್ರು ಯಾರು ಯಾರಿ ಕುಲಕರ್ಣಿ ಅಂದ್ರೆ ಯಾರು 22 ಜನ ಯಾರುಗಳಿರ್ಬೋದು? ಪ್ರಶ್ನೆ ಅದು ಇವ್ರಿಗೆ ಒಂದು ಜ್ಞಾನ ಇರ್ಲಿಲ್ವಾ, ಇಂತ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸ ಹಾಳಾಗುತ್ತೆ ಇದರಿಂದ ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ವಿಚಾರದಲ್ಲಿ ಎಲ್ಲರಿಗೂ ಅಚ್ಚರಿ ಪಡಿಸುವಂತ ವಿಚಾರ ಒಂದೇ ಒಂದು ಹಿಡಿಯುತ್ತೆ. ಏನು PV ಕುಲಕರ್ಣಿ ಅವರಿದ್ದಾರೆ, ಅವರು ಒಬ್ಬ ಕೆಮಿಸ್ಟ್ರಿ ಲೆಕ್ಚರರ್. ಓಕೆ ಅಲ್ಲಿರುವ ಅಪರಾಧಿಗಳಲ್ಲಿ ಅತಿ ಹೆಚ್ಚು ಜನ ಶಿಕ್ಷಕರಾಗಿರ್ತಾರೆ. ಶಿಕ್ಷಕರಾಗಿ ಮುಂದೆ ನೋಡಿದಾಗ ತಿಳಿಯೋದು ಒಂದೇ ಒಂದು, ಬರೀ ಶಿಕ್ಷಕರೇ ಇದ್ದಾರಾ ಅಂದ್ರೆ ಇಲ್ಲ. ಎಷ್ಟು NET ಎಕ್ಸಾಮಿನೇಷನ್ ಸೆಂಟರ್ಗಳಿದೆ, ಕೆಲವೊಂದು ಸೆಂಟರ್ಗಳು, ಅವರು ಇದಕ್ಕೆ ಅವರ ಭಾಗವಾಗಿದ್ದಾರೆ. ಸರ್ ಒಂದು ಅರ್ಥ ಮಾಡ್ಕೊಳ್ಳಿ, 180 ಮಾರ್ಕ್ಸ್ ಇರೋ ಒಂದು ಎಕ್ಸಾಮ್ ಅಲ್ಲಿ 4 ಪೇಪರ್ಗಳು, ಒಂದೊಂದು ಪೇಪರ್ಗೆ 20ರಿಂದ 30 ಲಕ್ಷಗಳು ಹಂಚ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ ಅಲ್ಲೂ ಬಂದಿತ್ತು, ಒಂದೊಂದು ಪೇಪರ್ ಇಂದ ಬೆಲೆ ಎಷ್ಟು, ಇಷ್ಟು ಕ್ವಶನ್ಗಳ ಬೆಲೆ ಎಷ್ಟು ಅಂತ. CD ಅವ್ರು ಎನ್ಕ್ವೈರಿ ಮಾಡಿದಾಗ ತಿಳಿಯೋದೇನಂದ್ರೆ ಆ ಒಂದು ಪೇಪರ್ ನಲ್ಲಿ 70ರಿಂದ 80% ಅಷ್ಟು ಕ್ವಶನ್ಗಳು ರಿಪೀಟ್ ಆಗಿದೆ. ಹಾಗಂದ್ರೆ ಕಷ್ಟಪಟ್ಟು ಹಗಲು ರಾತ್ರಿ ಎದ್ದು ಬಿಸಿಲಿನ ಕೆಳಗಡೆ ಇದ್ಕೊಂಡು ಓದಿದ ವಿಶ್ವೇಶ್ವರಯ್ಯನ್ ನೋಡಿದ್ರೆ, ಎಷ್ಟೋ ಜನ ಮನೆಯಲ್ಲಿ ಸವಲತ್ತು ಇರದೆ ಸಾಲ ಮಾಡಿ ಓದಿರ್ತಾರೆ. ಮತ್ತೆ ಅದಕ್ಕೆ ಅರ್ಥ ಏನಂತ? ಅದೇ ಅಲ್ವಾ ಸರ್, ಅಲ್ವಾ? ಯಾರಿಗೆ ದುಡ್ಡಿದೆ ಅವ್ರ ಇಂಥ ಪೇಪರ್ಗಳನ್ನ ತಗೊಂತಾರೆ, ಅವರು ಇದನ್ನ ಓದಿ ಮುಂದೆ ಹೋಗ್ತಾರೆ. ಹೌದು, ಮತ್ತೆ ಬಡವರು ಏನ್ ಮಾಡ್ಬೇಕು? ಅದೇ ಸರ್ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬಂತು, ಇಲ್ಲಿ ತನಕ ಖುಷಿ ಪಡುವ, ಕೊನೆಗೂ ಇವರು ತಗೊಂಡ್ರು, ಮಾರಿದ್ರು, ಇದಾಯ್ತು, ಸೇಲ್ ಆಯ್ತು ಅಂತ. ಇದಾದ ಮೇಲೆ ಆ ಎಕ್ಸಾಮ್ ನ ರೀ ಎಕ್ಸಾಮ್ ಮಾಡ್ತಾರೆ. ರೀ ಎಕ್ಸಾಮ್ ಮಾಡಿ ಎಲ್ಲಾ ಮಕ್ಕಳು ಕೂಡ ರೀ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ. ಯಾರು ಕೂಡ ನಾನು ಬರೆಯಲ್ಲ, ಒಂದ್ಸಲಿ ಕೊಟ್ಟಿದೆ ಅಂತ ಹೇಳಲ್ಲ. ನಿಷ್ಠಾವಂತವಾಗಿ ಓದುವಂತ ಮಕ್ಳು ಏನ್ ಮಾಡಿದ್ದಾರೆ, ನಿಯತ್ತಾಗಿ ಈ ಎಕ್ಸಾಮ್ ಹೋಗಿ ಬರೆದು ಪಾಸ್ ಆಗಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ಬೇಗನೆ ಬಂದಿದ್ದರಿಂದ ಮಕ್ಕಳು ರಾಜಸ್ಥಾನ, ಕರ್ನಾಟಕ, ಗುಜರಾತ್ ಹೀಗೆ ಮುಂತಾದ ಹಲವಾರು ಕಡೆ ಅತಿ ಹೆಚ್ಚಿಗೆ ಸಂಭಾವನೆಯನ್ನು ಪಡೆದು ಇವಾಗ ಕೌನ್ಸಿಲಿಂಗ್ ರೆಡಿ ಆಗ್ತಾ ಇದ್ದಾರೆ. ಯಾರೊಬ್ಬ ತಂದೆ ತಾಯಿನ ಕೇಳಿದ್ರೆ, ನನ್ನ ಮಗ ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾನೆ, ಅದಕ್ಕೆ ನಾನು ಖುಷಿ ಪಡ್ತೀನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆದ್ರೆ ಇನ್ನು ಕೆಲವರಿಗೆ ದುಃಖ ಇದೆ, ಮೊದಲಿಗಿಂತ ಕಮ್ಮಿ ಅಂಕವನ್ನ ಪಡೆದಿದ್ದಾನೆ, ಇದರಿಂದ ಅವನಿಗೆ ಸೀಟ್ ಸಿಗೋದಿಲ್ಲ. ಖಂಡಿತ ಆ ಚಿಂತನೆ ಇರುತ್ತೆ. ಇದು ಯಾಕೆ ಇಷ್ಟು ರೀ ಎಕ್ಸಾಮ್ ಮಾಡಿ ಇಷ್ಟು ಬೇಗ ಎಕ್ಸಾಮ್ ತಂದು ಕೊಟ್ರು ಅಂತ ಕೇಳಿದ್ರೆ, ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ನಮ್ಮ ಘನ ಸರ್ಕಾರ ಏನಿದೆ, ನಮ್ಮ ಪ್ರಧಾನಿ ಮೋದಿ ಅವರು ಬಿಜೆಪಿ ಸರ್ಕಾರದಲ್ಲಿ ಈ ಒಂದು ವಿಚಾರ ಕೇಳಿ ಬರುತ್ತೆ. ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, ಈ ಒಂದು ವಿಚಾರಗಳನ್ನ ಬರುತ್ತೆ. ಆದ್ರೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ನಮ್ಮದು ಕರ್ನಾಟಕ, ಬೆಂಗಳೂರು, ನಮ್ಮ ಕರ್ನಾಟಕ KPSC ಎಕ್ಸಾಮ್ ನಲ್ಲಿ ಹಗರಣಗಳನ್ನ ನೋಡ್ತಾ ಇದ್ದೀರಾ. ಒಂದು ಅಧಿಕಾರಿಗೆ ಇಷ್ಟು ದುಡ್ಡು ಕೊಟ್ಟು ಬಂದ್ರೆ ಅಧಿಕಾರ ಸಿಗುತ್ತೆ ಅಂತ, ಅದು ಬೆಳಗ್ಗೆ ತಾನೇ ನ್ಯೂಸ್ ಬಂತು. 532 ಜನ ಪೊಲೀಸ್ ಅಂದ್ರೆ 32ನೇ ಪೊಲೀಸ್ ಎಕ್ಸಾಮ್ ರದ್ದುಗೊಳಿಸಿ ಇನ್ನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಪ್ರತಿ ಊರಿನಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ವಿಚಾರಗಳು ನಡೀತಾ ಹೋಗುತ್ತಲ್ವಾ. ಈ ವಿಚಾರಗಳಲ್ಲಿ ತಡೆಯೋದು ಹೇಗೆ?
ಯಾರಾದ್ರೂ ಒಬ್ಬ ರಾಜಕಾರಣಿ ವ್ಯಕ್ತಿ ರಾಜೀನಾಮೆ ಕೊಟ್ರೆ ಬೇರೆ ಪಕ್ಷದವನ್ ಅಲ್ಲಿ ಬಂದು ಸೀಟ್ ತಗಂತಾನ? ಹೌದು. ಇಲ್ಲ ಅಲ್ವಾ? ಇಲ್ಲ. ಅದೇ ಒಂದು ಪಕ್ಷದವನೇ ಆಗಿರ್ಬೇಕು, ಅದೇ ಒಂದು ಪಕ್ಷದಲ್ಲಿ ಆ ಒಂದು ಸ್ಥಾನಮಾನಕ್ಕೆ ಬದಲಾವಣೆ ಆಗುತ್ತೆ, ಹಸ್ತಾಂತರವಾಗುತ್ತೆ. ನಿಜ ನಿಜ ನಿಜ. ಹಾಗಾದ್ರೆ ಇದು ಕಮ್ಮಿ ಆಗತ್ತಾ? ಇಲ್ಲಿರುವಂತ ಪ್ರತಿಯೊಂದು ವಿಚಾರಗಳಲ್ಲಿ ಹ್ಮ್. ನಾವು ಅಧಿಕಾರ ಹಸ್ತಾಂತರವಾದ್ರೆ ಏನಾದ್ರೂ ಬದಲಾವಣೆಗಳಾಗತ್ತಾ? ಅವ್ರಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ, ಖಂಡಿತ. ಅದೇ ಒಂದು ಜಾಗಕ್ಕೆ ಬಂದು ಕೂತ್ಕೊಂತಾನೆ. ಹೌದು. ಆದ್ರೆ ಇಲ್ಲಿ ನಡೆಯುತ್ತಿರೋ ವಿಚಾರ ಏನು ಅಂದ್ರೆ ಪ್ರತಿಯೊಬ್ಬರಲ್ಲಿ ಒಂದೇ ಒಂದು ಕಳಕಳೆ ಇಲ್ಲ. ಹ್ಮ್. ನಡೆಯುವಂತ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಯಾರು ತನಿಖೆ ಮಾಡಿಸಿದ್ದಾರೆ? ಕರೆಕ್ಟ್. ನಮ್ಮ ಕರ್ನಾಟಕದಲ್ಲಿ ಆಗಂತ ಇದರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು. ಅವಾಗ ಹೌದು. ಅವ್ರು ತಡೆದು ಇಷ್ಟು ಜನ ಲೀಕ್ ಮಾಡಿದಾರೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಹೌದು. ಈ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆಯಾ ಪಕ್ಷದವರು, ಆ ರಾಜ್ಯಾಡಳಿತ ಒಂದು ಪಕ್ಷ ಏನಿರುತ್ತೆ ಅದು ಸಕ್ರಮವಾಗಿ ಕೆಲಸವನ್ನ ಮಾಡುತ್ತೆ ಹೊರತು ಕೆಲಸವನ್ನೇ ಮಾಡದೇ ಇರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ ವಿದ್ಯಾಮಂತ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಆಗತ್ತೆ. ಹ್ಮ್. ಅದನ್ನ ಇವತ್ತು ಮಧ್ಯಾಹ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತಾರೆ. ಇಷ್ಟು ನಡೆದಿದೆ, ಇಷ್ಟು ಜನ ಎಕ್ಸಾಮ್ ಪಾಸ್ ಆಗಿದ್ದಾರೆ, Okay. ಅವ್ರು ಇಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಹ್ಮ್. ಇವ್ರನ್ನ ವಿಚಾರಣೆ ನಡೆಯುತ್ತೆ. Okay. ಇದರೊಂದಿಗೆ ನನ್ನ ಒಂದು ಹ್ಮ್. ಏನು ಕುರ್ಚಿ ಇದೆ, ಹ್ಮ್. ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು, Okay. ಆದ್ರೆ ನಾನು ತಪ್ಪು ಮಾಡಿದಿನಂತ ಹೊರಗಡೆ ಹೋಗಿಲ್ಲ, ತಪ್ಪನ್ನ ನಿರೂಪಿಸಿ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ನನ್ನದು ಒಂದು ಪಾಲಿದ್ರು ಕೂಡ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಜನರ ನಾಯಕರಾಗಿ ಉತ್ತರ ಕೊಡ್ತಾರೆ. ನಾನು ಕಳ್ಳನಾಗಿ ಉತ್ತರ ಕೊಡದೆ ಹೋಗ್ತಾ ಇಲ್ಲ, ನಿಷ್ಠಾವಂತನಾಗಿ ಉತ್ತರ ಕೊಟ್ಟು ನನ್ನ ಕೈಲಾಗಿದ್ದನ್ನು ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಪ್ರಧಾನಿ ಮೋದಿ ಅವರ ಹತ್ರ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಇದು ಅವರ ಒಂದು ಭಾಗ. ಹ್ಮ್. ಇದು ನೀಟ್ ಎಕ್ಸಾಮಿನಲ್ಲಿ ನಡೆದಂತ ವಿಚಾರಗಳು. ಇದಾಗಿದ್ದಕ್ಕೆ ತಾನೇ ಅವರು ರಾಜೀನಾಮೆ ಕೊಟ್ಟಿರೋದು. ಹೌದು ಸರ್. ಅಲ್ವಾ? ಯಾಕೆಂದ್ರೆ ಅವ್ರು ತಪ್ಪು ಮಾಡದೇ ಇದ್ರು ಕೂಡ ಜನರಲ್ಲಿ ಸಂದೇಹ ಪಡಬಾರ್ದು. ಎಸ್ ಎಸ್ ಎಸ್. ಇದಕ್ಕೆ ಒಂದು ವಿಚಾರ ಏನಂದ್ರೆ ಸೀತಾ ಮಾತೆಯ ಮೇಲೆ ಒಬ್ಬ ಅಗಸ ಅನುಮಾನ ಪಡ್ತಾನೆ. ಆಗ ರಾಮ ಏನ್ ಮಾಡ್ತಾನೆ, ಸೀತೆಯನ್ನ ವನವಾಸ ಕಳಿಸ್ತಾನೆ. ಅದೇ ಅಲ್ವಾ? ಅನುಮಾನ ಬಂದ ಮೇಲೆ ಆ ಒಂದು ವ್ಯಕ್ತಿ ಅಲ್ಲಿ ಇರೋದು ಅವನಿಗೆ ಸಂಯೋಜಕ ನಿಲ್ಬೋದಾಗಿತ್ತಲ್ಲ. ಇಲ್ಲ ಸರ್. ಇನ್ನು ಅಲ್ಲಿ ಎಷ್ಟೋ ಜನ ಮಕ್ಕಳು ಉಪವಾಸ ಮಾಡ್ತಾ ಇದ್ರು, ಎಷ್ಟೋ ಜನ ಮಕ್ಕಳಿಗೆ ಲಾಠಿ ಚಾರ್ಜ್ ಆಯ್ತು. ಅವರೊಂದು ನಿಲುವನ್ನು ನಿಲ್ಲಿಸೋದಕ್ಕೋಸ್ಕರ ಅವ್ರು ಮಾಡಿದ್ದಲ್ಲ. ನಿಮ್ಮ ಪ್ರಕಾರ ರಾಜೀನಾಮೆ ಸೊಲ್ಯೂಷನ್ ಆಗ್ಬೋದು? ಅಲ್ಲ ಸರ್, ಅಲ್ವಾ? ಯಾವುದೇ ಒಂದು ವಿಚಾರದಲ್ಲಿ ಕಠಿಣ ನಿರ್ಧಾರ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ 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 ಹೆಡ್ ಇರ್ತಾನೆ. ಹೌದು ಸರ್. ಮಕ್ಕಳಿಗೆ ಏನೋ ಒಂದು ಅನ್ಯಾಯ ಆಗಿರುತ್ತೆ, ಏನೋ ಆಗಿರುತ್ತೆ. ಹಾಗಾಗಿ ತಂದೆ ಹಿಂದೆ ಸರಿಯಕ್ಕೆ ಎಷ್ಟು ಮಟ್ಟಿಗೆ ಅದು ಸರಿ ಆಗೋದು? ಆಗ ಉಪವಾಸ ಆಗ್ತಾರೆ ಸರ್. ಅಲ್ವಾ? ಸಫರ್ ಆಗೋದು ಯಾರು? ವಿದ್ಯಾರ್ಥಿಗಳೇ, ಮಕ್ಕಳಲ್ವಾ? ನಾನು ಅದನ್ನ ಹೇಳ್ತೇನೆ. ಈ ಒಂದು ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಅವರ ದಿಕ್ಕನ್ನು ತಪ್ಪಿಸಿದವರು ಯಾರು ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಆ ಮೂಲ ಕಂಡು ಹಿಡಿಬೇಕು. ಎಸ್, ಖಂಡಿತ. ಆ ಮೂಲದ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ಎಕ್ಸಾಮಿನ ಒಂದು ಏನೋ ಒಂದು ರೂಲ್ಸ್ ಇರುತ್ತೆ, ಎಕ್ಸಾಮ್ ಪೇಪರ್ ಲೀಕ್ ಆಗ್ಬಾರ್ದು ಅಂತ ಏನು ರೂಲ್ಸ್ ಇರುತ್ತೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ತಾ ಇರ್ತೀವಿ. ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ತಾ ಇದೀವಿ. ಇದರಲ್ಲಿ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಬಟ್ ಇದು ಲೀಕ್ ಆಗಿರೋದು ಸಂಚು ಅನ್ಸಲ್ವಾ ನಿಮಗೆ? ಅದ ಪ್ರೀ ಪ್ಲಾನ್? ಹೌದು ಸರ್. ಇದಕ್ಕೆ ಪ್ರೀ ಪ್ಲಾನ್ ಅಂತ ನಾವು ಹೇಳೋದಕ್ಕಿಂತ ಮೊದಲು ಹಣವನ್ನ ಸಂಪಾದನೆ ಮಾಡುವ ಸುಲಭ ಮಾರ್ಗ ಅಂತಾನೆ ಹೇಳ್ಬೋದು. ಇಟ್ಸ್ ಅ ಪ್ಲಾನ್ ಫಾರ್ ದಟ್ ಓನ್ಲಿ. ಅದ್ರ ಒಂದು ತಮಾಷೆ ಹೇಳ ಸರ್ ನಿಮಗೆ. ಹೇಳಿ. ಎಕ್ಸಾಮ್ ನ ಬರೀಬೇಕು ಅಂದ್ರೆ ಪೇಪರ್ಗೆ 22 ಲಕ್ಷಗಳು ಕೊಟ್ಟಿದ್ದಾರೆ. ಹೌದು. ಆದ್ರೆ ಒಬ್ಬ ಮೆಡಿಕಲ್ ಎಕ್ಸಾಮ್ ಬರೆದು ಅಲ್ಲಿ ಹೋದ್ಮೇಲೆ 5 ವರ್ಷಗಳ ಕೋರ್ಸ್ ಅಲ್ಲಿ 2.5 ರಿಂದ 3 ಕೋಟಿ ಖರ್ಚಾಗುತ್ತೆ. ಬಟ್ 20 ವಿದ್ಯಾರ್ಥಿ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಅದಕ್ಕೆ ಬೆಲೆ ಇಲ್ವಾ ಸರ್? ಬೆಲೆ ಇದೆ ಸರ್. ಆದ್ರೆ ಈ ಒಂದು ವಿಚಾರದಲ್ಲಿ ನಿಮ್ಗೆ ಪೂರ್ಣವಾಗಿ ಹೇಳ್ಬಿಡ್ತೀನಲ್ವಾ? ಎಸ್. ಹೇಳೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ತಿಳಿಸಿಬಿಡೋಣ. ವೀಕ್ಷಕರೇ, ತಾವು ತಮ್ಮ ವಿಚಾರಗಳನ್ನು ಹಂಚ್ಕೋಬಹುದು. ತಾವು ಕರೆ ಮಾಡ್ಬೋದು 8050608951ಗೆ. ಮತ್ತು ನಿಮ್ಮ ವಿಚಾರಗಳನ್ನು ಹಂಚ್ಕೊಂಡು ನಮ್ಮೊಂದಿಗೆ ಚರ್ಚೆ ಮಾಡ್ಬೋದು, ಚರ್ಚೆ ವಿಮರ್ಶೆ ಮಾಡ್ಬೋದು. ಯಾಕಂದರೆ ಇಲ್ಲಿ ನಾವು ಒಂದು ನ್ಯಾಯ ಸಿಗಲಿ ಅಥವಾ ಒಂದು ಸಾಂತ್ವನ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಲೈವ್ ಬಂದಿದ್ದೀವಿ. ಇಲ್ಲಿ ಯಾರ ಪರ ಅಥವಾ ಯಾರ ವಿರೋಧ ನಾವು ಮಾತಾಡ್ತಿಲ್ಲ. ನಾವು ಖಂಡಿತ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾ ಇದ್ದೀವಿ. ಎಸ್, ವಿದ್ಯಾರ್ಥಿ ಪರವಾಗಿ ಮಾತಾಡ್ತಿದ್ದೀವಿ. ಯಾಕಂದರೆ ವಿದ್ಯಾರ್ಥಿಯ ಜೀವನ ಆಗಲಿ ಅಥವಾ ಅವರ ಒಂದು ಲೈಫ್ ಆಗಲಿ, ಅವರ ಕರಿಯರ್ ಆಗಲಿ, ಪ್ರತಿಯೊಂದು ಅದು ಭಾಳ ಎಷ್ಟು ಕನಸು ಇಟ್ಕೊಂಡಿರ್ತಾರೆ ತಂದೆ ತಾಯಿ. ಯಾಕಂದ್ರೆ ನಮಗೆ ಗೊತ್ತು, ಅಷ್ಟು ವರ್ಷಗಳಿಂದ ಅವ್ರನ್ನ ಬೆಳೆಸಿ ಅಷ್ಟು ಪೋಷಕರು ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಸೊ ಈ ರೀತಿ ಆಗಬಾರ್ದು ಅನ್ನೋಂಥ ಉದ್ದೇಶ ಅಂತ ನಾನು ಹೇಳ್ತಿರೋದು. ಬಟ್ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಒಂದು ಇದ್ದೇ ಇರುತ್ತೆ. ಸೊ ಒಂದು ಚರ್ಚೆಯಲ್ಲಿ, ಒಂದು ಹೆಲ್ದಿ ಡಿಸ್ಕಷನಲ್ಲಿ ಒಂದು ಹಂತಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್.
ಆ್ಯಂಡ್ ದಯವಿಟ್ಟು ಕರೆ ಮಾಡಿ 8050608951. ತಾವು ಸಂಕೋಚ ಪಡದೆ ಕರೆ ಮಾಡಿ ಪ್ಲೀಸ್. ಆ್ಯಂಡ್ ದಯವಿಟ್ಟು ಈ ಸಬ್ಜೆಕ್ಟ್ ಮಾತ್ರ ತಾವು ಡಿಸ್ಕಸ್ ಮಾಡಲಿಕ್ಕೆ ಅನುಮತಿ ಇದೆ ಪ್ಲೀಸ್. ಥ್ಯಾಂಕ್ ಯು. ಎಸ್ ಹೇಳಿ ಅರವಿಂದ್ ಅವ್ರೆ. ಧನ್ಯವಾದಗಳು. ಆವಾಗಲೇ ಹೇಳ್ತಾ ಇದ್ದೆ, ಹ್ಮ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಹುಡುಕ್ತಾ ಹೋದಾಗ ಹ್ಮ್. ಸಂಪೂರ್ಣವಾಗಿ ಸಿಗೋದಿಲ್ಲ ಸರ್. ಹೌದು. ಯಾಕೆ ಅಂದ್ರೆ ಪ್ರತಿಯೊಂದು ವಿಚಾರವನ್ನ ನಾವು ತಿಳಿತಾ ಹೋಗ್ಬೇಕು. ವಿಚಾರವನ್ನ ಆಳವಾಗಿ ಹೋಗ್ಬೇಕು ಸರ್, ಸಂಪೂರ್ಣವಾಗಿ ಆಳಕ್ಕೆ ಹೋದಾಗ ತಿಳಿಯೋದೇನಂದ್ರೆ ನಮ್ಮಲ್ಲೇ ಹ್ಮ್. ಕಳ್ರಿದ್ದಾರೆ ಅಂತ. ಅಲ್ವಾ? ಹ್ಮ್. ಸಮಾಜದಲ್ಲಿ ಇವಾಗ ಆ ಒಬ್ಬ ಲೆಕ್ಚರರ್ಗೆ ಯಾಕೆ ಆ ಅವಶ್ಯಕತೆ ಬಂತು ಪೇಪರ್ನ ಹಂಚೋದು ಅಂತ. ಹ್ಮ್. 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 ಅದಕ್ಕಿಂತ ಮುಂಚೆ ಹೇಳ್ತೀನಿ, ಇಲ್ಲೊಬ್ಬ ಆವಾಗಲೇ ಹೇಳಿದೆ, ಮೆಡಿಕಲ್ ಕೋರ್ಸ್ಗೆ ಹೋದ್ಮೇಲೆ 2 ರಿಂದ 3 ಕೋಟಿ ಖರ್ಚಾಗತ್ತೆ ಅಂತ. ಓಕೆ. ಆದ್ರೆ ಆ 5 ವರ್ಷದಲ್ಲಿ ದುಡ್ಡು ಕೊಟ್ಟು ಎಕ್ಸಾಮ್ ನೀಟ್ ಪಾಸ್ ಮಾಡಿದ್ದಾರೆ. ಹ್ಮ್. ಆದ್ರೆ ನೀಟ್ ಪಾಸ್ ಮಾಡಿದ ಮೇಲೆ ಅಲ್ಲಿ ಹೋಗಿ 5 ವರ್ಷ ಓದೋದು ಯಾರು ಸರ್? ಅಲ್ವಾ? ಅವರೇ ಓದ್ಬೇಕಲ್ವಾ? ಹೌದು. ಇಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗಿರ್ತಾರೆ. ಹಾ. ಆದ್ರೆ ಆ 5 ವರ್ಷಗಳು ಅವ್ರು ಎಷ್ಟು ಕಷ್ಟ ಪಡ್ಬೇಕು ಎಕ್ಸಾಮ್ ಪಾಸ್ ಅದು ಮಾಡ್ಬೇಕು. ದೊಡ್ಡ ಸಾಧನೆ. ಸಾಧನೆಕ್ಕಿಂತ ಹೆದರ್ಪುರಕ್ಕಾಗ್ತಾರೆ ಸರ್. ಹೌದೌದು. ಹೌದು. ಈ ಒಂದು ವಿಚಾರದ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ತಮ್ಮ ಒಂದು ವಿಚಾರವನ್ನ ತಿಳಿಸದೆ ಮುಂದೆ ಹೋಗಿದ್ದಾರೆ. ಆಮೇಲೆ ಅರವಿಂದ್ ಅವ್ರೆ, ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಾನು ನಿಮಗೆ. ಹಾ ಸರ್. ಈಗ ನೀಟಲ್ಲಿ ಎಕ್ಸಾಮ್ ಕಟ್ಟೋಕ್ಕಿಂತ ಮುಂಚೆ ಸಹ ಕೆಲವೊಂದು ಸಾವಾಗಿದ್ದಾವೆ. ಹೌದು ಸರ್. ಸೊ ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಸಮಾಜ ಸರ್. ಯಾಕೆ ಇಷ್ಟು ಖಿನ್ನತೆ ಮತ್ತು ಇಷ್ಟೊಂದು ಭಯ ಯಾಕೆ ಅವ್ರಿಗೆ? ಯಾಕೆ ಅವ್ರಿಗೆ ತಂದೆ ತಾಯಿ ಆಗಲಿ ಅಥವಾ ಪೋಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಅವರಿಗೆ ಅಷ್ಟು ಧೈರ್ಯ ಯಾಕೆ ತುಂಬಲಿಲ್ಲ? ಆ ರೀತಿ ಒಂದು ಕಾರ್ಯಕ್ರಮಗಳು ಯಾಕೆ ನಡೀತಿಲ್ಲ? ಸರ್ ಹೇಳಬೇಕು ಅಂದಾಗ ನಾವು ಒಂದು ರೇಸ್ ಅಲ್ಲಿ ಓಡ್ತಾ ಇದೀವಿ. ಎಸ್. ತಂದೆ ತಾಯಿಗಳ ಮನ್ಸೆಟ್ ಏನಿದೆ ಅಂದ್ರೆ, ಹ್ಮ್. ನಾನೂ ದುಡಿತೀನಿ, ನನ್ನ ಹೆಂಡತಿನೂ ದುಡಿತೇವೆ, ಬೇಗ ಆಗ್ಬೇಕು, ಫಾಸ್ಟ್ ಆಗ್ಬೇಕಲ್ಲ, ನಾವು ಇಬ್ರು ಶಾರ್ಟ್ ಕಟ್. ದುಡಿತಾ ಇರೋದು ಹ್ಮ್. ಮಕ್ಕಳಿಗೋಸ್ಕರ, ಮಕ್ಕಳು ಚೆನ್ನಾಗಿ ಓದ್ಲಿ. ಹೌದು. ಆದ್ರೆ ಮಕ್ಕಳು ದಿನಾಗ್ಲೂ ಬಂದಾಗ ತಂದೆ ತಾಯಿ ಸಿಗೋದು 2 ನಿಮಿಷ ಇಲ್ಲ 3 ನಿಮಿಷ. ಅವ್ರು ಹೇಳೋದು ಒಂದೇ ಒಂದು, ಹ್ಮ್. ಚೆನ್ನಾಗಿ ಓದ್ಬೇಕು, ಎಕ್ಸಾಮ್ ಪಾಸ್ ಆಗ್ಬೇಕು, ಇಲ್ಲಾಂದ್ರೆ ಮಾನ ಮರ್ಯಾದೆ ಹೋಗುತ್ತೆ. ಅಷ್ಟೇ. ಹ್ಮ್. ಅವ್ರ ಮೈಂಡ್ ಅಲ್ಲಿ ಎಕ್ಸಾಮ್ ಪಾಸ್ ಆಗೋದೇ ಜೀವನ. ಅದೇ ನಾವು ಫಸ್ಟ್ ಆಗಿ ರಜೆ ನೋಡಿದೇವ ಆ ರೀತಿ. ಅವ್ರ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೆ ಅವ್ರು ಖಿನ್ನತೆಗಳು ಆಗ್ತಾರೆ, ಡಿಪ್ರೆಷನ್. ಎಸ್. ಸರ್ ನಾವು ಒಂದು ಮೆಡಿಕಲ್ ಒಂದು ಟರ್ಮಿನಾಲಜಿ ತಗೊಂಡ್ರೆ, ಹ್ಮ್. ನಮ್ಮ ಇವಾಗ ಸ್ಟೂಡೆಂಟ್ ಲೈಫ್ ಅಲ್ಲಿ 40ರಿಂದ 50% ಡಿಪ್ರೆಷನ್ ಇದ್ದಾರೆ. ಹೌದು. ಇನ್ನು ಉಳಿದ 20% ಬೇರೆ ಒಂದು ವಿಚಾರವನ್ನೇ ಮಾರು ಹೋಗಿದ್ದಾರೆ. ಉಳಿದಿರೋ 20% ಎಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದಂತ ಜಾಗದಲ್ಲಿ ಅವ್ರಿಗೆ ಹೋಗಿದ್ದಾರೆ. ಮೈ ಗಾಡ್. ಆ 10% ಅಲ್ಲಿ 2% ಅಷ್ಟೇ ತುಂಬಾ ತೀಕ್ಷ್ಣವಾಗಿ ಓದಿ ಮುಂದೆ ಬರೋರು. ಓಕೆ. ಬರೀ ಓದಿದವರೇ ವಿದ್ಯಾವಂತರಲ್ಲ, ಆದ್ರೆ ಸಂಪೂರ್ಣವಾಗಿ ಒಂದು ಸಿಲೆಬಸ್ ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾರಲ್ಲ ಅವ್ರು ವಿದ್ಯಾವಂತರು. ಎಸ್. ಈ ಒಂದು ವಿಚಾರದಲ್ಲಿ ನಾವು ತಿಳಿಬೇಕಂದಾಗ ಪ್ರತಿಯೊಬ್ಬರ ವಿಚಾರವೂ ಬದಲಾಗ್ತಾ ಹೋಗುತ್ತೆ. ನಿಜ. ಯಾವ ತರ ಬದಲಾಗುತ್ತೆ ಸರ್? ಯಾಕಂದ್ರೆ ದಿನಾಗ್ಲೂ ತಂದೆ ತಾಯಂದ್ರೆ ಬಂದ್ಬಿಟ್ಟು ಓದು 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 ಅಂತಾರೆ. ಅವ್ರು ಬುಕ್ ಇಟ್ಕೊಂಡು ಎಷ್ಟೇ ಓದಿದ್ರು ಅವನಿಗೆ ಒಂದು ಭಯ ಕಾಡುತ್ತೆ. ಖಂಡಿತ. ಅಕಸ್ಮಾತ್ ನಾನು ಇದನ್ನ ಪಾಸ್ ಆಗದೆ ಇದ್ರೆ, ನನಗೆ ಒಳ್ಳೆ ರ್ಯಾಂಕಿಂಗ್ ಬರ್ದೇ ಇದ್ರೆ ಬರ್ದಿದ್ರೆ ಯಾವ ಒಂದು ಗತಿ ನಮ್ಗೆ ಆಗುತ್ತೆ, ಯಾವ ಒಂದು ವಿಚಾರ ನಮಗೆ ತಲುಪುತ್ತೆ, ಹ್ಮ್. ನಮ್ಮ ತಂದೆ ತಾಯಿಗಳಿಗೆ ಒಪ್ಪಿಗೆ ಆಗುತ್ತಾ, ನಾನು ಎಕ್ಸಾಮ್ ಪಾಸ್ ಮಾಡಿದ್ರೆ ಬದುಕಕ್ಕಾಗತ್ತಾ ಅಂತ ಅವರಲ್ಲಿ ಅವರೇ ನೊಂದುತ್ತಾ ಬೆಂತಾ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಅವರು ಮುಂದೆ ಹೋಗಕ್ಕೂ ಆಗಲ್ಲ, ಹಿಂದೆ ಬರಕ್ಕೂ ಆಗಲ್ಲ, ನೋವನ್ನ ಅನುಭವಿಸ್ತಾ ಸ್ಟೆಪ್ ಬ್ಯಾಕ್ ಇರ್ತಾರೆ. ಮಾಡೋಕ್ಕಾಗಲ್ಲ. ಆ ಕಡೆ ಅವ್ರ ಅಪ್ಪ ಅಮ್ಮಂಗೂ ಹೇಳಕ್ಕಾಗಲ್ಲ. ಸ್ಕೂಲ್ಗೆ ಹೋದ್ರೆ ಬುಕ್ಸ್ ಕೊಟ್ಬಿಟ್ಟು ಓದು ಓದು ಓದು, ಅವ್ರಿಗೆ ರ್ಯಾಂಕ್ಸ್ ಬೇಕು, ತಂದೆ ತಾಯಿಗಳಿಗೂ ರ್ಯಾಂಕ್ಸ್ ಬೇಕು. ಇಲ್ಲಿ ಮಕ್ಕಳ ಒಂದು ಐಡಿಯಾಲಜಿನ 3 Idiots ಫಿಲಮ್ ಅಲ್ಲಿ ನೋಡಿದೀವಿ, ಹೌದು. ಯಾವ ತರ ಏನ್ ನಡೆಯುತ್ತೆ ಅಂತ. Yes. ಒಳ್ಳೆ ಚೆನ್ನಾಗಿ ಅದನ್ನ ತೋರಿಸಿದ್ದಾರೆ. ಬರೀ ಕಾಂಪಿಟೇಷನ್ ಅಂತ ಓಡೋದು. ಅದ್ರಲ್ಲಿ ಒಬ್ಬ ಹುಡುಗ ಮಾಡಿ ಮೇಲಿಂದ ಬಿದೋಗ್ತಾನಲ್ಲ. ಹೌದು ಹೌದು ಹೌದು. ಈ ಒಂದು ವಿಚಾರವನ್ನ ತಿಳಿಸ್ಬೇಕಾದಾಗ ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ತೀನಿ, ತುಂಬಾ ನಿಮ್ಗೆ ಭಯ ಆಗ್ಬೋದು ಇದನ್ನ ಕೇಳಿ. 2020ರಿಂದ 2024 ಭಾರತದಲ್ಲಿ ವಿದ್ಯಾರ್ಥಿಗಳ ಸಾವಿನ ಸಂಖ್ಯೆ 70,000 ಸರ್. ಓ ಮೈ ಗಾಡ್. ಬರೀ 20 ಜನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದು ರೆಕಾರ್ಡ್ ಇರೋದು. ರೆಕಾರ್ಡ್ ಇದೆ ಸರ್. ಅದ ರೆಕಾರ್ಡ್ ಇಲ್ಲದೆ ಇರೋದು ಇನ್ನು ಎಷ್ಟು ಗೊತ್ತಿಲ್ಲ. 2ರಷ್ಟು ಇರ್ಬೋದು ಸರ್. ಮೇ ಬಿ. ಯಾಕಂದ್ರೆ ಮಗ ಹಿಂಗೆ ಸತ್ತೋಗಿದ್ದಾನೆ ಅಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಅವಮಾನ ಆಗತ್ತೆ ಅಂತ ಅವರ ಒಂದು ಸಾವನ್ನ ಕೂಡ ಬೇರೆ ಒಂದು ವಿಚಾರದಲ್ಲಿ ತಿಳಿಸುವಂತ ಕೆಲಸ ಆಗುತ್ತೆ ಸರ್. ಈ ಒಂದು ವಿಚಾರದಲ್ಲಿ ನಾವ್ ಏನಂತ ಅರ್ಥ ಮಾಡ್ಕೊಳ್ಳೋದು? ನಿಜ. ಆ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ? ಹೆಗಲನಷ್ಟು ಎತ್ತರಕ್ಕೆ ಬೆಳೆದಿರುವಂತ ಮಗಳನ್ನ ಕಳೆದುಕೊಂಡಿರೋ ಗತಿ ಏನು? ಅಷ್ಟು ನಾವು ಚೀಪ್ ಅಂತ ಮಾಡಕ್ಕಾಗಲ್ಲ ಅಲ್ವಾ? ಜೀವಕ್ಕೆ ಬೆಲೆ ಇದೆ ಅಲ್ವಾ ಸರ್? ಕೋವಿಡ್ ನಂತರ ಹೇಳ್ತಾ ಇರೋದು ನಾನು. ಹೌದು. 2025 ದಿನಾಗ್ಲೂ ಬೆಳಿಗ್ಗೆ ಪೇಪರ್ ತೆಗೆದ್ರೆ ಈ ವಿದ್ಯಾರ್ಥಿ ಸಾವು. ಹಿಂದಿನ ವರ್ಷ ಒಬ್ಬ 10th ಎಕ್ಸಾಮ್ ಬೆಂಗಳೂರಿನಲ್ಲೇ ಸರ್ ಒಬ್ಬರು ಲೆಟರ್ ಬರ್ದಿದ್ದ, ಮದರ್ ಅಂಡ್ ಡ್ಯಾಡಿ ಪ್ಲೀಸ್ ಡೋಂಟ್ ಗಿವ್ ಮಿ ಸಚ್ ಎ ಟೆನ್ಷನ್ ಟು ಮೈ ಲೈಫ್, ದಟ್ಸ್ ವೈ ಐ ಆಮ್ ಲಿವಿಂಗ್ ದ ಲೈಫ್. ಮೈ ಗಾಡ್.
ಇದು ಬೆಂಗಳೂರಲ್ಲಿ ನಡೆದಿದ್ದು. ಸೂಸೈಡ್ ಲೆಟರ್ ಇದೆ. ಆ ಲೆಟರ್‌ನ ಬರೆದ್ಬಿಟ್ಟು ಅವ್ನು ಸತ್ತೋಗಿದ್ದಾನೆ. ಅಪ್ಪ, ಅಮ್ಮ ಎಲ್ಲೋ ಟ್ರಿಪ್‌ಗೆ ಹೋಗಿದ್ದಾರೆ. ಬರೋಷ್ಟೊತ್ತಿಗೆ ಮಗ ಸಮಾಧಿ. ಮೈ ಗಾಡ್. ಅದನ್ನ ನೋಡಿದಂತ ಅಪ್ಪ ಹೃದಯ ಬಡಿತ ಸತ್ತೋಗಿರ್ತಾನೆ ಸರ್. ಇದು ಬೆಂಗಳೂರಲ್ಲೇ ನಡೆದಿದೆ. ಓಕೆ. ಇನ್ನೂ ಎಷ್ಟೋ ಜನ ಸ್ಕೂಲ್‌ಗೆ ಹೋಗ್ಬೇಕಾದ್ರೆ ಹೆದರ್ಕೊಂಡು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆನೆ ರೋಡಲ್ಲಿ ಬಸ್ಸಿಗೆ ಗುದ್ಕೊಂಡು ಹೋಗಿದ್ದಾರೆ ಬೇಕು ಅಂತ. ಬೇಕು ಅಂತ ಸುಸೈಡ್ ಥರನೂ ಕಾಣಬಾರ್ದು. ಇಟ್ ಶುಡ್ ಲುಕ್ ಲೈಕ್ ಆಕ್ಸಿಡೆಂಟ್ ಅಂದ್ರೆ ಅಂತ. ಅವ್ರಿಗೆ ಭಯ ಆಯ್ತು. ನಾನೇನೋ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ, ಗುದ್ಕೊಂಡು ಹೋಗುತ್ತಲ್ವಾ ಅಂತ. ಓಕೆ. ಈ ಒಂದು ವಿಚಾರದಲ್ಲಿ ನಾವೇ ತಂದೆ ತಾಯಿಗಳೇ ಅವ್ರಿಗೆ ತಪ್ಪಿನ ಮಾರ್ಗ ತೋರಿಸ್ತಾ ಇದ್ದೀವಿ ಅಲ್ವಾ? ಬೆಳಗ್ಗೆ ಕೆಲವೊಬ್ರು ಸ್ಕೂಲ್ ಟೀಚರ್ಸ್ನ ಕಾಲೇಜ್ ಟೀಚರ್ಸ್ನ ಮಾತಾಡಿಸ್ದೆ ಈ ಒಂದು ಹ್ಮ್. ವಿಚಾರಕ್ಕೆ ಬರ್ತಾ ಇದ್ದೀನಿ ಅಂತ. ಹ್ಮ್. ಮಾತಾಡಿದಾಗ ಗೊತ್ತಾಯ್ತು, ಅವ್ರು ಹೇಳಿದ್ ಒಂದೇ, ಸರ್ ಇವ್ರಿಗೆ ಸಿಗರೇಟ್ ಸೇದೋದೆಲ್ಲ ಯಾರು ಸರ್ ಹೇಳ್ಕೊಡ್ತಾ ಇರೋದು ನಿಮ್ ಪ್ರಕಾರ ಹೇಳಿ ಅಂತ. ನಾನು ಹೇಳಿದ್ ಬೇರೆ ಯಾರು ಅಲ್ಲ ಸರ್, ಅಪ್ಪ ಅಮ್ಮ. ಹೇಗೆ? ನೀವು ಮನೆಯಲ್ಲಿ ಸಿಗರೇಟ್ ಸೇದ್ತೀರಾ ಅಂದ್ರೆ ನಿಮ್ಮ ಹೆಂಡತಿ ಕೇಳ್ತಾರೆ, ಯಾಕೋ ಸಿಗರೇಟ್ ಸೇದ್ಕೊಂಡ್ಬರ್ತೀರಾ, ಬುದ್ಧಿ ಇಲ್ವಾ ನಿಮ್ಗೆ ಅಂದ್ರೆ, ನಂಗೆ ಎಷ್ಟು ಟೆನ್ಷನ್ ಇದೆ, ಟೆನ್ಷನ್ ಕಮ್ಮಿ ಆಗ್ಬೇಕಂತ ಸಿಗರೇಟ್ ಹೊಡಿತಾರೆ. ಇದು ಕಾಮನ್ ವರ್ಡ್ ಅಲ್ವಾ ಸರ್? ನಿಜ. ಸಿಗರೇಟ್ ಹೊಡಿತೀವಿ ಅಂದ್ರೆ ಏನಕ್ಕೆ ಅಂದ್ರೆ ಟೆನ್ಷನ್ ಜಾಸ್ತಿ ಹೊಡಿತೀವಿ. ಹ್ಮ್. ಆ ಮಾತನ್ನ ಕೇಳಿದಂತ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಹ್ಮ್. ಟೆನ್ಷನ್ ಪದಕ್ಕೆ ಸಮನಾಯ ಪದ ಏನು? ಓ, ನಾನು ಇಷ್ಟೊಂದು ಓದ್ತಾ ಇದ್ದೀನಿ, ಅಪ್ಪ ಟೆನ್ಷನ್ ಕಳ್ಕೊಂಡು ಈ ಕೆಲಸ ಮಾಡ್ತಾನೆ, ನಾನು ಟೆನ್ಷನ್ ಹೋಗ್ಬೋದು ಅಂತ ಬೀಡಿ ಸಿಗರೇಟ್ನ ಶುರು ಮಾಡ್ತಾನೆ. ಅವನ ಜೊತೆ ಇರೋ ಗುಂಪು ಯಾವ ತರ ಬೆಳವಣಿಗೆ ಆಗುತ್ತೆ ಆ ಹ್ಮ್. ತರದಲ್ಲಿ ಬದಲಾವಣೆಗಳಾಗುತ್ತೆ ಸರ್. ಅವರು ಗಾಂಜಾ, ಡ್ರಗ್ಸ್, ಹ್ಮ್. ಅಫೀಮು, LSD ಅಂತ ಇತರ ಕೆಲಸಗಳಿಗೆ ಮುಂದೆ ಹೋಗ್ತಾರೆ. ಓಕೆ. ಇದರಿಂದ ವಿದ್ಯಾರ್ಥಿಗಳ ಸಾವು ಸಂಭವಿಸುತ್ತೆ ಸರ್. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಆಗ್ಬೋದು? ಯಾವ ರೀತಿ ತಂದೆ ತಾಯಿ ಯಾವ ರೀತಿ ಅವರು ಅದಕ್ಕೆ ಪ್ರಿಪರೇಷನ್ ಆಗ್ಬೋದು? ಮಕ್ಕಳಿಗೆ ಮೊದಲಿಂದಾನೇ ಸ್ಪರ್ಧಾತ್ಮಕವಾಗಿ ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಹ್ಮ್. ವಿವೇಚಾತ್ಮಕವಾಗಿ ವಿವೇಚನೆಯನ್ನ ಕೊಡುತ್ತಾ ಗೆಲ್ಲುವುದರ ಜೊತೆಗೆ ಗೆಲ್ಲಿಸೋದನ್ನ ಕಲಿ. ಗೆಲ್ಸೋದನ್ನ. ಎಸ್. ಗೆಲ್ಲುವುದು ಮುಖ್ಯ, ಆದ್ರೆ ಗೆಲ್ಲಿಸೋದು ಮುಖ್ಯ. ಎಸ್. ನೀನು ಇಲ್ಲಿ ತನಕ ಕಲಿತಾ ಹೋಗ್ತೀಯ, ಬೇರೆಯವ್ರಿಗೆ ಹೇಳ್ಕೊಟ್ಟು ಶುರು ಸೋಲನ್ನ ಮಾಡು. ಸಹಿಸ್ಬೇಕು. ಸಹಿಸೋದನ್ನ ಒಂದು ಆ ಕ್ಷಮತೆಯನ್ನ ಬೆಳೆಸ್ಕೋಬೇಕು. ಸರ್ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವ್ರಿಗೆ ಕೊಡ್ತಾರೆ ಪಬ್ಜಿ ಸರ್. ಪಬ್ಜಿಲಿ ಏನಾಗುತ್ತೆ ಹೇಳಿ? ಅದಂತೂ ಇನ್ನೂ ವರ್ಸ್ಟ್. ಅಲ್ಲ, ಹೌದು. ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಹೋಗುತ್ತೆ, ಎಸ್ ಎಸ್ ಕೊನೆಗೆ ಅದು ಸತ್ತೋಗುತ್ತೆ. ಹೌದು. ಅಂದ್ರೆ ಸತ್ತೋದ ತಕ್ಷಣ ಮುಗೀತು ಗೇಮ್, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು. ಅಲ್ವಾ? ಆದ್ರೆ ಹ್ಮ್. ಅವ್ರ ಮಕ್ಕಳ ಮನ್ಸಲ್ಲಿ ಹೆಂಗಿದೆ ಅಂದ್ರೆ ಮತ್ತೆ ರೀಸ್ಟಾರ್ಟ್ ಬಟನ್ ಇದೆ ಅಂತ ಅವರು. ಈ ದೇಹ ಒಂದು ವರ, ಈ ಜನ್ಮಕ್ಕೆ ಮಾತ್ರ, ಇದಕ್ಕೆ ಮುಂದಿನ ಇದಕ್ಕೆ ಜನ್ಮಕ್ಕಿಲ್ಲ. ಇದಕ್ಕೆ ಮತ್ತೆ ಅದು ಸಾವಾದ್ಮೇಲೆ ರೀಸ್ಟಾರ್ಟ್ ಇಲ್ಲ. ಇಲ್ಲ ಸರ್, ಒಂದ್ಸಲಿ ಹ್ಮ್. ರೀಸ್ಟಾರ್ಟ್ ಅಂದ್ರೆ ಹೋಯ್ತು ಮತ್ತೆ ಫಸ್ಟ್ಗೆ. ಹಿಂದೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ, ಆತ್ಮಹತ್ಯೆಗಿಂತ ಮಹಾಪಾಪ ಪಾಪ ಮತ್ತೊಂದಿಲ್ಲ. ಮತ್ತೊಂದಿಲ್ಲ. ಎಸ್, ಖಂಡಿತ ಹೌದು. ನಿನ್ನ ಒಂದು ಆತ್ಮವನ್ನ ನೀನು ನಾಶಗೊಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿನಗೆ ಮೂರು ಅಲ್ಲ, ಹತ್ಯೆಗೆ ನಿನಗೆ ಸಮಾನ ಅಂತಾರೆ. ನಿನಗೆ ಆ ಅಧಿಕಾರ ಇಲ್ಲ. ಆ ವ್ಯಕ್ತಿಗೆ ಅಧಿಕಾರ ಇಲ್ಲ. ನಾವು ಅದು ಸಹಜವಾಗಿ ನಮ್ಮ ಸಾವಾಗಬೇಕು ಹೊರತು ಇಲ್ಲ. ಈ ಒಂದು ವಿಚಾರದಲ್ಲಿ ಹೇಳ್ತೀನಿ ನಾನು, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇರುವ ಸೈನಿಕರು ಎಸ್. ಅವರ ಆತ್ಮವನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡಿ ದೇಶಕ್ಕೋಸ್ಕರ ಹೋರಾಡಿ ಬರುವಂತ ಒಂದು ಸೈನಿಕರು, ಅವ್ರಿಗೆ ಯಾವ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀರಾ ನೀವು? ಯಾವ ವಿಚಾರವನ್ನ ನೀವು ಹೇಳ್ತಾ ಹೋಗ್ತೀರಾ? ಹ್ಮ್. ಅದನ್ನ ನೀವು ಅರ್ಥೈಸ್ಕೊಳ್ಬೇಕು. ನಿಜ ನಿಜ. ಈ ದಿನ ಇಲ್ಲಿ ಮಾತಾಡಲು ಬಂದಿರೋದು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನಾವು ಬಂದಿದ್ದೀವಿ. ಯಾಕೆ ಅಂದ್ರೆ ನಾನು ಔಟ್ಡೋರ್ ಎಜುಕೇಟರ್ ಅಮ್ಮ. ನಾನು ಪ್ರಕೃತಿಯ ಜೊತೆಗೆ ಮಕ್ಕಳಿಗೆ ತಮ್ಮ ಯೂನಿಟಿ, ಡಿಸಿಪ್ಲೀನು ಮತ್ತೆ ಸರ್ವೈವಲ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ. ನಾನು ನೋಡುವಂತ ಮಕ್ಕಳ ಒಂದು ಸಂಖ್ಯೆ ಹೇಗಿದೆ ಅಂದ್ರೆ, ಬಂದಿರೋ ಪೇರೆಂಟ್ಸ್ ನಮ್ಗೆ ಹೇಳೋದು, ಮೊಬೈಲ್ ಡಿಅಡಿಕ್ಷನ್ ಮಾಡ್ಕೊಡಿ ಸರ್. ಯಾರ ಹತ್ರನೂ ಮಾತಾಡ್ತಾ ಇಲ್ಲ ಸರ್ ಅವನು. ಸರ್ ಯಾರ ಜೊತೆನೂ ಬೆರಿತಾ ಇಲ್ಲ, ಒಬ್ಬನೇ ಕೂತಿರ್ತಾನೆ, ಏನು ಮಾತಾಡಲ್ಲ ಸರ್. ಸರ್ ಅವ್ನು ಮಾತಾಡೋದೇ ನಿಲ್ಸ್ಬಿಡ್ತಾನೆ ಸರ್. ಮೈ ಗಾಡ್. ಈ ತರ ಮಕ್ಕಳ ಹತ್ರ ಬಂದಾಗ ಅವ್ರ ಜೊತೆ ನಾವು ಬೆರೆತು ಮಾತಾಡ್ತೀವಿ. ಆಗ ನಾವು ಅವ್ರಿಗೆ ಹೇಳೋದೇನಂದ್ರೆ, ಅವ್ರು ನಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ಬಿಟ್ಟು ಮಾತಾಡ್ಸ್ತಾರೆ. ಓಕೆ. ಯಾಕೆಂದ್ರೆ ಅವ್ರ ಜೊತೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಲ್ಲ, ಆ ಒಂದು ಎಸ್. ಸಂದರ್ಭದಲ್ಲಿ ಅವ್ರು ನಮ್ಗೆ ಹೇಳ್ತಾರೆ, ಹ್ಮ್. ಸರ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾನೆ ಇರ್ತಾರೆ ಸರ್, ಅದನ್ನ ನೋಡಿ ನಂಗೆ ಬೇಜಾರು ಸರ್. ಅಲ್ಲ ಬಿಡಪ್ಪ, ಬೇರೆಯವ್ರ ಜೊತೆ ಮಾತಾಡೋದು ಸರ್. ಎಲ್ಲರೂ ಒಂದೇ ಕೇಳೋದು, ಏನ್ ಓದ್ತಾ ಇದ್ಯಾ ಅಂತ. ನಂಗೆ ಅಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ಬರಲ್ಲ ಸರ್, ಆದ್ರೆ ನಾನು ಚೆನ್ನಾಗಿ ಮಾರ್ಕ್ಸ್ ಅವ್ರು ನನ್ನ ಮಾತಾಡ್ಸದೇ ಇಲ್ಲ ಸರ್, ಅದಕ್ಕೆ ನಾನೇ ಮಾತಾಡ್ಸೋದು ಬೇಡ ಅಂತ ಸರ್, ಹೊರಟಿದ್ದಾರೆ. ಅದು ಸಹ ಒಂದು ಕಾರಣ ಆಗ್ಬೋದಲ್ವಾ? ಈಗ ಮಾನಸಿಕ ಒತ್ತಡಕ್ಕೆ ತಂದೆ ತಾಯಿಯ ಒಂದು ಕಾನ್ಫ್ಲಿಕ್ಟ್ಸ್ ಅಂದ್ರೆ ಅವ್ರ ಜಗಳಗಳು, ಅದು ಕೂಡ ಅವರಿಗೆ ಎಫೆಕ್ಟ್ ಆಗ್ಬೋದಲ್ವಾ? ಹೌದು ಸರ್. ಅಲ್ಲ? ಸೊ ಅದು ಯಾಕೆ ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಲ್ಲ? They are not fit to be parents ಅಣ್ಣ. ಎಸ್, ದೇ ಆರ್ ನಾಟ್ ಫಿಟ್ ಟು ಬಿ ಪ್ಯಾರೆಂಟ್ಸ್ ಅಂಡ್ ಆ ಈಗೋನ ಬಿಡಲ್ಲ ಅವರು. ಈಗೋ ಸರ್, ಈಗೋ ಇಂದ ಜೀವನದಲ್ಲಿ ಪ್ರತಿಯೊಬ್ರು ಎಷ್ಟೋ ಹಾಳಾಗಿದ್ದಾರೆ ಹೊರತು ಎಷ್ಟೋ ಎಷ್ಟೋ. ಹೌದು ಹೌದು. ಅದಕ್ಕೆ ಉತ್ತರಗಳೇ ಇಲ್ಲ. ನಮ್ಮ ಒಂದು ಎಸ್. ಸಂದಲ್ಲೂ ಇರುತ್ತಲ್ವಾ. ಒಂದು ಕರೆ ಬರ್ತಿದೆ, ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ. ನಾನು ಸ್ಮಿತಾ ಅಂತ.
ನಮಸ್ಕಾರ ಸುಷ್ಮಿತಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಸ್ ಹೇಗಿದ್ದೀರಾ ಸರ್? ಎಸ್ ವಿ ಬಿ ಆಫೀಸ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ. ಕೇಳಿ ಅಮ್ಮ, ನಿಮ್ಮ ಪ್ರಶ್ನೆ ಏನಂತ? ಓಕೆ, ಇದು ನಾನು ನೀಟ್ ಎಕ್ಸಾಮ್ ಬಗ್ಗೆ ಏನ್ ಇವಾಗ ಚರ್ಚೆ ನಡೀತದೆ ಅದ್ರ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿರೋದು. ಓಕೆ. ಇವಾಗ ಅರವಿಂದ್ ಅವರು ಒಂದು ಮಾತು ಹೇಳಿದ್ರು, ಹ್ಮ್. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡೋದ್ರಿಂದ ಹೌದು. ಯಾವುದೇ ಯೂಸ್ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಯಾವುದು? ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಿಸೈನ್ ಮಾಡಿದ್ದಾರೆ. ಹೌದು 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 ಹೌದು. ಅದು ರೆಸಿಗ್ನೇಷನ್ ಇಂದ ಯಾವುದೇ ಯೂಸ್ ಬರುತ್ತೆ ಅಂತ ಅನ್ಸ್ತಾ ಇಲ್ಲ ಅಂತ ಅವರು ಒಂದು ಖಂಡಿತ ಹೌದು, ಇವಾಗ ಸ್ಟೇಟ್ಮೆಂಟ್ ಕೊಟ್ರು. ಖಂಡಿತ ಹೌದು. ನನ್ನ ವಿಚಾರ ಕೂಡ ಅದೇ ಇದೆ ಸುಷ್ಮಿತಾ ಅವರೇ. ಇವಾಗ ನಾನು 2018 ಅಲ್ಲಿ ನಾನು ಕೂಡ ನೀಟ್ ಬರೆದವಳು. ಓಕೆ. ನಾನು ನೀಟ್ ಅದನ್ನ ಕ್ವಾಲಿಫೈ ಮಾಡ್ಕೊಂಡು ನಾನು ಮೆಡಿಕಲ್ ಮಾಡಿ ಇವಾಗ ಐ ಆಮ್ ವರ್ಕಿಂಗ್ ಆಸ್ ಎ ಡಾಕ್ಟರ್. ಓಕೆ. ನಾನು ಕೇಳ್ತಾ ಇರೋದು ಏನಂತ ಅಂದ್ರೆ, ಒಂದು ಪೊಸಿಷನ್ ಅಲ್ಲಿ ಇರೋರು ಅವರು ಅವರ ಅಂಡರ್ ಅಲ್ಲಿ ಏನೋ ಒಂದು ತಪ್ಪಾದವಾಗ ಅವರು Okay. ಅದರ ಯಾವುದೇ ಒಂದು ಸ್ಟೇಟ್ಮೆಂಟ್ ನ ಕೊಡದೆ, ಪಬ್ಲಿಕ್ಲಿ ಯಾವ್ದನ್ನು ಅಡ್ರೆಸ್ ಮಾಡದೆ, ಸುಮ್ಮನೆ ಇದು ದಿಸ್ ಟು ಶಲ್ ಪಾಸ್ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಅವರು ಕೂತಿದ್ರೆ ನಮ್ಮ ಮುಂದಿನ ಯೂತ್ಗೆ ಏನು ಅಂತ ಅವರು ಏನ್ ಮಾರ್ಗದರ್ಶನ ನೀಡ್ತಾ ಇದ್ದಾರೆ? ಹೌದು. ಇವಾಗ ಸಂದೇಶ ಏನ್ ಕೊಡ್ತಾರೆ? ಏನೋ ದೇ ಆರ್ ನಾಟ್ ಗಿವಿಂಗ್ ಎನಿ ಮೆಸೇಜ್. ಹೌದು ಹೌದು. ಇವಾಗ ಅವರು ಇಂಟರ್ನಲ್ಲಿ ಒಂದು ಕಮಿಟಿಯನ್ನ ಸೃಷ್ಟಿ ಮಾಡ್ತಾರೆ. ಒಂದು ಆಲ್ಮೋಸ್ಟ್ ಇವಾಗ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಒಂದು 41 ಪೀಪಲ್ ನ ಅವರು ಅರೆಸ್ಟ್ ಮಾಡಿದ್ದಾರೆ. ಓಕೆ. ಆದ್ರೆ ಯಾವ್ದನ್ನು ಅವರು ಪಬ್ಲಿಕ್ ಅಲ್ಲಿ ಡಿಸ್ಕ್ಲೋಸ್ ಮಾಡದೆ, ಯಾವ್ದನ್ನು ಅವರು ಇವಾಗ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋ ಸ್ಟೂಡೆಂಟ್ಸ್ ಗಾಗ್ಲಿ, ಹೌದು. ಅಲ್ಲಿ ಆನ್ಸರ್ ಕೇಳ್ತಾರೋ ಸ್ಟೂಡೆಂಟ್ಸ್ ಗೆ ಯಾವುದೇ ಅವರು ಒಂದು ಸ್ಟೇಟ್ಮೆಂಟ್ ಕೊಡದೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ದಿಸ್ ಟು ಶಲ್ ಪಾಸ್ ಕೊಟ್ಟು ಹೋಗ್ಬಿಡುತ್ತೆ. ಸಮುದ್ರದ ಅಲೆ ಬಂದು ಹೋದಾಗ ಇದನ್ನು ಕೊಟ್ಕೊಂಡು ಹೋಗ್ಬಿಡುತ್ತೆ ಸೈಲೆಂಟ್ ಆಗಿ ಅನ್ನೋ ತರ ಇದೆ. ಏನ್ ಯೂಸ್ ಇದೆ? ಅವ್ರು ಆ ಪೊಸಿಷನ್ ಅಲ್ಲಿ ಕೂತು ಏನ್ ಯೂಸ್ ಇದೆ? ಖಂಡಿತ ಹೌದು. ಅದಕ್ಕೆ ನಾನು ಕೇಳ್ತಾ ಇರೋದು, ಅವರು ರೆಸಿಗ್ನೇಷನ್ ಕೊಡೋದ್ರಲ್ಲಿ ಕೊಟ್ಟಿರೋದು ಒಂಥರ ಇವಾಗ ಅಟ್ಲೀಸ್ಟ್ ಒಂದು ಅಕೌಂಟಬಿಲಿಟಿ ತಗೊಂಡ ಹಾಗೆ ಆಗ್ತಾ ಇದೆ. ನಾನು ಆಕ್ಚುಲಿ ಯಾವಾಗಲೇ ಅದನ್ನ ಹೇಳಿದೆ. ಈಗ ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಮಕ್ಕಳು ಏನೋ ಒಂದು ಮಕ್ಕಳದೇನೋ ಸಮಸ್ಯೆ ಆಯ್ತಂತ ಯಜಮಾನ ಮನೆ ಬಿಟ್ಟು ಆಚೆ ಹೋದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಮಕ್ಕಳ ಪರಿಸ್ಥಿತಿ. ಹೌದು. ಒಂದು ಟೈಮ್ ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಓಕೆ, ಹೇಳಿ ಅಮ್ಮ. ಕೇಳಿಸ್ತಾ ಇಲ್ಲ? ಹಲೋ ಮೇಡಮ್, ಹೇಳಿ. ರಿಸೈನ್ ಮಾಡಿ ಆ ಅಕೌಂಟಬಿಲಿಟಿ ತಗೊಂಡಿದ್ರಿಂದ ಎಷ್ಟು ಜನರಿಗೆ ಸೀರಿಯಸ್ನೆಸ್ ಬರುತ್ತೆ. ಓಕೆ, ತಪ್ಪು ಮಾಡಿದ್ರೆ ಜನ ನನ್ನಿಂದ ಅಕೌಂಟಬಿಲಿಟಿ ಕೇಳ್ತಾರೆ ಹೌದು ಅನ್ನೋದು ಬರುತ್ತೆ. ಅದನ್ನೇ ಇವ್ರು ತೋರಿಸ್ದೆ, ಬಾಯಿಗೆ ಬೀಗ ಹಾಕೊಂಡು ಒಂದು ಸ್ಟೇಟ್ಮೆಂಟ್ ಸಹ ಕೊಡದೆ, ಒಂದು ಎಕ್ಸ್ಪ್ಲನೇಷನ್ ಸಹ ಕೊಡದೆ ರಾಜೀನಾಮೆ ಇತ್ತೆ. ರಾಜೀನಾಮೆ ಎಲ್ಲ ಸೆಕೆಂಡ್ರಿ ಆಯ್ತು. ಅವ್ರ ಅದಕ್ಕೆ ಒಂದು ಮುಂದೆ ಬಂದು ನಮ್ಮಿಂದ ಈ ತರ ತಪ್ಪಾಗಿದೆ, ನಾವು ರೆಕ್ಟಿಫೈ ಮಾಡ್ಕೊತೀವಿ ಅನ್ನೋದನ್ನ ಅವ್ರು ಇವಾಗ ಸೋನಂ ವಾಂಗ್ಚುಕ್ ಅವರು 21 days ಹಂಗರ್ ಸ್ಟ್ರೈಕ್ಗೆ ಕೂತು, ಅವಾಗ ಸಹ ಯಾವುದೇ ಮಂತ್ರಿ ಆಗ್ಲಿ, ಯಾವುದೇ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು ಆಗ್ಲಿ ಅಲ್ಲಿ ಬಂದು ಮಕ್ಕಳಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ ನಾವು. ಎಸ್ ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ ಸುಷ್ಮಿತಾ ಅವರೇ. ಹಲೋ. ಸರಿ ಅಮ್ಮ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋನಾಗ್ತೀನಿ. ಇಲ್ಲಿ ನೀವು ಹೇಳ್ತಾ ಇರೋ ಹಾಗೆ ಅವ್ರು ಯಾಕೆ ಬಂದು ಉತ್ತರವನ್ನ ಕೊಡ್ಲಿಲ್ಲ ಅಂತ ನೀವು ಕೇಳಿದ್ರಿ. 20 ದಿನಗಳ ಒಂದು ಸುದೀರ್ಘ ಹೋರಾಟ. ನೀವು ಭಾರತದಲ್ಲಿ ಒಂದೇ ಹೋರಾಟ ನೋಡಿದ್ರ ಅವಾಗ? ಭಾರತದಲ್ಲಿ ತುಂಬಾ ಒಂದು ಪ್ರೊಟೆಸ್ಟ್ ಗಳು ನಡೀತಾ ಇದೆ ಇವಾಗ. ಒಂದು AI ಡೇಟಾ ಸೆಂಟರ್ ಗಳಿಗೆ ಅಗೇನ್ಸ್ಟ್ ಆಗಿ ನಮ್ದು ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದಾಗ್ಲಿ ಅದೆಲ್ಲ ನಡೀತಾ ಇದೆ. ಆದರೆ ಇವಾಗ ಕೈಯಲ್ಲಿ ಏನ್ ಅಂದ್ರೆ ಒಂಥರ ಬಿಸಿ ತುಪ್ಪದ ತರ ಇರೋ ಈ ವಿಷಯಕ್ಕೆ ನಾನು ಹೇಳ್ತಾ ಇರೋದು, ಇದು ಇವಾಗ ಅದು ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲ. ನಾಳೆ ಒಂದಿನ ಅದನ್ನು ಮೇನ್ ಸ್ಟ್ರೀಮ್ ಅಲ್ಲಿ ತಂದು ನೋಡ್ಬೇಕು, ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ಕೊಡ್ಬೇಕು. ನೋ ಕ್ವಶನ್. ಅದೇ ಅಮ್ಮ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಇವಾಗ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ, ಕರ್ನಾಟಕ ಇಡೀ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಇದೇ ತರದಂತ ವಿಚಾರಗಳು ನಡೀತಾ ಇದೆ. ಜಂತರ್ ಮಂತರ್ ನಡೀತಿರೋ ಒಂದು ವಿಚಾರ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಲ್ಲಿ ಬಂದು ಸ್ಟ್ರೈಕ್ ಮಾಡ್ತಾ ಇದೆ. ಅದೇ ಸಮಯದಲ್ಲಿ ಗೌರ್ಮೆಂಟ್ ಸುಮ್ಮನೆ ಇರ್ದೇನೆ ಪ್ರತಿಯೊಂದು ಕೆಲಸ ಮಾಡಿದ್ದು ಹೇಳಿದ್ದೀನಿ. ಆದ್ರೆ ಇಲ್ಲಿ ನಮ್ಮ ಏನು ವಿದ್ಯಾಮಂತ್ರಿಗಳಿದ್ದಾರೆ ಪ್ರಧಾನರವರು ಬಂದು ಆ ಸಮಯಕ್ಕೆ ಮಾತಾಡಿಲ್ಲ. ಆ ವಿಚಾರನ ಒಪ್ಕೊಳ್ಳೋಣ.
ಆದ್ರೆ ಅವರು ಆನ್ಲೈನಲ್ಲಿ ಬಂದು ಮಾತಾಡಿದ್ರೆ ಅಲ್ಲಿರೋ ಏನ್ ಟೀಕೆ ಮಾಡ್ತಾ ಇದ್ರು ಅಂದ್ರೆ, ಯಾಕೆ ಮುಂದೆ ಬಂದು ಮಾತಾಡಕ್ಕೆ ಇವ್ರು ಭಯಾನಾ, ಇಲ್ಲಿ ಬಂದು ಮಾತಾಡಿದ್ರೆ ಏನಾದ್ರು ಕಷ್ಟನಾ ಅಂತ ಕೇಳಿರ್ತಾರೆ. ಆಗ ಇನ್ನೊಂದು ಪ್ರಶ್ನೆಗಳು ಇದಾಗುತ್ತೆ. ಯಾಕೆ ಅಂದ್ರೆ ಒಬ್ಬ ಯಾವುದೇ ಒಂದು ರಾಜಕಾರಿಯ ವ್ಯಕ್ತಿ ಅಲ್ಲಿ ಬಂದು ಮಾತಾಡಬೇಕು ಅಂದಾಗ ಸೆಕ್ಯೂರಿಟಿ ಥ್ರೆಟ್ ಆಗಿ ಬರುತ್ತೆ. ನೀವು ಈ 22 ದಿನಗಳಲ್ಲಿ ನೀವು ನೋಡಿರ್ತೀರಾ ಯಾವ ತರದಲ್ಲಿ ಅಲ್ಲಿ ಗಲಾಟೆಗಳು ಬಿಂಬಿತವಾಗುತ್ತೆ ಅಂತ. ನಮ್ಮ ನಿಹಾಂಗ್ ಸೈನಿಕರು ಬಂದಾಗ್ಲೂ ಅಷ್ಟೇ ವಿದ್ಯಾರ್ಥಿಗಳ ಪರವಾಗಿ ಬಂದ್ರು. ಆಮೇಲೆ ಅವರೇ ಹೇಳಿದ್ರು ಇಲ್ಲಿ ವಿದ್ಯಾರ್ಥಿಗಳಿಂದ ಜಾಸ್ತಿ ಹೊರಗಿನವರಿದ್ದಾರೆ. ಬಟ್ ಮಾತಾಡಿದ್ರೆ ಆಗಿರ್ಬೋದು, ಸ್ವಲ್ಪ ಏನೋ ಸೊಲ್ಯೂಷನ್ ಆಗಿರ್ಬೋದು ಅನ್ಕೋತೀನಿ. ಆಗ ಅವ್ರು ಬಂದು ಮಾತಾಡಿದ್ರೆ ಹಾ. ಇಲ್ಲಿ ಕ್ರಿಮಿನಲ್ಸ್ ತಪ್ಪಿಸ್ಕೊಳ್ಳೋ ಒಂದು ಚಾನ್ಸ್ ಇತ್ತಲ್ಲ. ಅವ್ರು ಏನು ಮಾಡ್ತಾ ಇದಾರೆ ಅಂತ ಏನೋ ಮಾತಾಡ್ಬಿಟ್ರೆ ಹಿಂದೆ ಓಡೋರು ಜಾಸ್ತಿ ಆಗುತ್ತಲ್ಲ. ಈಗ ಪೊಲೀಸರು ಕೂಡ ಡಿಪ್ಲೊಮ್ಯಾಟಿಕ್ ಮಾತಾಡ್ಬೇಕು. ಅಲ್ಲ, ಪೊಲೀಸರು ಕೂಡ ಬಂದ್ಬಿಟ್ಟು ವಿಚಾರ Yes. ಹೇಳ್ತಾರೆ, ಈ ಒಂದು ಕ್ರಿಮಿನಲ್ ಇವಾಗ ತಿಳ್ಕೊಳಕ್ಕೆ. ಸುಷ್ಮಿತ್ ಅವ್ರು ಏನ್ ಹೇಳ್ತಾರೆ, ಈಗ ರಾಜೀನಾಮೆ ಅದು ಸೊಲ್ಯೂಷನ್ ಅಲ್ಲ. ಸೊ ಹಾಗಿದ್ರೆ ಪ್ರಧಾನಮಂತ್ರಿ ಕೂಡ ರಾಜೀನಾಮೆ ಕೊಡಬಹುದಾಗಿತ್ತು. ಆ ಪ್ಲೇಸ್ಗೆ ಯಾರು ಬಂದು ಕೊಡ್ತಾ ಇದ್ರು? ಮತ್ತೆ ಅದೇ ಪಕ್ಷದವ್ರು ಬಂದು ಕೂತ್ಕೊಂತ ಅದು ಇದ್ರು. ಕಷ್ಟನೇ, ಅದು ವಿಚಾರ ಮಾಡುವಂತ ವಿಚಾರ. ಬಟ್ ಇದರಲ್ಲಿ ಇಂತಹ ಸಮಯದಲ್ಲಿ ಅವರು ರಾಜೀನಾಮೆ ಕೊಡೋದು ಸೂಕ್ತ ಅಲ್ಲ ಅಂತ ಅವರು ರಾಜೀನಾಮೆ ತಗೊಂಡವ್ರು ಸ್ವೊಪ್ಪಿಗೆಯಿಂದ ಬರುತ್ತೆ, ಅವರ ಸ್ವಂತ ಅಲ್ವಾ ನಿರ್ಧಾರದಿಂದ ಸುಷ್ಮಿತ್ ಬರುತ್ತೆ. ಅವ್ರೆ? ನಿಮ್ಮ ಪ್ರಶ್ನೆ ಇದೆ ಅಲ್ವಾ? ಹೌದು. ಎಸ್. ಅವರು ಸ್ವಂತ ನಿರ್ಧಾರದಲ್ಲಿರುತ್ತೆ. ಆಗ್ಲೇ Okay. ಬಂದು ಇಲ್ಲಿ 3 ಮಾಡ್ಬೋದಿರುತ್ತೆ. ಒಂದು, ಅವ್ರ ಆಗಿನ ಸಮಯದಲ್ಲೇ ಬಂದು ಈಗ ನೀಟ್ ಎಕ್ಸಾಮ್ ಲೀಕ್ ಆಗಿದೆ, ಇದನ್ನ ರೀ ಎಕ್ಸಾಮ್ ಮಾಡ್ತಾ ಇದೀವಿ ಅಂತ ಏನಾದ್ರು ಹೇಳಿದ್ರೆ ಅವಾಗ ಯಾವ ತರ ಒಂದು ಪರಿಹಾರ ಸಿಗ್ತಾ ಇತ್ತು? ಅವಾಗ ಜನರು ದಗ್ಗೆ ಹೇಳ್ತಾ ಇದ್ರು. ಪ್ರತಿ ಸಲ ಲೀಕ್ ಮಾಡೋದು. ಸರಿ, ಮತ್ತೆ ನಿಮ್ಮೊಂದಿಗೆ ಮಾತಾಡ್ತೀನಿ. ಮತ್ತೊಂದು ಕರೆ ಬರ್ತಿದೆ, ಮಾತಾಡೋಣ. ಹಲೋ, ಹಾ, ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು? ನನ್ನ ಹೆಸರು ರಾಧಾ ಅಂತ. ರಾಧಾ ಅವರೇ, SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೀನಿ. ಕೇಳಿಮ್ಮ, ಏನ್ ಪ್ರಶ್ನೆ ನಿಮ್ದು? ನನ್ನ ಪ್ರಶ್ನೆ ಏನಂದ್ರೆ, ಇವತ್ತಿನ ದಿನ ಇವತ್ತಿನ ನೋಡ್ತಾ ಇದ್ದೀರಾ ನೀವು, ಏನೇನ್ ನಡೀತು ಘಟನೆ ಎಲ್ಲ ನಿಮ್ಗೆ ಹೌದು ಪೇಪರ್ ಹೌದು 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 ಹೌದು. ನನಗೇನ್ ಭಯ ಆಗಿದೆ ಅಂದ್ರೆ, ಮುಂದೆ ನನ್ನ ಮೊಮ್ಮಕ್ಕಳ ಗತಿ ಏನು? ನನ್ನ ಮೊಮ್ಮಕ್ಕಳು ಇವಾಗಿನ್ನ LKG UKG ಓದ್ತಿರ್ತಾರೆ ಅನ್ಕೊಳ್ಳಿ. ಎಸ್. ನಾಳೆ ಮುಂದೆ ಅವರು ಒಂದು BE ತಗೊಳಕೋ ಅಥವಾ ಡಾಕ್ಟರ್ ತಗೊಳಕೋ ಏನಾಕಾರ ಬಂದಾಗ ಅವ್ರ ಭವಿಷ್ಯ, ನಾವು ಮಿಡಲ್ ಕ್ಲಾಸ್ ಅವರು, ನಮ್ಗೆ ಇನ್ಫ್ಲೂಯೆನ್ಸ್ ಇಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. Yes. ಅವಾಗ ನಮ್ಮಂತವ್ರು ಏನ್ ಮಾಡ್ತೀವಿ, ಮಕ್ಳು ಚೆನ್ನಾಗಿ ಓದಿಸ್ತೀವಿ, ಓದು ಅಂತ ಹೇಳಿ ಓದಿಸಿ ಮಾಡಿ ಅವ್ರನ್ನ ಹೆಂಗೋ ತರ್ತೀವಿ ನಾವು ಅಲ್ಲಿವರೆಗೂ ತಗೊಂಬಂದ್ ಮಾಡಿದಾಗ ಈ ತರ ಆದಾಗ ನಮ್ಮ ಮಕ್ಕಳ ಗತಿ ಏನು ಸರ್? ಎಸ್, ಖಂಡಿತ ಆ ವಿಚಾರವಾಗಿ ನಾವು ಆ ಬುನಾದಿನ ಸರಿಯಾಗಿ ಕೂರಿಸ್ಬೇಕನ್ನೋ ವಿಚಾರದಿಂದ ಮಾತಾಡ್ತಾ ಇದೀವಿ. ಯಾಕಂದ್ರೆ ಈಗ ಮಕ್ಕಳಲ್ಲಿ ನಾವು ಯಾವ ರೀತಿ ನಾವು ಅವರ ಮಾನಸಿಕತೆ ಅಥವಾ ಅವರ ಒಂದು ಕಾನ್ಫಿಡೆನ್ಸ್ನ ನಾವು ಬೆಳೆಸ್ಬೇಕನ್ನೋ ರೀತಿನೇ ನಾವು ಚರ್ಚೆ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಎಲ್ಲ ರೀತಿಯಿಂದ ಅವ್ರಿಗೆ ನಾವು ಪ್ರಿಪೇರ್ ಮಾಡಲೇಬೇಕು. ಈಗ ಅವ್ರಿಗೆ ಖಿನ್ನತೆಗೆ ಯಾಕೆ ಅವರು ಒಳಗಾಗ್ತಾರಂದ್ರೆ, ಅವರಲ್ಲಿ ಆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ. ಯಾಕಂದ್ರೆ ಮನೆಯಿಂದ ಅವ್ರಿಗೆ ಸರಿಯಾದ ಸಪೋರ್ಟ್ ಅವ್ರಿಗೆ ಸಿಗ್ತಾ ಇಲ್ಲ. ಮನೆಯಿಂದನೇ ಆ್ಯಕ್ಚುಲಿ ಏನೇ ಬಂದರೂ ಸಹ ನೀವು ಮನೆಯಿಂದ ಕರೆಕ್ಟಾಗಿ ನಿಮಗೆ ಎಲ್ಲ ರೀತಿ ಸಪೋರ್ಟ್ ಸಿಕ್ಕರೆ, ಎಲ್ಲ ರೀತಿ ತಾವು ಕರೆಕ್ಟಾಗಿ ತಾವು ಮುಂದೆ ಬಂದರೆ ಅದಕ್ಕೆ ಅವರು ಸರಿಯಾಗಿ ಅವರು ಎಲ್ಲವನ್ನು ಎದುರಿಸೋಕ್ಕೆ ಒಂದು ಸಿದ್ಧರಾಗಿರ್ತಾರೆ. ಸೊ ಆ ರೀತಿ ನಾವು ಮೊದಲಿಂದನೇ ನಮ್ಮ ಮಕ್ಕಳಿಗೆ ಆ ರೀತಿ ಒಂದು ಸಂಸ್ಕಾರ ಆಗಲಿ, ಆ ರೀತಿ ಒಂದು ಪ್ರಿಪ್ರೇಷನ್ ನಾವು ಕೊಡಲೇಬೇಕಾಗುತ್ತೆ ಮೇಡಮ್. ನಮಸ್ಕಾರ. ಇದ್ರಲ್ಲಿ ಸರ್ಕಾರದ ಏನೋ ಪಾಲಿಲ್ಲ, ಬರೀ ತಂದೆ ಹೆತ್ತವ್ರದೇ ಪಾಲು ಅಂತೀರಾ ಹಾಗಾದ್ರೆ? ಇಲ್ಲಮ್ಮ, ಇಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಹೇಳಿದೆ, ಟು ಸಮ್ ಪರ್ಸೆಂಟೇಜ್. ರಾಧಮ್ಮ, ಸಮಾಜನೂ ಇದೆ, ನಮ್ಮ ಏನಿದೆ ನಮ್ಮ ಸರ್ಕಾರದ್ದು ಇದೆ, Yes. ಆಮೇಲೆ ತಂದೆ ತಾಯಿದು ಇದೆ, ಎಲ್ಲರ ಭಾಗನೂ ಸೇರಿದೆ ಎಸ್ ಇದ್ರಲ್ಲಿ. ಎಸ್, ಖಂಡಿತ. ಅಮ್ಮ, ಒಂದು ನಮಸ್ಕಾರ. ಹೊಟ್ಟೆ ಅಡಿಗೆ ಮಾಡ್ಬೇಕು ಅಂದ್ರೆ ಎಲ್ಲಾ ಸಾಮಾನು ಹಾಕ್ಬೇಕು ಅಲ್ವಾ? ಬರೀ ಒಂದ್ ಅನ್ನ ಬಿಟ್ರೆ ಬಿಸಿಬೇಳೆ ಭಾತ್ ಆಗ್ಬಿಡತ್ತಾ? ಅದಕ್ಕೆ ಬೇಕಾದ ಬೇಳೆ, ತರಕಾರಿ, ತುಪ್ಪ ಎಲ್ಲ ಹಾಕಿ ಮಸಾಲೆ ಹಾಕಿದ್ರೆ ಬಿಸಿಬೇಳೆ ಭಾತ್ ಆಗೋದು. ಎಸ್, ಆ ರೀತಿ ಇರುವಾಗ ಪ್ರತಿ ತಾಯಿ ತಂದೆ ಒಬ್ಬರೇ ಮಾಡಕ್ಕಾಗಲ್ಲ. ಅದಕ್ಕೆ ಸರ್ಕಾರನೂ ಒಂದ್ ಸಾಥ್ ಕೊಡ್ಬೇಕು. ಓದೋ ಮಕ್ಕಳಿಗೆ ಏನ್ ರೂಲ್ಸ್ ಮಾಡ್ಬೇಕು, ಯಾವ ಆಯ್ತಮ್ಮ. ರೀತಿ ತಗೊಂಡ್ಬರ್ಬೇಕು, ರಾಧಮ್ಮ, ಆ ಒಂದು ರೂಲ್ಸ್ ಗಳು ಮಾಡ್ಬೇಕು. ಬರೀ ಜಾತಿಯಿಂದಾನೇ ರೂಲ್ಸ್ ಮಾಡಬಾರ್ದು. ಓಕೆ ರಾಧಮ್ಮ, ಬಿಟ್ಟು ಬರೀ ಮಕ್ಕಳ ಒಂದು ಕ್ವಾಲಿಟಿ ಏನಿದೆ, ಅವ್ರ ಎಜುಕೇಶನ್ ಯಾವ ತರ ಕೊಡ್ಬೇಕು ಅನ್ನೋದನ್ನ ಮಾತ್ರ ನೋಡ್ಬೇಕು ನಾವು. ರಾಧಮ್ಮ, ನಾವು ಮಾತಾಡ್ತಾ ಇದ್ದೀವಿ. ಅರವಿಂದ್, ಈ ಒಂದು ವಿಚಾರದಲ್ಲಿ ನೀವು ಹೇಳಿದ್ರಿ ಮಕ್ಕಳ ಒಂದು ಬೆಳವಣಿಗೆ ಹೇಗೆ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಿ. ಭಯ ಆಗ್ತಾ ಇದೆ, ನನ್ನ ಮೊಮ್ಮಕ್ಕಳಿದ್ದಾರೆ, ಎಸ್. ಮುಂದೆ ಅವರು Security ಇಂಜಿನಿಯರ್, ಹೇಗೆ? ಡಾಕ್ಟರ್ ಹೋದ್ರೆ ಏನ್ ಗತಿ, ಇದೇ ತರ ಸರ್ಕಾರ ಇದ್ರೆ ಅಂತ. ಹೌದು. ಅಮ್ಮ, ಈ ಒಂದು ಪ್ರಶ್ನೆಗೆ ಉತ್ತರ, ನಮ್ಮ ಪರಿಸರ ಬದಲಾಗ್ತಾನೆ ಇದೆ, ಆಧುನಿಕತೆ ಮುಂದೆ ಬರ್ತಾನೆ ಇದೆ. ಈ ಒಂದು ವಿಚಾರವಾಗಿ ನಮ್ಮ ಶಾಲೆಯಲ್ಲೂ ಕೂಡ ಪೇರೆಂಟ್ಸಿನ ಒಂದು ಕರ್ತವ್ಯ ಏನಿದೆ, ಅಪ್ಪ ಅಮ್ಮನ ಒಂದು ಕರ್ತವ್ಯಗಳು ಏನಿದೆ, ಅದೇ ರೀತಿ ಶಾಲೆಯಲ್ಲಿ ಕೂಡ ಒಂದು ಟೀಚರ್ನ ಅಂದ್ರೆ ಗುರುವಿನ ಒಂದು ಕರ್ತವ್ಯ ಕೂಡ ಅಷ್ಟೇ ಇರುತ್ತೆ. ಗುರುವಿನ ಕರ್ತವ್ಯವನ್ನ
ಮದ್ಯ ಇಟ್ಕೊಂಡ್ರೆ ಅದಾದ ನಂತರ ಸಮಾಜದ ಕರ್ತವ್ಯ ಬರುತ್ತೆ. ಅದಾದ ಮೇಲೆ ಬರೋದು ಸರ್ಕಾರದ ಕರ್ತವ್ಯ. ಎಸ್ 3 5 ಕರ್ತವ್ಯಗಳು ಒಬ್ಬ ಮಗುವಿನ ಸಂಪೂರ್ಣ ವಿಕಾಸನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಯಾಕೆ ಅಂದ್ರೆ ಇವಾಗ ನಡೀತಿರುವಂತ ವಿದ್ಯಮಾನ ಮೊದಲಿಂದನೂ ನಡೀತಾ ಇದೆ. ಆದ್ರೆ ಓದುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಲೇ ಇಲ್ಲ. ಈ ಒಂದು ವಿಚಾರದಲ್ಲೂ ಕೂಡ ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ಯಾವ ಯಾವ ತರದಲ್ಲಿ ವಿದ್ಯೆಗಳು ಕೊಡಬೇಕು ಅಂತ ನಾವು ಇರುವಂತ ಸಿಲೆಬಸ್ಗಳೇ ಅಪ್ಡೇಟ್ ಆಗಿ ಹೋಗ್ತಾ ಇದೆ. ಆದ್ರೆ ಆ ಒಂದು ಮಗು 12 ವರ್ಷ ದಾಟ ತನಕ ಯಾವ ಬುನಾದಿನ ನೀವು ಹಾಕಿಕೊಡ್ತೀರಾ ಆ ಬುನಾದಿಯ ಮೇಲೆ ಆ ಮಗು ಬೆಳೀತಾ ಬರುತ್ತಮ್ಮ. ಹಾಗಾದ್ರೆ ಇವಾಗ ನಮ್ಮದು ಪೋರ್ಷನ್ಸ್ ಎಲ್ಲ ಯಾವ ಕ್ಲಾಸ್ಗೆ ಏನೇನ್ ಮಕ್ಕಳಿಗೆ ಇವತ್ತಿನ ಪರಿಸ್ಥಿತಿಗೆ ಮಾಡ್ಬೇಕು, ಅವಾಗ ಪಾಠಗಳೇ ಚೇಂಜ್ ಮಾಡ್ಬೇಕು ಅಲ್ವಾ? ಹೌದಮ್ಮ. ಪಾಠಗಳನ್ನ ಚೇಂಜ್ ಮಾಡಿ ಅವ್ರಿಗೆ ಇವತ್ತಿನ ಪರಿಸ್ಥಿತಿಗೆ ಹೇಗೆ ಅವ್ರ ಧೈರ್ಯ ತಗೋಬೇಕು, ಯಾವ ರೀತಿ ಎದುರಿಸ್ಬೇಕು ಜೀವನ. ಎಕ್ಸಾಕ್ಟ್ಲಿ. ಯಾಕಂದ್ರೆ ವರ್ಷಕ್ಕೊಂದು ಸಾವಿರಾರು ಜನ ಇಂಜಿನಿಯರ್ಸ್ ಆಚೆ ಬರ್ತಿದ್ದಾರೆ, ಸಾವಿರಾರು ಜನ ಡಾಕ್ಟರ್ಸ್ MBBS ಮುಗಿಸ್ಕೊಂಡು ಈಚೆ ಬರ್ತಾ ಇದ್ದಾರೆ. ಅವ್ರ ಭವಿಷ್ಯ ಏನು ಮುಂದಕ್ಕೆ, ಅವ್ರು ಹೇಗೆ ಜೀವನ ಮಾಡ್ಬೇಕು, ಹೇಗೆ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅವ್ರ ದಾರಿ ಹೆಂಗೆ ಅನ್ನೋದು ಯೋಚನೆ ಆಗೋಗಿದೆ ಗುರುಗಳೇ ಇವತ್ತಿನ ದಿನ. ಅಮ್ಮ ಸೊ ಹಾಗಾಗಿ ಇವಾಗ ಎಲ್ಲದಕ್ಕೂ ಸರ್ಕಾರನೇ ಕೆಲಸ ಅಂತ ಹೇಳಕ್ಕಾಗ ಒಪ್ಕೋತೀನಿ. ಹೌದು, ಎಲ್ಲ ಸರ್ಕಾರನೇ ಫೀಡ್ ಮಾಡಕ್ ಆಗಲ್ಲ, ಒಪ್ಕೋತೀನಿ. ಆದ್ರೆ ಈ ಮಕ್ಕಳು ಮುಂದೆ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಒಂದು ಜೀವನ ಮಾಡಕ್ಕೆ ದಾರಿ ಏನು ಗುರುಗಳೇ? ಸಾವಿರಾರು ಜನ ಈಚೆ ಬಂದ್ರೆ ಪ್ರತಿ ವರ್ಷ. ಅಮ್ಮ ಅದಕ್ಕೆ ಅದೇ ವಿಚಾರ ಹೇಳ್ತಾ ಇರೋದು. ಬರೀ 1000 ಜನ ಇಂಜಿನಿಯರ್ಸ್, 1000 ಜನ ಡಾಕ್ಟರ್ಸ್, ಗ್ರಾಜ್ಯುಯೇಟ್ಸು ಇದ್ದಾರೆ, ಹೌದು ಗ್ರಾಜ್ಯುಯೇಟ್ಸ್ ಇದ್ದಾರೆ, IIT ಇದೆ, ಲಾಯರ್ಸ್ ಇದೆ. ಆದ್ರೆ ಈ ಯಾರ್ಯಾರು ಇಂಜಿನಿಯರ್ಸ್ ಡಾಕ್ಟರ್ಸ್ ಮಾಡಿದ್ದಾರೆ ಅವ್ರಿಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಬರೀಬಹುದು, ಅದೊಂದು ಡಿಗ್ರಿ ಅಷ್ಟೇ. ಆದ್ರೆ ಮಗುವಿನ ಬೆಳವಣಿಗೆ ಹೇಗಿರುತ್ತೆ ಅಂತ ಆ ಮಗು ನಿರ್ಧಾರ ಮಾಡುತ್ತೆ. 12 ವರ್ಷದ ಒಂದು ಕೆಳಗಡೆ ಇರೋ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡ್ತೀವಿ, ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಹೌದು. ಆ ಮೊಬೈಲ್ ರೇಡಿಯೇಷನ್ಸ್ ಇಂದ ಮಗು ಕಣ್ಣು ಹಾಳಾಗುತ್ತೆ, ಅದರ ಒಂದು ವಿಕಾಸನ ಬದಲಾಗತ್ತೆ. ಅದು ಕಲ್ಪನಾ ಲೋಕನೇ ಇಲ್ಲ ಅವಾಗ ಅವ್ರಿಗೆ. ಹೌದಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಕಲ್ಪನಾ ಲೋಕನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ರಾಧಮ್ಮ ಮಾತಾಡಕ್ ಬಿಡ್ಬೇಕಲ್ವಾ? ಸರಿ ಸರಿ ಹೇಳಿ ಸರ್. ಸಾರಿ. ಓಕೆ. ಹಿಂಗೆ ನಾವು ಮಕ್ಕಳನ್ನ ಯಾವ ತರ ಬೆಳೆಸ್ತಾ ಇದೀವಿ ಅಂತ ನಾವು ನೋಡ್ಬೇಕಾಗತ್ತೆ. ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡ್ತೀವಿ, ಸುಮ್ಮನೆ ಆಗ್ಬೇಕಂದ್ರೆ ಮೊಬೈಲ್ ಕೊಡ್ತೀವಿ. ಆ ಮೊಬೈಲ್ ರೇಡಿಯೇಷನ್ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಮ್ಮ. ನಮ್ಮ ದೇಶದ ಹೊರಗಡೆ ಹೋದ್ರೆ ಚೀನಾದಲ್ಲಿ 12 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಪೇರೆಂಟ್ಸ್ ಕೂಡ ಮೊಬೈಲ್ ಕೊಡಲ್ಲ. ಆ ಮಕ್ಕಳಿಗೆ ಯೋಗಾಸನ ಹೇಳ್ಕೊಡ್ತಾ ಇದಾರೆ, ಅರೋಬಿಕ್ಸ್ ಹೇಳ್ಕೊಡ್ತಾ ಇದಾರೆ, ಸ್ಪೋರ್ಟ್ಸ್ ರೆಡಿ ಮಾಡ್ತಾ ಇದಾರೆ, ನ್ಯಾಷನಲ್ ಲೆವೆಲ್ ರೆಡಿ ಮಾಡ್ತಾ ಇದಾರೆ. ಆದ್ರೆ ನಮ್ಮ ದೇಶದಲ್ಲಿ ಆ ವಯಸ್ಸಿನ ಮಗು ಡ್ಯಾನ್ಸ್ ಮಾಡ್ತಾ ಇರತ್ತೆ, ಅದೇ ವಯಸ್ಸಿನ ಮಗು ಜಪಾನಲ್ಲಿ ಆಗ್ಲಿ ಚೀನಾದಲ್ಲಾಗ್ಲಿ ಎರೋಬಿಕ್ಸ್ ಮಾಡಿ ನ್ಯಾಷನಲ್ಗೆ ಹೆಸರು ಬರ್ತಾ ಇರುತ್ತೆ. ಇವಾಗ ನಮ್ಮ ದೇಶದಲ್ಲೂ ಕೆಲವೊಂದು ಪೇರೆಂಟ್ಸ್ ಮಾಡ್ತಾ ಇದಾರಮ್ಮ, ಅಲ್ವಾ? ಅದು 12 ವರ್ಷದ ತನಕ ಮಕ್ಕಳಿಗೆ. 12 ವರ್ಷ ಆಗಿ ಏನು ಟೀನೇಜ್ ಬರ್ತಾರೆ, 12 12 13 ಅಂತ ಟೀನೇಜ್ ಬರ್ತಾರೆ. ಆ ಟೀನೇಜಿನ ಮಕ್ಕಳ ಜೊತೆ ಯಾವ ತರ ಬೆಳವಣಿಗೆ ಇರಬೇಕು, ಯಾವ ತರ ಅವ್ರನ್ನ ಒಂದು ಸಂಪರ್ಕ ಇಟ್ಕೊಬೇಕು ಅನ್ನೋದು ಎಷ್ಟು ಜನ ತಂದೆ ತಾಯಿ ಗೊತ್ತಿದೆ. ಇವಾಗ ಇನ್ನೊಂದು ಪೇರೆಂಟ್ಸ್ ಏನಂದ್ರೆ ಜೆಂಟಲ್ ಪೇರೆಂಟಿಂಗ್ ಅಂತ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮಗು ಏನಾದ್ರು ಕಿರ್ಚಾಡಿದ್ರೆ ಕಿರ್ಚ್ಬೇಡ, ನಿಧಾನಕ್ಕೆ, ನಿಂಗೆ ಮೊಬೈಲ್ ಕೊಡ್ತೀನಿ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಸೆ ಕೊಡಿಸ್ತಾ ಇದ್ದಾರೆ. ಆಸೆ ಕೊಡಿಸಿದಾಗ ಮಗು ಸೈಲೆಂಟ್ ಆಗ್ತಾ ಇದೆ. ಇದೇ ನಿಮ್ಮ ಕಾಲದಲ್ಲಿ ಆಗಿದ್ರೆ, ಅಂದ್ರೆ 2000 ಕೆಳಗಡೆ ಕಾಲದಲ್ಲಿ ಆಗಿದ್ರೆ ನಮ್ಮ ಅಪ್ಪನ ಅಮ್ಮನವರು ತುಂಬಾ ಚೆನ್ನಾಗಿ ಸೈಲೆಂಟ್ ಮಾಡ್ಸೋರು ನಮ್ಮನ್ನ. ನಾವು ಕೇಳಂಗೆ ಇರ್ಲಿಲ್ಲ ಅಲ್ವಾ? ಭಯದಿಂದ ನಾವು ಆ ಒಂದು ಸಮಯವನ್ನ ಕಳೆದು ಬಿಟ್ವಿ. ಹೌದು. ನಮಗೆ ಹೊರಗಡೆ ಹೋದ್ರೆ ಇಷ್ಟು ಸಮಯದ ಒಳಗೆ ಬರಬೇಕು, ಇಲ್ಲ ಅಂದ್ರೆ ಅಪ್ಪ ಅಮ್ಮ ಬೈತಾರೆ, ಹೊಡಿತಾರೆ ಅಂತ ಒಂದು ಭಯ ಇತ್ತು. ಹೊಡೆಯುವುದಲ್ಲ ಸರ್, ಬರೀ ಕಣ್ಣಿಂದ ಭಯ ಇತ್ತು. ಹಾ ಸರ್, ಆದ್ರೆ ಹೊಡಿತಾ ಇರ್ಲಿಲ್ಲ, ಯಾವತ್ತೂ ಕೈ ಎತ್ತಿಲ್ಲ. ಅವ್ರ ಕಣ್ಣಲ್ಲಿ ನೋಡಿದ್ರೆ ಭಯ ಆಗ್ತಿತ್ತು. ಇವಾಗ ಮಕ್ಳಿಗೆ ಏನಾದ್ರು ಮೊಬೈಲ್ ಕಿತ್ಕೊಂಡ್ರೆ ಪಕ್ಕದಲ್ಲಿರೋದು ಅಪ್ಪ ಅಮ್ಮನಿಗೆ ಹೊಡಿಯುತ್ತೆ, ಎಲ್ಲಾರ ಮುಂದೆ ಕಿರ್ಚಾಡುತ್ತೆ. ಅಪ್ಪ ಅಮ್ಮ ಆ ಮಗುಗೆ ಗೆಲ್ಲೋದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀರಾ, ವೈಲೆಂಟ್ ಆಗ್ಬಿಡ್ತಾರೆ, ಗೆಲ್ಲೋತನವನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀರಾ. ಆದ್ರೆ ಸೋಲಿನನ್ನ ಸಹಿಸಿಕೊಳ್ಳುವಂತ ಒಂದು ಆಸಕ್ತಿಯನ್ನ ನಾವು ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ಗುರುಗಳೇ ಆಧ್ಯಾತ್ಮ ಕೂಡ ಮಕ್ಕಳಿಗೆ ಇವಾಗಿಂದ ಹೇಳ್ಕೊಡ್ಬೇಕು. ಅವಾಗ ಮನಸ್ಸಿಗೆ ಕಂಟ್ರೋಲ್ ತಗೋಬೇಕು, ಯಾವ ತರ ಮಾಡೋದು. ಖಂಡಿತ ಅಮ್ಮ, ಆಧ್ಯಾತ್ಮವನ್ನ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಅಂದ್ರೆ 12 ವರ್ಷದ ಕೆಳಗಡೆ ಮಕ್ಕಳಿಗೆ ಆಧ್ಯಾತ್ಮವನ್ನ ಕೊಟ್ರೆ ಅವ್ರು ಸನ್ಯಾಸಿಗಳಾಗ್ಬಿಡ್ತಾರೆ. ಅವರಿಗೆ ಅಲ್ಲಮ್ಮ ಅಮ್ಮ, ನಾನು ಕ್ಲೀನ್ ಆಗಿ ಹೇಳ್ತೀನಿ. ನನ್ನ ಒಂದು ವಿಚಾರ ಏನಂದ್ರೆ, ಈಗ ಆಧ್ಯಾತ್ಮಕ್ಕಿಂತ ಅವ್ರಿಗೆ ಒಂಚೂರು ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅಥವಾ ಅವರಿಗೆ, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ಮಣ್ಣಲ್ಲಿ ನಾವು ಬೆಳೆದಿರೋದು, ನಾವು ಮಣ್ಣಲ್ಲಿ ಬೆಳೆದಿರೋದು, ಮಣ್ಣಿನ ಜೊತೆ ನಾವು ಬೆರ್ಕೊಂಡು ನಾವು ಬೆಳೆದಿರೋದು. ಸೊ ಆ ರೀತಿ ಒಂಚೂರು ಈಗ ನಮ್ಮದು ಒಂದು ಸಂಗೀತ ಶಾಲೆ ಇದು ಮ್ಯೂಸಿಕ್ ಕ್ಲಾಸು. ನಮ್ಮ ಮ್ಯೂಸಿಕ್ ಕ್ಲಾಸಲ್ಲಿ ಎಷ್ಟೋ ಪೇರೆಂಟ್ಸ್ ಬರ್ತಾರೆ,
ನನ್ನ ಮಗ ಮೊಬೈಲ್ ಬಿಟ್ಟು ಒಂದು ಸೆಕೆಂಡು ಇರಲ್ಲ ಸರ್, ದಯವಿಟ್ಟು ಅವನಿಗೆ ಒಂದು ಸಂಗೀತ ಕ್ಲಾಸ್ ಹೇಳ್ಕೊಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಂಗೀತ ಕ್ಲಾಸ್ ಜಾಯ್ನ್ ಆದಮೇಲೆ ಅವರಲ್ಲಿ ಎಷ್ಟೋ ಬದಲಾವಣೆ ನಾವು ನೋಡಿದ್ದೀವಿ. ಈಗ ಅರವಿಂದ್ ಸರ್ ಹೇಳಿದ ಪ್ರಕಾರ ಆಧ್ಯಾತ್ಮಿಕ ಅಂತ ಹೋದ್ಮೇಲೆ ಏನಾಗುತ್ತೆ, ಅವರು ಸ್ವಲ್ಪ ಆ ಒಂದು ವೇವೇ ಬೇರೆ ಇದೆ, ಆ ರೂಟೇ ಬೇರೆ ಇದೆ. ನಾನು ಹೇಳ್ತೀನಿ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ಲಿ ಅವರು ಸನ್ಯಾಸಿ ಅಂತ ಹೇಳಿದ್ರಲ್ಲ, ಸನ್ಯಾಸಿ ಲೆವೆಲ್ ಹೋಗ್ತಾರೆ. ಬಟ್ ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸ್ ಕೊಟ್ಟರೆ ಖಂಡಿತ ಅವರು ಬದಲಾವಣೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ, ಅಮ್ಮ, ನಾನು ಹೇಳೋದೇನಂದ್ರೆ ಈಗಿನ ಮಕ್ಕಳಿಗೆ ಆಧ್ಯಾತ್ಮ ಒಂದು ಅಂಗವಾಗಿ ಬದಲಾಗೋದು 16ರ ಮೇಲೆ. ಎಸ್, 16 ವಯಸ್ಸಿನ ಒಳಗಿರೋ ಮಕ್ಕಳಿಗೆ ಪಂಚತಂತ್ರ ಕತೆ ಕೊಡ್ಬೇಕು, ಹಾ, ರಾಮಾಯಣ ಕತೆ ಕೊಡ್ಬೇಕು. ಕಥೆಗಳ ಮೂಲಕ ಅವ್ರಿಗೆ ನಾವು ತಿಳುವಳಿಕೆ ಹೇಳ್ಬೇಕು ಗುರುಗಳೇ. ಹೌದಾ? ಖಂಡಿತ ಖಂಡಿತ. ಆ ಒಂದು ವಿಚಾರದಲ್ಲಿ ಪಂಚತಂತ್ರ ಕಥೆಗಳು ಮತ್ತೆ ವಿಕ್ರಮಾದಿತ್ಯ ಬೇತಾಳ ಕಥೆಗಳು, ಆ ಒಂದು ಸಮಾಜಮುಖಿ ಕಥೆಗಳನ್ನ ಅವ್ರಿಗೆ ಬಾಲಮಂಗಳ ಅಂತ ನಮ್ಮ ಟೈಮಲ್ಲಿ ಬರ್ತಾ ಇತ್ತಮ್ಮ. ನಾವು 93ರಲ್ಲಿ ಹುಟ್ಟಿದ್ದು. ಈ ಒಂದು ಟೈಮಲ್ಲಿ ಬೆಳೆದಿದೀವಿ ನಾವು, ರಾಮಾಯಣ ಮಹಾಭಾರತ ಕಥೆ ತಿಳ್ಕೊಂಡೇ ಬೆಳೆದಿದೀವಿ ನಾವು. ಹಾ ಅಮ್ಮ. ಹಾಗೆ ದೇವಸ್ಥಾನದಲ್ಲಿ ಭಜನೆಗಳು, ಓಂಕಾರ ಸ್ಮರಣೆ ಮಾಡೋದ್ರಿಂದ ನಾಲಿಗೆ ಸುಲಭವಾಗಿ ಸ್ಪಷ್ಟೀಕರಣವಾಗುತ್ತೆ ಹೌದು. ಪಂಚಾಕ್ಷರಿ ಮಂತ್ರದಿಂದ. ಹಾಗೆ ನಾನು ಹೇಳ್ತೀನಿ. ಅದೇ ಜೊತೆಗೆ ನಾವು ಭಜನೆಯನ್ನ ಮಾಡಬೇಕಾದ್ರೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡುವಂತ ಸಂದರ್ಭಗಳು ಬರುತ್ತೆ. ಹ್ಮ್. ತಂದೆ ತಾಯಿಗೂ ಮಕ್ಕಳ ಜೊತೆ ಎಷ್ಟು ಹೆಚ್ಚಾಗಿ ಸಮಯವನ್ನ ಕಳಿತೀರಾ ಅಷ್ಟು ಹೆಚ್ಚಾಗಿ ಮಕ್ಕಳು ನಿಮ್ಮ ಜೊತೆ ಅನುಭವವನ್ನ ಬೆಳೆಸ್ಕೊಂತಾರೆ. ಪ್ರತಿಯೊಂದು ಮಕ್ಕಳು ನಿಮ್ಮ ಹತ್ರ ಎಲ್ಲಾ ವಿಚಾರನ ಹೇಳುವಂತೆ ನೀವು ಪ್ರೇರೇಪಿಸಬೇಕೇ ಹೊರತು ಭಯದಿಂದ ಬರ್ಸ್ಬಾರ್ದು. ಹೌದು, ನಿಜ ಗುರುಗಳೇ. ಆ, ಆದ್ರೆ ಇವತ್ತಿನ ಹೊಟ್ಟೆ ಹೊರ್ಕೊಳ್ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅಂತ ಸೌಲಭ್ಯಗಳಿಗೋಸ್ಕರ ಇಬ್ರು ಗಂಡ ಹೆಂಡತಿ ಇಬ್ರು ದುಡಿಯಕ್ ಹೋಗ್ತಾರೆ. ದುಡಿಯಕ್ ಹೋದ್ಮೇಲೆ ಸಂಜೆ ಮನೆಗ್ ಬಂದ್ಮೇಲೆ ಆ ಮಕ್ಕಳು ನೋಡೋಷ್ಟು ಪುರ್ಸೊತ್ತಿರಲ್ಲ, ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ಕೂ ಅವ್ರಿಗೆ ಪುರ್ಸೊತ್ತಿರಲ್ಲ. ಆ ರೀತಿ ಪ್ರಪಂಚದಲ್ಲಿ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಮಕ್ಕಳ ಕಡೆ ಧ್ಯಾನ ಕೊಡೋರೇ ಇಲ್ಲ. ಅಮ್ಮ, ಆ ಧ್ಯಾನವನ್ನ ಕೊಡ್ಬೇಕು ಅಂತ ಮಕ್ಕಳನ್ನ ಹೇಗೆ ರೂಪಿಸ್ಬೇಕು ಅಂತ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು. ಎಸ್, ಆವಾಗ ಅಜ್ಜ ಅಜ್ಜಿ ಕರ್ತವ್ಯ ಕೂಡ ಇರುತ್ತೆ. ಅಜ್ಜಿಗೆ ಸೊಸೆ ಅಂದ್ರೆ ಆಗಲ್ಲ. ಹಾಗಾದ್ರೆ ಗುರುಗಳೇ, ಈ ತಂದೆ ತಾಯಿಗಳಿಗೆ ಈ ಅರಿವು ಹೇಗ್ ಬರುತ್ತೆ, ಯಾವಾಗ ಮೂಡಿಸೋದು, ಇದ್ರ ಬಗ್ಗೆ ನಾವು ಯಾವ ತರ ಸ್ಟೆಪ್ಸ್ ತಗೊಳ್ಳೋದು, ಅಮ್ಮ, ಯಾವ ರೀತಿ ನಮ್ಮ ಸಮಾಜದಲ್ಲಿ ಅಪ್ಪ ಅಮ್ಮನಿಗೆ ಬುದ್ಧಿ ಕಲಿಸ್ಬೇಕು ಗುರುಗಳೇ? ಅವರಲ್ಲಿ ಈಗೋ ಅನ್ನೋದು ಬಿಡಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಮಕ್ಕಳ ಮುಂದೆ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಅನ್ನೋದು ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು. ಅಂದ್ರೆ ಅಮ್ಮ ನಿಮ್ಗೆ ಹೇಳೋದೇನಂದ್ರೆ ಮಗುವಿನ ಸರೌಂಡಿಂಗ್ಸ್ ಯಾವ ತರ ಇರುತ್ತೆ. ಎಸ್, ಮನೆಯಲ್ಲಿ ಕೆಟ್ಟ ಭಾಷೆಗಳ ಉಪಯೋಗ ಆಗ್ಬಾರ್ದು, ವಾತಾವರಣ, yes. ಮೊದಲನೇದು. ಎರಡನೇದು, ಅವ್ರು ಯಾವ ತರ ಅವ್ರ ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾರೆ, ಯಾಕೆ ಅವರು ಬೇರೆಯವ್ರಿಗೆ ಗೌರವ ಕೊಡ್ತಾರೆ ನಮ್ಮ ಮಕ್ಕಳು ನೋಡಿ ಕಲ್ತ್ಕೊಂತ ಇರ್ತಾರೆ. ಆ ನೋಡಿ ಕಲ್ತ್ಕೊಳ್ಳೋದ್ರಿಂದ ಮಕ್ಕಳ ಒಂದು ಪರಿವರ್ತನೆ. ಅಂದ್ರೆ ನೀವೆಲ್ಲಾ ವಿಷಯನ ಮಕ್ಳಿಗೆ ಹೇಳ್ಕೊಡಂಗಿಲ್ಲ. ಮಕ್ಕಳಿಗೆ ಹೇಳ್ಕೊಡೋದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ತಿನ್ನೋದು, Yes. ಮನಗೋದು ಮತ್ತೆ ತೊಳೆಯೋದು ಹೇಳ್ಕೊಟ್ಟಿರ್ತೀರ, ಹೀಗೆ ತೊಳಿಬೇಕು ಅಂತ. ಮಿಕ್ಕಿದ್ದು ನೀವು ಯಾವಾಗ ಬೇರೆಯವ್ರ ಜೊತೆ ಮಾತಾಡ್ತಿರ್ತೀರಿ, ಯಾವ ತರ ನೀವು ನಿಟ್ಕೊಂಡಿರ್ತೀರ, ಯಾವ ತರ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತೀರ, ಅದನ್ನ ನೋಡಿ ಆ ಮಕ್ಕಳಿಗೆ ಗೌರವಾತೀತವಾಗಿ ಬರುತ್ತೆ. ನೀವು ಬೇರೆಯವರ ಮುಂದೆ ಅಹಂಕಾರವನ್ನ ತೋರಿಸಿ ನೀವು ಮಾತಾಡ್ತಾ ಇದ್ರೆ, ನಮ್ಮ ತಂದೆಯವರ ಅಹಂಕಾರ ತೋರಿಸಿ ನಾನೇ ಅಹಂಕಾರ ಅದು ತೋರಿಸಬಾರ್ದು ಸರಿ ಅಂತ ಅಂತ ಅನ್ಸುತ್ತೆ. ಅವರು ಅದನ್ನ ಫಾಲೋ ಆಗ್ತಾರೆ. ಎಸ್ ಎಸ್ ಎಸ್. ಅದೇ ನಾವು- ರೀತಿ ಕೃಷಿಯಲ್ಲೂ ಕೂಡ ಅಷ್ಟೇ ಗುರುಗಳೇ. ಟೀಚರ್ಸ್ ಗಳು ಸ್ವಲ್ಪ ಅವ್ರ ಪಾತ್ರ ತುಂಬಾ ದೊಡ್ಡ. ಯಾಕಂದ್ರೆ ಟೀಚರ್ಸ್ ಹೇಳಿದ್ದನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಕೇಳ್ತಾರೆ, ಮನೇಲಿ ಅದನ್ನೇ ನಾವ್ ಹೇಳಿದ್ರೆ ಕೇಳಲ್ಲ. ಆ ಟೀಚರ್ ಹೇಳಿದ್ದನ್ನ ಖಂಡಿತ ಪರಿಪಾಲಿಸ್ತಾರೆ. ಇವತ್ತು ನಮ್ಮ ಮಿಸ್ ಹೇಳಿದ್ದಾರೆ ಹಿಂಗ್ ಮಾಡ್ಬೇಕು ಅಂತ, ನಮ್ಮ ಮಿಸ್ ಅನ್ನೋ ಅಭಿಮಾನದಿಂದ ಮಾತಾಡ್ತಾರೆ ಮಕ್ಕಳು. ಹಾಗಾಗಿ ಆ ಟೀಚರ್ ಕೈಲಿದೆ ಇವರ ಮಕ್ಕಳ ಒಂದು ಭವಿಷ್ಯನ ಒಂದು ಮುಂದೆ ಹೇಗೆ ತಗೊಂಡೋಗ್ಬೇಕು ಅನ್ನೋದಾಗ್ಲಿ, ಅವ್ರಿಗೆ ಹೇಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದಾಗ್ಲಿ ಆ ಟೀಚರ್ ಕೈಲೂ ಇರುತ್ತೆ ಗುರುಗಳೇ. ಬರೀ ಪಾಠದ ಜೊತೆಗೆ ಒಂದ್ 5 ನಿಮಿಷ ಇದ್ರ ಬಗ್ಗೆ ಕೂಡ ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟಾಗ ಆ ಮಕ್ಕಳ ತಲೆಗೆ ಬೇಗ ಮುಟ್ಟುತ್ತೆ ಟೀಚರ್ ಹೇಳಿದ್ದು. ಯಾಕಂದ್ರೆ ಅಬ್ಸರ್ವೇಷನ್ ಜಾಸ್ತಿ ಮಕ್ಕಳು ಅಮ್ಮ, ನೋಡ್ತಾ ಟೀಚರ್ ನಿಮ್ಗೆ ಅಲ್ಲಮ್ಮ, ನಾನು ಹೇಳ್ತಾ ಇರೋದು ನಿಮ್ಗೆ ಒಂದೇ ಮಗು, ಆ ಒಂದು ಮಗು ಜೊತೆ ಹೇಗೆ ಮಾಡ್ಬೇಕು ಅಂತ ನಿಮ್ಗೆ ಒಂದು ಐಡಿಯಾ ಕೂಡ ಇರಲ್ಲ. ನಾವ್ ಹೇಗಿರ್ತೀವೋ ಹಾಗೆ ಆ ಮಗು ಇರುತ್ತೆ ಅಂತ ನೀವು ನಿರ್ಧಾರ ಮಾಡಿದೀರ. ಒಂದು ಶಾಲೆಯಲ್ಲಿ 30ರಿಂದ 40 ಮಕ್ಕಳು ಇರ್ತಾರೆ. ಯಾವ ಮಕ್ಕಳೊಂದಿಗೆ ಹೇಗೆ ನಾವು ವ್ಯವಹರಿಸಬೇಕು, ಯಾವ ಮಕ್ಕಳನ್ನ ನಾವು ಯಾವ ತರ ಮಾತಾಡಿಸಿ ಅವರನ್ನ ನಾವು ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಒಂದು ಆಸೆಯನ್ನ ತೋರಿಸಿ, ಇನ್ನೊಂದು ಭಯವನ್ನ ತೋರಿಸಿ, ಮೂರನೇದು ಕೆಲಸವನ್ನ ಮಾಡಿಸಿ. ಆ ಒಂದು 3 ವಿಭಾಗದಲ್ಲಿ ಒಬ್ಬ ಟೀಚರ್ ಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೊಂತಾನೆ. ಪ್ರತಿದಿನ ನೀವು ಹೋಮ್ವರ್ಕ್ ಮಾಡಿದ್ರೆ ನಿಗೊಂದು ಚಾಕ್ಲೇಟ್ ಕೊಡ್ತೀನಿ, ಎಲ್ಲರ ಮುಂದೆ ನಿನಗೆ ಚಪ್ಪಾಳೆ ಓಡಿಸ್ತೀನಿ ಅಂತ ಆಸೆ ತೋರಿಸ್ತಾರೆ. ಅಷ್ಟೇ, ಮುಗೀತು. ನಾಳೆ ಬೆಳಿಗ್ಗೆ ಆದ್ರೆ ಆ ಮಗು ರೆಡಿ ಆಗಿರುತ್ತೆ, ನನಗೆ ಮತ್ತೆ ಚಪ್ಪಾಳೆ ಬೇಕು. ಯಾಕಂದ್ರೆ ಆ ಚಪ್ಪಾಳೆಯೊಂದಿಗೆ ಆ ಮಗುವಿನ ವಿಕಾಸನ ಆಗ್ತಾ ಇರುತ್ತೆ. ಒಂದು ಟೀಚರ್ ಇವಾಗ ಒಂದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಟೀಚರ್ಸ್ ಬೈದ್ರೆ ಪೇರೆಂಟ್ಸು ಈ PDF ಕಳಿಸ್ತಾರೆ, 5ರಿಂದ 10 PDF. ಬೆಂಗಳೂರಲ್ಲೇ ನಡೆದಿದ್ದಮ್ಮ, ನಾನೇ ನೋಡಿದ್ದೀನಿ. ಮಗು PDF ಆ ಟೀಚರ್ನ ಸಸ್ಪೆಂಡ್ ಮಾಡಿ ಅಂತ. ನನ್ನ ಮಗುಗೆ ಬೈಯಕ್ಕೆ ಅವ್ರಿಗೇನು ಹಕ್ಕಿದೆ,
ನಾವೇ ಬೈಯೋದಿಲ್ಲ, ಪೇರೆಂಟ್ಸ್ ಕಳಿಸ್ತಾರೆ. ಪೇರೆಂಟ್ಸ್ ಕಳಿಸ್ತಾರಮ್ಮ. ಎಷ್ಟು ಜನ ಟೀಚರ್ಸ್ ಮಕ್ಳು ಏನಾದ್ರೂ ಆಗೋಗ್ಲಿ ನಾನು ಪಾಠ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಇದ್ದಾರೆ. ಇನ್ನೊಂದು, ಇವಾಗ ಟೀಚರ್ಸ್ದೇ ಸರಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಕೆಲವೊಂದು ಟೀಚರ್ಸ್ ಕೂಡ ಮಕ್ಕಳಿಗೆ ಕೊಡುವಂತ ಪನಿಷ್ಮೆಂಟ್ ಕೂಡ ಅತ್ಯಂತ ಹೀನವಾಗಿರುತ್ತೆ. ಮೊನ್ನೆ ಇದು ಬೆಂಗಳೂರಿನಲ್ಲೇ ಒಂದು ಹುಡುಗ ಸತ್ತೋಯ್ತಲ್ಲ ಹಾರ್ಟ್ ಅಟ್ಯಾಕ್ ಆಗಿ. ಹೌದು ಹೌದು. ಬೈದಲ್ಲೇ ಪಾಪ ನಿಜ ಹೋಗ್ಬಿಟ್ಟ ಹುಡುಗ. ನಿಜ ಹಾ ಅಮ್ಮ. ಆದ್ರೆ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಮಕ್ಕಳು ಈಗ ಹೇಗೆ ಬದಲಾವಣೆ ಆಗ್ತದೆ. ಇವಾಗ ನೀಟ್ ಎಕ್ಸಾಮ್ ಅಲ್ಲಿ ನೋಡ್ಬೋದು, ಮಕ್ಕಳಿಗೆ ಒಂದು ದಾರಿ ತೋರಿಸು, ನೀವ್ ಹಿಂಗ್ ಮಾಡಿದ್ರೆ ಆಗುತ್ತೆ, ಸರಿ ಹೋಗುತ್ತೆ ಅಂತ. ಅವ್ರಿಗೆ ಗೊತ್ತಿದ್ದೇನೆ ಒಂದೇ ಒಂದು, ನಾವು ಸ್ಟ್ರೈಕ್ ಮಾಡ್ಬೇಕು, ಇಷ್ಟೊಂದು ಗೊತ್ತಿತ್ತು. ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು, ಬಂದು ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿದ್ಮೇಲೆ ಏನಂತಂದ್ರೆ ಕಿರ್ಚಿ ಅಂತ ಹೇಳಿದ್ರು. ಏನ್ ಕಿರ್ಚಕ್ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಒಂದೇ ಹೇಳಿದ್ದು, ಇವರು ಪ್ರಧಾನಿಗೆ ರಾಜೀನಾಮೆ ಕೊಡಿ ವಿದ್ಯಾಮಂತ್ರಿಗೆ, ಸರಿ ಅಂತ ಕಿರ್ಚಿದ್ರು. ನ್ಯಾಯ ಬೇಕು ಅಂತ ಹೇಳಿದವರು ಸುಮಾರು ಜನ ಅದನ್ನ ನೋಡಿ ಬದಲಾವಣೆ ಆಗಿದ್ ನೋಡಿ ಪೇರೆಂಟ್ಸೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಒಂದು ಜಾಗ ಬೇರೆಯವ್ರನ್ನ ಕರ್ಕೊಂಡು ಬಂದ್ರು. ಅಂದ್ರೆ ಸಮಾಜನೇ ಈ ಒಂದು ಅಮಾಯಕ ಹುಡುಗರನ್ನ ಹಿಡ್ಕೊಂಡೋಗಿ ಕೆಟ್ಟ ಕೆಲ್ಸಗಳನ್ನ ಇದು ಬಾನಿಸರಾಗಿ ಮಾಡ್ತಾ ಇದ್ದಾರೆ. ನಾವು ಮಕ್ಕಳಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಾವ್ ಹೇಳ್ಕೊಡ್ಬೇಕು. ತಪ್ಪು ಸರಿಯನ್ನ ನಾವ್ ಯಾವ್ದೇ ಕಾರಣಕ್ಕೂ ತಿಳಿಸಿಲ್ಲ ಅಂದ್ರೆ ಹೌದು ಅವ್ರಿಗೆ ತಪ್ಪು ಯಾವ್ದು ಸರಿ ಅಂತ ಅರಿವೇ ಆಗಲ್ಲ. ಇವಾಗ ಸಿಗರೇಟ್ ತಪ್ಪು, ಅದನ್ನ ನಾವು ಹೇಳ್ಕೊಡ್ಬೇಕು. ಯಾಕೆ ಸಿಗರೇಟ್ ತಪ್ಪು ಅಂತ ತೋರ್ಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಕಾವಲಿ ಸುಡ್ತಾ ಇರುತ್ತೆ, ದೋಸೆ ಮಾಡ್ತಾ ಇರ್ತೀರ, ಮಗು ಬಂದು ಆ ದೋಸೆ ಕಾವಲಿನ ಗೊತ್ತಿಲ್ಲದೆ ಮುಟ್ಟಾಗ ಸುಡುತ್ತೆ. ಇನ್ನೊಂದ್ಸಲಿ ಮಗು ದೋಸೆ ಹತ್ರ ಹೋಗುತ್ತಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವ್ರಿಗೆ ಅದು ಸುಡುವಂತ ಗೊತ್ತಾದಾಗ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ, ಇದು ತಪ್ಪು. ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಉಪ್ಪಿಟ್ಟು ತಿನ್ನಿಸ್ತೀರಾ, ಅದಕ್ಕೆ ಉಪ್ಪಿಟ್ಟು ಮನೇಲಿ ಯಾರು ಉಪ್ಪಿಟ್ಟು ನನಗೆ ಇಷ್ಟ ಇಲ್ಲ ಅದೊಂಥರ ಇರುತ್ತೆ ಅಂತ ಹೇಳಿದ್ಮೇಲೆ ಆ ಮಗುಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ. ನೀವ್ ಯಾವ್ದನ್ನ ತಿನ್ನೋದ್ ಅಭ್ಯಾಸ ಮಾಡಿಸ್ತೀರಾ. ಕೆಲವೊಂದು ಮಕ್ಕಳು ಹಾಗಲ್ಕಾಯಿ ತಿಂತಾರೆ, ಅವ್ರಿಗೆ ಹಾಗಲ್ಕಾಯಿ ಕಹಿ ಅಂತ ಅನ್ಸಲ್ಲ ಅವ್ರಿಗೆ. ಅಂದ್ರೆ ಅವ್ರಿಗೆ ತಪ್ಪು ಯಾವ್ದು ಸರಿ ಅಂತ ಅರ್ವೇ ಆಗಲ್ಲ. ಇವಾಗ ಸಿಗರೇಟ್ ತಪ್ಪು, ಅದನ್ನ ನಾವು ಹೇಳ್ಕೊಡ್ಬೇಕು. ಮನೇಲಿ ವಾತಾವರಣ ಆ ರೀತಿ ಇರಬೇಕು ಅಂತ ಹೇಳ್ತಿದ್ದೀರಾ ನೀವು. ಹೌದಮ್ಮ. ಒಂದು ಹೂವು ಬೆಳಬೇಕಂದ್ರೆ ಹೇಗೆ ಮಣ್ಣು, ಕಲ್ಲು, ನೀರು ಮತ್ತೆ ಆ ಒಂದು ಸುತ್ತರ ಒಂದು ಸರೌಂಡಿಂಗ್ಸ್ ಹೆಂಗೆ ಕಾರಣವಾಗುತ್ತೋ ಹಾಗೆ ಒಂದು ಜೀವ ನಿಧಾನವಾಗಿ ಮೊಳಕೆಯಿಂದ ಹೊರಗಡೆ ಬಂದ ಮೇಲೆ ಸಂಪೂರ್ಣವಾಗಿ ಯುವಕಾವಸ್ಥೆಗೆ ಬರಬೇಕಾದಾಗ ಎಲ್ಲ ಅವಶ್ಯಕತೆ ಆಗಿರುತ್ತಮ್ಮ. ನನ್ನೊಂದು ಉದಾಹರಣೆ ನಾನು ಕೊಡೋಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಇದು ಜೀವಂತ ಉದಾಹರಣೆ ನಾನು ಕೊಡೋಕೆ ಇಷ್ಟಪಡ್ತೇನೆ ಮೇಡಮ್. ಏನಂದ್ರೆ ಈಗ ನನ್ನ ಮಗನೇ ಈಗ ಟೀಚರ್ ಹೊಡೆದು ಕಳಿಸಿರುವಾಗ ಯಾವುದೊಂದು ಹೋಮ್ವರ್ಕ್ ಮಾಡಿಲ್ವಾ ಅಥವಾ ಏನೊಂದು ಬರ್ದಿಲ್ಲ ಅಥವಾ ಸ್ಲೋ ಬರ್ದಿದ್ದಾನೆ ಅಥವಾ ಫಾಸ್ಟ್ ಬರ್ದಿಏನೋ ಆಗಿರುತ್ತೆ. ಸೊ ಅದು ಹೊಡೆದಿದಾಗ ಪಪ್ಪ ನೀವು ಯಾವತ್ತೂ ಹೊಡೆದಿಲ್ಲ ನನಗೆ, ಬಟ್ ಆ ಟೀಚರ್ ನನಗೆ ಹೊಡೆದ್ರು ಅಂತ ಬಂದು ನನಗೆ ಕಂಪ್ಲೇಂಟ್ ಮಾಡಿದಾಗ ಈಗ ನಾನು ಸ್ವಲ್ಪ ಅವನಿಗೆ ಸಪೋರ್ಟ್ ಮಾಡಿ ಹೆಂಗೆ ಟೀಚರ್ ಹೆಂಗಪ್ಪ ಹೊಡೆದ್ರು ಅಂತ ನಾನು ಒಂದು ಮಾತು ಹೇಳಿದರೆ ಅಲ್ಲಿ ಅವನ ಮನಸ್ಸಲ್ಲಿ ಬೇರೆನೇ ಹುಟ್ಟತ್ತೆ ಹೊರತು ಅವ್ನು ಪಾಸಿಟಿವ್ ಆಗಲ್ಲ. ಆವಾಗ ಇಲ್ಲಪ್ಪ ನಾನು ಸ್ಕೂಲ್ ಓದುವಾಗ ನಮಗೂ ಟೀಚರ್ ಬೈದಿದ್ದಾರೆ, ಹೊಡೆದಿದ್ದಾರೆ, ಅದು ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅವನೊಂದು ಲೆವೆಲಲ್ಲಿ ಅವನು ಪ್ರಿಪರೇಷನ್ ಆಗಿಬಿಡ್ತಾನೆ. ಈಗ ಒಂದು ದಿನ ಸಹ ಅವನು ಟೀಚರ್ ಹೊಡೆದಾರಂತ ಹೇಳಲ್ಲ, ಬಟ್ ಹೊಡಿತಿದ್ದಾರೆ, ಬಟ್ ಹೀ ಈಸ್ ಪ್ರಿಪೇರ್ಡ್ ನಾವು. ಈಗ ನಾವು ಮೆಂಟಲಿ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಮಕ್ಕಳಿಗೆ ಅಷ್ಟೇ ನಾನು ಹೇಳಿದ್ದು. ಹೌದು, ಎಷ್ಟು ಜನ ತಂದೆ ತಾಯಿಗೆ ಇದನ್ನ ಗೊತ್ತಾಗತ್ತೋ, ಹೆಂಗೆ ತಲುಪಿಸೋದು ಈ ತರ ಅವ್ರನ್ನ Yes. ಮತ್ತೆ ಮಾನಸಿಕವಾಗಿ ಅಪ್ಪ ಅಮ್ಮನ ತಯಾರು ಮಾಡ್ಬೇಕು ನಾವು. ಖಂಡಿತ ರಾಧಾರ್, ಏನಾಗುತ್ತೆ ಗೊತ್ತಾ, ಮದುವೆಗಿಂತ ಮುಂಚೆ ನಾವು ನಮ್ಮ ವರ್ತನೆ ಏನಿರುತ್ತೆ ಅಲ್ವಾ, ಅದನ್ನು ನಾವು ಮಕ್ಕಳು ಹುಟ್ಟಿದ ಮೇಲೆ ನಮ್ಮ ವರ್ತನೆ ನಾವು ಬದಲಾಯಿಸ್ಕೊಳ್ಳೇಬೇಕಾಗತ್ತೆ. ವಿ ಹ್ಯಾವ್ ಟು ಚೇಂಜ್. ಎಸ್ ಆ ಒಂದನ್ನ ನಾವು ಯಂಗ್ಸ್ಟರ್ಸ್ ತರಬೇಕು, ಮದ್ವೆ ಮಾಡ್ಕೊಳ್ಳೋ ಏಜ್ ಇರೋರು ತರಬೇಕು. ಎಸ್ ಎಕ್ಸಾಕ್ಟ್ಲಿ ಮೇಡಮ್. ಅಲ್ಲ, ಮದ್ವೆ ಆದ ಮಕ್ಕಳು ಹೇರೋದು ಇಂಪಾರ್ಟೆಂಟ್ ಅಲ್ಲ, ಅಷ್ಟೇ ಅಲ್ಲ, ಜವಾಬ್ದಾರಿ ಮೇಡಮ್, ಅದು ದೊಡ್ಡ ಜವಾಬ್ದಾರಿ. ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಅವರ ಒಂದು ನಾವು ಸಂಸ್ಕಾರವಾಗಿ ನಾವು ಬೆಳೆಸ್ಬೇಕಂದ್ರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಆಚೆ ಹೋದ್ಮೇಲೆ ಹೇಗಿರ್ತಾರೆ, ಮನೇಲಿ ಹೇಗಿರ್ತಾರೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮಗೆ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ನನಗೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಎಸ್ ಖಂಡಿತ. ನಿಮ್ಮ ಮುಖಾಂತರ ಈ ಎಲ್ಲ ಫೇಸ್ಬುಕ್ ವೀಕ್ಷಕರಿಗೂ ಒಂದು ಮಾಹಿತಿ ಸಿಕ್ತಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ರಾಧಾ ಅವರೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಧನ್ಯವಾದಗಳಮ್ಮ. ಸೊ ಅವರು ನೋಡಿ ಎಷ್ಟು ಚೆನ್ನಾಗಿ ಅವ್ರ ಪ್ರಶ್ನೆ ಕೇಳಿದ್ರು. ಅಂದರೆ ಈಗ ಮಕ್ಕಳಿಗೆ ಯಾವ ರೀತಿ ನಾವು ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಹೌದು ಸರ್. ಎಸ್, ನಾನು ಆಗ್ಲೇ ಹೇಳಿದೆ, ಬೆಳೆಯೋ ಚಿಗುರು ಮೊಳಕೆಯಲ್ಲೇ ಆದ್ರೆ ಮೊಳಕೆಯಲ್ಲೇ ಅದ್ರ ಸುತ್ತಮುತ್ತ ಗೊಬ್ಬರ ಹೇಗೆ ಹಾಕ್ತಿ ಹಾಗೆ ನಾವು ಪ್ರತಿಯೊಬ್ಬರನ್ನ ಮತ್ತೆ ತಾವು ಇನ್ನೊಂದು ವಿಚಾರ ಹೇಳಿದ್ರಿ, 16 ಮೇಲೆ ಮಾತ್ರ ಅದು ಆಧ್ಯಾತ್ಮಿಕ ವರ್ಕ್ ಆಗುತ್ತೆ ಅಲ್ವಾ? ಅದು ಒಳ್ಳೆ ರೀತಿ ಕರೆಕ್ಟ್ ರೀತಿಲೇ ವರ್ಕ್ ಆಗುತ್ತೆ. ಯಾಕಂದ್ರೆ ತಾವು ಸಹ ಇದು ಆಧ್ಯಾತ್ಮಿಕ ಕ್ಲಾಸಸ್ ಎಲ್ಲ ಮಾಡ್ತಿದ್ದೀರ. ಸೊ ಅದು ಯಾವ ರೀತಿ ಎಷ್ಟು ಮಟ್ಟಿಗೆ ಅದು ಜನರಲ್ಲಿ ಬದಲಾವಣೆ ಬಂದಿದೆ? ಅಧ್ಯಾತ್ಮ ಅಂದ್ರೆ ತಿಳಿಯೋದು ನಾವು ಬೇರೆ ತರ ಸರ್.
ಆಧ್ಯಾತ್ಮ ಅಂದ್ರೆ ಸನ್ಯಾಸತ್ವ ಅಂತ ತಿಳ್ಕೊಂಡಿದೀವಿ. ಹೌದು, ಆದ್ರೆ ಅದು ಆಧ್ಯಾತ್ಮ ಅಂದ್ರೆ ತಪ್ಪು ಸನ್ಯಾಸತ್ವ ಅಲ್ಲ ತಪ್ಪು ಸರ್. ಕಲ್ಪನೆ ಆಗಿದೆ. ಆದಿಯಿಂದ ಅಂತ್ಯದವರೆಗೆ ಇರುವಂತ ಒಂದು ಸ್ವಾರಸ್ಯವನ್ನ ಪ್ರಶ್ನೆಯನ್ನ ಮೂಡಿಸೋದು ಆಧ್ಯಾತ್ಮ. ವಾ. ಆ ಪ್ರಶ್ನೆ ನಿಮ್ಮಲ್ಲಿ ಮೂಡಬೇಕು. ಇದು ಸತ್ಯ, ಇದು ಧರ್ಮ, ಇದು ಸುಳ್ಳು, ಹ್ಮ್. ಇದು ಅಧರ್ಮ ಅಂತ ನೀವು ಪ್ರಶ್ನೆ ಕೇಳಬೇಕು. Correct. ಅದು ಆಧ್ಯಾತ್ಮ. ನಾನು ಹ್ಮ್. ಆಧ್ಯಾತ್ಮವನ್ನ ಕ್ಲಾಸ್ನ ತಗೊಳ್ತಾ ಇದ್ದೀನಿ. ಹ್ಮ್, ಹ್ಮ್. ಇದನ್ನ ತಗೊಳ್ಬೇಕಾದಾಗ ಕೆಲವೊಂದು ದೇವರ ಒಂದು ರಾಮಾಯಣ ಮಹಾಭಾರತ ಕಥೆಗಳನ್ನ ತಗೊಂಡಾಗ ಅವರಿಗೆ ಉತ್ತರವನ್ನು ಕೊಡಕ್ ಬಿಡ್ತೀನಿ. ಇದು ಈ ಕಥೆಯ ಒಂದು ಆರಂಭ. ಇಲ್ಲಿ ನೀವು ಅರ್ಥ ಆಗಿದ್ಯೇನು? ಏನ್ ತಿಳ್ಕೊಂಡ್ರಿ ಇದ್ರ ಬಗ್ಗೆ ಅಂತ? ಇದಾದ ಮೇಲೆ ನಿಮ್ಮ ಪ್ರಶ್ನೆ ಏನು? ಯಾಕೆ ಅವರು ದೇವರಾಗಿರ್ಬೋದು, ಹ್ಮ್. ರಾಕ್ಷಸರಾಗಿರ್ಬೋದು, ಯಾಕೆ ಹೀಗೆ ಮಾಡಿದ್ರು? ಎಸ್ ಎಸ್. ಒಂದು ನಮ್ಮ ಆಧ್ಯಾತ್ಮ ಕ್ಲಾಸಲ್ಲಿ ಒಬ್ರು ಕೇಳಿದ್ರು, ಹ್ಮ್. ಸರ್ ಇವಾಗ ದೇವರು ದಾನವರು ಅಂತ ಇಬ್ರು ಮಾಡೋ ಬದಲು ಹ್ಮ್. ದೇವರು ಬರೀ ದೇವರನ್ನೇ ಸೃಷ್ಟಿ ಮಾಡ್ಬೋದಿತ್ತಲ್ವಾ, ದಾನವರನ್ನೇ ಸೃಷ್ಟಿ ಮಾಡ್ಬೋದು, ಅವ್ರು ಜಗ್ಲನೇ ಇಡ್ತಾ ಇರ್ಲಿಲ್ವಲ್ಲ ಹ್ಮ್. ಅಂತ ಕೇಳಿದ್ರು. ಆಗ ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಹ್ಮ್. ಈಗ ದೇವರು ಬೇರೆ ದಾನವರು ಬೇರೆ ಅಂದಾಗ ಒಳ್ಳೆಯದಿದ್ದು ಕೆಟ್ಟದಿದ್ದು ಅಂತ ನೀವು ತಿಳ್ಕೊಂತ ಇದ್ದೀರಾ. ಓಕೆ. ಆಗ ನೀವೆಲ್ಲ ಒಳ್ಳೆಯವರೇ ಆಗಿದ್ರೆ ಮಾಡೋದೆಲ್ಲ ಒಳ್ಳೇದಾಗ್ತಾ ಇತ್ತು. ಹೌದು, ಆಗ ಕೆಟ್ಟದೇ ಇರ್ತಾ ಇರ್ಲಿಲ್ವಲ್ಲ. ಖಂಡಿತ. ಆಗ ನಿಮ್ಗೆ ತಪ್ಪು ಯಾವುದು ಅಂತ ಹೇಗೆ ಅರಿವಾಗ್ತಾ ಇತ್ತು? ನೀವು ಮಾಡಿದ್ದೇ ಸರಿ ಅಂತ ಮೂಡ್ತಾ ಇತ್ತು. ನಿಜ. ಒಂದು ಸಮಾಜದಲ್ಲಿ ನಿಮಗೆ ಮಾಡೋದು ತಪ್ಪ ಸರಿನಾ ಅಂತ ಒಂದು ವಿವೇಚನೆಯನ್ನು ತಿಳಿಸೋದು ಈ ಗ್ರಂಥಗಳು. ನೀನು ಹೀಗೆ ಮಾಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ಸರಿ ಅಂತ ಪುರಾಣಗಳೇ ಹೇಳ್ತಾ ಬರುತ್ತೆ. ಅದನ್ನ ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ. ಯಾವಾಗ ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ ಆವಾಗ ನಮಗೆ ಅರ್ಥವಾಗುತ್ತೆ ಯಾವ ರೀತಿಯಲ್ಲಿ ನಾವು ಈ ಸಮಾಜವನ್ನ ಬೆಳವಣಿಗೆ ಮಾಡ್ತೀವಿ. ರಾಮ ರಾಜ್ಯ ಬೇಕಾ, ರಾವಣ ರಾಜ್ಯ ಬೇಕಾ, ನಮ್ಮ ಮಹಾಭಾರತದಲ್ಲಿ ಕೃಷ್ಣ ಸಾಮ್ರಾಜ್ಯ ಬೇಕಾ, ಇಂದ್ರಪ್ರಸ್ಥ ಬೇಕಾ, ದುರ್ಯೋಧನ ಸಾಮ್ರಾಜ್ಯ ಬೇಕಾ, ಅಶೋಕ ಸಾಮ್ರಾಜ್ಯ ಬೇಕಾ, ಇಮ್ಮಡಿ ಪುಲಕೇಶಿ ಇದ್ದಾರೆ, ಹೊಯ್ಸಳ ಇದ್ದಾರೆ, ಕದಂಬರ್ ಇದ್ದಾರೆ, ನಮ್ಮ ವಿಜಯನಗರ ಸಾಮ್ರಾಜ್ಯ ಇದೆ. ಹ್ಮ್, ಹ್ಮ್, ಹ್ಮ್. ಬರ್ತಾ 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 ಎಲ್ಲಾ ಬದಲಾವಣೆಗಳಾಯ್ತು. ಆಧ್ಯಾತ್ಮ ನಿಮ್ಗೆ ಹೇಳ್ಕೊಡೋದು ಒಂದೇ, ಹ್ಮ್. ನಿಮ್ಮ ಒಳಗೆ ಆ ಪ್ರಶ್ನಾಜನಕ ಸ್ಥಿತಿ ಬೆಳೆದಿದ್ಯಾ, ಅಚ್ಚಾ. ಆ ಒಂದು ವಿಚಾರವನ್ನ ಆಧ್ಯಾತ್ಮ ತಿಳಿಸುತ್ತೆ. ಓಕೆ, ಓಕೆ. ಇಲ್ಲಿ ಇವಾಗ ಸುಮಾರು ಜನ ಆಧ್ಯಾತ್ಮ ಅಂದ್ರೆ ವಚನಗಳು ಮತ್ತೆ ಶ್ಲೋಕಗಳು, ಗ್ರಂಥಗಳು ಅಂತ ತಿಳಿದಿದ್ದಾರೆ. ಹ್ಮ್. ಆದ್ರೆ ನಾನು ಒಂದೇ ಕೇಳ್ತೀನಿ, ನೀವು ಓದ್ತಾ ಇದ್ದೀರಾ, ಶ್ಲೋಕಗಳನ್ನ ಓದ್ತಾ ಇದ್ದೀರಾ, ಪಾರಾಯಣಗಳ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೆ ನೆಮ್ಮದಿ ಸಿಗ್ತಾ ಇದೆ. ಅವರು ಮಾನವ ಒಂದು ಸಂಘಜೀವಿ. ಆ ಸಂಘದಲ್ಲಿ ಇದ್ದು ಎಲ್ಲರೂ ಗುಂಪಿನಲ್ಲಿ ಯಾವಾಗ ಮಾಡ್ತೀವಿ ಆವಾಗ ಅವನಿಗೆ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತೆ, ಶಾಂತಿ ಬೇಕಾಗುತ್ತೆ. Okay. ಕೆಲವರು ಅದನ್ನ ಧ್ಯಾನದಲ್ಲಿ ಪಡೆದುಕೊಳ್ತಾರೆ. ನಮ್ಮಂತವರು ಪರಿಸರದಲ್ಲಿ ಟ್ರೆಕ್ಕಿಂಗ್, ಕ್ಯಾಂಪಿಂಗ್ ಅಂತ ತಿಳ್ಕೊಂತೀವಿ. ಹೌದು. ಯಾರಿಗೆ ತುಂಬಾ ನ್ಯೂನತೆಯಿಂದ ಮನಸ್ಸಿನಲ್ಲಿ ಒದ್ದಾಡ್ತಾ ಇರ್ತಾರೆ ಅವರಿಗೆ ಒಂದು ಸುಲಭವಾಗಿ ಸಹಾಯ ಮಾಡೋದು ಈ ಒಂದು ವಿಚಾರಗಳು, ಪುರಾಣಗಳನ್ನ ಓದ್ತಾ. ಎಸ್, ಒಂದು ಕರೆ ಬರ್ತಿದೆ, ಮಾತಾಡೋಣ. ಧನ್ಯವಾದ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್ ನನ್ನ ಹೆಸರು ಅಚ್ಯುತ್ ಅಂತ ಸರ್. ನಮಸ್ಕಾರ ಅಚ್ಯುತರೆ, ಹೇಗಿದ್ದೀರಾ? ಎಸ್ ಬಿ ಆಫೀಸ್ ಚಾನಲ್ಗೆ ಸ್ವಾಗತ ವಹಿಸ್ತೇನೆ ನಿಮಗೆ. ಕೇಳಿ ಸರ್, ನಿಮ್ಮ ಪ್ರಶ್ನೆ So ಏನು? much. ತುಂಬಾ ಮುಖ್ಯವಾದ ವಿಷಯಗಳನ್ನ ಹಂಚ್ಕೋತಾ ಇದ್ದೀರಾ ಸರ್, ತುಂಬಾ ಥ್ಯಾಂಕ್ಸ್. ಎಸ್ ಅರವಿಂದ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಸ್, ಹೇಳಿ ಸರ್, ಹೇಳಿ. ಸರ್, ನಂದೊಂದು ಒಪಿನಿಯನ್ ಏನು ಅಂತಂದ್ರೆ, ಸೊ ಇದಕ್ಕೊಂದು ಏನು ಇಫ್ ಇಟ್ ಆಲ್ ವಿ ವಾಂಟ್ ಟು ಕಮ್ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿಚುಯೇಷನ್ ಅಂದ್ರೆ, so somewhere we have to adopt Japanese based education system ಅಂತ. ಯಾಕೆಂತಂದ್ರೆ ಯಾವ ತರ ಅದು? ಒಂದನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರ್ಗು ಸರ್ ಅಲ್ಲಿ ಎಕ್ಸಾಮ್ಸ್ ಅನ್ನೋದೇ ಇರಲ್ಲ, ಕಾಂಪಿಟಿಷನ್ ಅನ್ನೋದೇ ಇರಲ್ಲ. ಓಹೋ. ಈ ಕಾಂಪಿಟಿಷನ್ ಅನ್ನೋ ಭೂತನ ಅವ್ರ ಮೈಂಡ್ ಅಲ್ಲಿ ಹೋಗೋದೇ ಇಲ್ಲ 1ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರ್ಗುನು. ಸೊ ಬಟ್ ಏನ್ ಕಲಿಸ್ತಾರೆ ಅಂತಂದ್ರೆ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕಲಿಸ್ತಾರೆ, ಡಿಸಿಪ್ಲಿನ್ ಕಲಿಸ್ತಾರೆ, ಆಗೋಗಿದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬಟ್ ಎಕ್ಸಾಮ್ಸ್ ನಡೀತಿಲ್ಲ ಅಷ್ಟು. ಅದಕ್ಕೆ ರೆಕಾರ್ಡ್ ಇಲ್ಲ. ಹಾ, ಸೊ ಈ ಲೈಫ್ ಅಲ್ಲಿ ಬರೋ ಚಾಲೆಂಜಸ್ ನ ಯಾವ ತರ ನಾವು ಫೇಸ್ ಮಾಡೋದು ಅನ್ನೋದು ಕಲ್ಸ್ಕೊಡ್ತಾರೆ. ಸೊ ಅದನ್ನೇ ನಾವ್ ಇಲ್ಲಿ ಅಡಾಪ್ಟ್ ಮಾಡಿದ್ರೆ, ಸೊ ಅರವಿಂದ್ ಸರ್ ಒಂದ್ ಹೇಳ್ತಾ ಇದ್ರು, ಸೊ ಬೇರೆ ಇದ್ದಾಗ ಚಿಮ್ಟ ಹಾಕ್ಬೇಕು, ಈ ತರ ವಿಷಯಗಳನ್ನ ಮೈಂಡ್ ಅಲ್ಲಿ ಬರೋದು, ಮಕ್ಕಳ ಮೈಂಡ್ ಅಲ್ಲಿ ಕೆಟ್ಟದ್ದು ಹುಟ್ಟೋದು ಅಂತ. ಸೊ ಇದನ್ನೆಲ್ಲ ಮಾಡಿದಾಗ somehow we can come out of this situation today. ಇಟ್ಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಅದ್ರ ಬಗ್ಗೆ ಏನು ಹೇಳ್ತಾರೆ? ನಮಸ್ಕಾರ ಅಚ್ಯುತ್ ಸರ್. ಈ ಒಂದು ವಿಚಾರದಲ್ಲಿ ನಿಮ್ಗೆ ಹೇಳಬೇಕು ಅಂದಾಗ, ನಮ್ಮದ್ರ ಇಂಡಿಯಾದಲ್ಲಿ ಆಲ್ರೆಡಿ ಆ ರೂಲ್ಸ್ ಫಾಲೋ ಆಗ್ತಾ ಇದೆ. 9ನೇ ಕ್ಲಾಸ್ ತನಕ ಯಾವುದೇ ಎಕ್ಸಾಮ್ ಪರಿಗಣನೆಗೆ ಇಲ್ಲ ಅಂತ ಇದೆ. ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಾರೆ. ಪರಿಗಣನೆಗೆ ಇಲ್ಲ ಸರ್, ಸುಮ್ನೆ ಮಾಡ್ತಾ ಇದಾರೆ ಅಷ್ಟೇ. ಯಾಕೆ ಅಂದ್ರೆ ಫೀಸ್ ಕಟ್ಬೇಕಲ್ವಾ. ಅಲ್ಲ, ಮಾಡ್ತಿದ್ದಾರೆ ನಿಜ, ಬಟ್ ಅದು ಅಲ್ಲಿ ಅದು ಇಲ್ಲ ಅಂತ ಹೇಳ್ತೀವಿ. ಅಲ್ಲಿ ಅದು ಇಲ್ಲ. ಯಾಕೆ ಅಂದ್ರೆ ಜಪಾನ್ ಅವರು ಫಾಲೋ ಮಾಡೋದು ನಮ್ಮ ಹಿಂದುತ್ವದ ಗುರುಕುಲ ಪದ್ಧತಿ. ಗುರುಕುಲ ಪದ್ಧತಿಯಲ್ಲಿ ಯಾವ್ದನ್ನ ಸನಾತನ ಧರ್ಮದಲ್ಲಿ ನಾವು ಪಾಲಿಸ್ಕೊಂಡು ಬಂದಿದ್ವಿ ಅದನ್ನ ಅವ್ರು ಪಾಲನೆ ಮಾಡ್ತಾ ಇದಾರೆ. 9ನೇ ಕ್ಲಾಸ್ ಆದ ನಂತರ ಅವರು ಅದನ್ನ ಪ್ರಾಕ್ಟಿಕಲ್ ಥಿಯರೀಸ್ ಅಂತ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡ್ತಾರೆ.
ಈಗ ಅಚ್ಯುತ್ ಅವ್ರೆ, ಈಗ ಎಕ್ಸಾಮ್ ನಾವು ಕಂಡಕ್ಟ್ ಮಾಡಲಿಲ್ಲ ಅಂದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ಅವರು ತಯಾರಾಗಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸರ್ ಮುಂದೆ ಬೆಳೀತಾ ಬೆಳೀತಾ ಈಗ ನಮ್ ಮೈಂಡ್ ಪ್ರಬುದ್ಧತೆ ಬೆಳೆದಾಗ ಸೊ ಓಕೆ. ಆಟೋಮೆಟಿಕಲಿ ಜವಾಬ್ದಾರಿ ಬರುತ್ತೆ ಒಂದ್ 8ನೇ ಕ್ಲಾಸ್ ಮೇಲೆ ಬಂದಾಗ. ಸೊ ಆ ಜವಾಬ್ದಾರಿ ಅನ್ನೋದು ಮೈಂಡ್ ಅಲ್ಲಿ ಬಂದಾಗ ಡೆಫಿನೆಟ್ಲಿ ಹಿ ವಿಲ್ ವರ್ಕ್ ಹಾರ್ಡ್. ಎಸ್, ಈಗ ಜಪಾನಲ್ಲಿ ನೀವು ಹೇಳ್ತಿದ್ದೀರಾ ಎಕ್ಸಾಮ್ಸ್ ಇಲ್ಲ ಅಂತ, ಬಟ್ ಅವ್ರಿಗೆ ಇದೆಲ್ಲ ಎಲ್ಲವನ್ನೂ ಈಗ ಒಂದು ಇಷ್ಟು ಪೋರ್ಷನ್ ನಾವು ಕವರ್ ಮಾಡಿದ್ದೀವಿ, ಇಷ್ಟು ಪೋರ್ಷನ್ ಅವ್ರಿಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಂತ ಹೇಗೆ ತಿಳಿತಾರೆ? ಯಾವ ರೀತಿ ಅವರು ಅದನ್ನ ಮಾಡ್ತಾರೆ? ಅಂದ್ರೆ ಸರ್ ನಾನು ಹೇಳ್ಬೋದಾ? ಅಚ್ಯುತ್ ಅವ್ರೆ, ನಾನು ಹೇಳ್ತೀನಿ ಅಂದ್ರೆ ಅದಕ್ಕೆ. ಯಾ ಸರ್ ಯಾಕೆಂದ್ರೆ ಜಪಾನ್ ಅಲ್ಲಿ ಔಟ್ಡೋರ್ ಎಜುಕೇಶನ್ ಇದೆ ಸರ್. ಓಕೆ. ನಾನು ಯಾವ್ದ್ರಲ್ಲಿ ನನ್ನ ಸರ್ಟಿಫಿಕೇಶನ್ ಆಗಿದೆ ಅಲ್ಲಿ ಔಟ್ಡೋರ್ ಎಜುಕೇಶನ್ ಸರ್ಟಿಫಿಕೇಶನ್ಸ್ ಇದೆ. ಓಕೆ. ಓಕೆ. ಅಲ್ಲಿ ಪ್ರತಿ 9ನೇ ಕ್ಲಾಸ್ ಮಕ್ಕಳು ನಮ್ಮ ಹತ್ರ ಕಳ್ಸಿಕೊಡ್ತಾರೆ. 6 ಜನಕ್ಕೆ ಒಬ್ಬೊಬ್ಬ ಎಜುಕೇಟರ್ ಅಂತ ಮಾಡಿರ್ತಾರೆ. ಅವ್ರ ಜೊತೆ 5 ದಿನ ಪಯಣಗಳು ಮಾಡ್ತಾರೆ, ಟ್ರಕ್ಕಿಂಗ್ ಕ್ಯಾಂಪಿಂಗ್ ಮಾಡ್ತಾರೆ. 5 ದಿನಗಳಲ್ಲಿ ಅವರ ಒಂದು ಅಲ್ಲಿ ನೋಡ್ತಾರೆ. ವಿಕಾಸನ ಯಾವ ತರದಲ್ಲಿದೆ, ಅದು ನೋಡ್ತಾರೆ. ಅವನ ಒಂದು ಬೆಳವಣಿಗೆ ಹೇಗಿದೆ ಅಂತ ಆ ಸರ್ಟಿಫಿಕೇಟ್ ನ ಸ್ಕೂಲಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆ. ಆ ಸರ್ಟಿಫಿಕೇಟ್ ಮೇಲೆ ಅವನ ಒಂದು ಬೆಳವಣಿಗೆ, ನಮಗೂ ಒಂದು ಕ್ಲಾಸಸ್ ಇರುತ್ತೆ. ನಾವೇನ್ ಮಾಡ್ತೀವಿ, ಅವನ ಒಂದು ಬೆಳವಣಿಗೆ ಹೇಗಿರಬೇಕು, ಓಕೆ. ಯಾರನ್ನ ಹೇಗೆ ಅವನು ಭೇಟಿ ಮಾಡಬೇಕು, ಸರ್ವೈವಲ್ ಸ್ಕಿಲ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಯಾರ ಜೊತೆ ಹೇಗೆ ಬೆರಿಬೇಕು, Yes. ಯಾವ ತರದಲ್ಲಿ ನೀನು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಬೇಕು ಅಂತ ಅವನ ಹತ್ರ ಕೂತ್ಕೊಂಡು ಒಬ್ಬೊಬ್ಬರ ಹತ್ರ ನಾವು ಮಾತಾಡ್ತೀವಿ. ಓಕೆ. ಓಕೆ. ಪಾಠದಲ್ಲೇ ಕಲಿಕೆಯನ್ನ ಹೇಳ್ಕೊಡ್ತೀವಿ. ಈಗ ಪಾಪ್ಕಾರ್ನ್ ಮಾಡ್ತೀವಲ್ಲ ಸರ್, ಹ್ಮ್. ಪಾಪ್ಕಾರ್ನ್ ಅಲ್ಲಿ ನಾವು 3 ತರ ಪಾಠ ಮಾಡ್ತೀವಿ. ಓಕೆ. ಪಾಪ್ಕಾರ್ನ್ ಅಲ್ಲಿ ಮಾಡ್ತೀವಿ, ಎಲ್ಲರೂ ಪಕ್ಕದಲ್ಲಿ ಕೂರ್ಸ್ಕೊಂಡು ಪಾಪ್ಕಾರ್ನ್ ಮಾಡ್ತಾ ಇರ್ತೀವಿ. ಕೇಳ್ತೀವಿ ಯಾರಿಗ್ ಬೇಕು ಪಾಪ್ಕಾರ್ನ್ ಅಂತ. ನನಗ್ ಬೇಕಂತಾರೆ. ಸರಿ, ಎಲ್ಲರಿಗೂ ಒಂದೊಂದ್ ಸ್ವಲ್ಪ ಕೊಟ್ಕೊಂಡ್ ಬರ್ತೀವಿ. ಕೇಳ್ತಾರೆ, ಇವಾಗ ನಿಮ್ಮ ಹತ್ರ ವೆನಿಲಾ ಇದೆ, ಇನ್ನೊಂದು ಚಾಕ್ಲೇಟ್ ಇದೆ, ಸ್ಟ್ರಾಬೆರಿ, ಇದ್ರಲ್ಲಿ ಯಾವ್ದು ಹಾಕ್ಲಿ ಅಂತ. ಅವಾಗ ಜನರು ಯೋಚನೆ ಮಾಡ್ತಾರೆ, ಎಲ್ಲರೂ ಕೈತಾರೆ, ಇಲ್ಲ ಓಟ್ ಯಾವ್ದಕ್ ಬೀಳುತ್ತೋ ಅದಕ್ಕೆ ಅಂತ ಹೇಳ್ತೀವಿ. ಓಕೆ. ಆದ್ರೆ ಅವರಲ್ಲೇ ಯೋಚನೆ ಮಾಡಕ್ ಬರ್ತಾರೆ. ಕೆಲವರು ಕೈ ಎತ್ತಾರೆ. ನೀವು Okay. ಕೈ ಎದ್ದವರು ರೀಸನ್ಸ್ ಕೊಡ್ಬೇಕು ಯಾಕೆ ಅಂತ ನಾವು ಕೇಳ್ತೀವಿ. ಓಕೆ. ಎಲ್ಲಾ ಉತ್ತರಕ್ಕೂ ರೀಸನ್ ಕೊಡ್ಬೇಕು. ಓಕೆ. ರೀಸನ್ ಇಲ್ಲದೆ ಯಾವುದೇ ಒಂದು ಉತ್ತರ ಇಲ್ಲ. ನಾವು ಇಲ್ಲ ಅಂತ ಹೇಳ್ಬಿಡ್ತೀವಿ, ಯಾಕೆ ಅಂತ ಕೇಳಿದ್ರೆ ಉತ್ತರ ಕೊಡಲ್ಲ. ಮತ್ತೆ ಅವರು ರೀಸನ್ಸ್ ಕೊಡದೇನೆ ಯಾವುದೇ ಉತ್ತರ ತಗೊಳಂಗಿಲ್ಲ. ಓಕೆ. ಈ ಒಂದು ವಿಚಾರವನ್ನ ಅಲ್ಲಿ ಮಾಡ್ತೀವಿ. ಬಟ್ ಅಚ್ಯುತ್ ಅವ್ರು ಹೇಳಿದ ಪ್ರಕಾರ ಸಪೋಸ್ ಅದು ಆ ರೀತಿ ಒಂದು ಆದರೆ ಬಹುಶಃ ಬದಲಾವಣೆ ಆಗ್ಬೋದು ಅನ್ಕೋತೀನಿ. ಸರ್, ನಮ್ಮ ಭಾರತ ಬದಲಾವಣೆ ಆಗಬೇಕಂದ್ರೆ ಹ್ಮ್. ಇಲ್ಲಿ ಮೂಲತಃ ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ಒಂದು ವಿವೇಚನಾ ಶಕ್ತಿ. ಹ್ಮ್. ನಾವು ಇವತ್ತಿಗೂ ಸಹ ಬ್ರಿಟಿಷ್ ಹೇಳಿದ್ರಲ್ಲ, ಇಂಡಿಯನ್ ಅಚ್ಯುತ್ ಅವ್ರು ಹೇಳ್ತಾ ಇರೋದು ರಿಸಲ್ಟ್ ಅಂತ ಬಂದ ತಕ್ಷಣ ಅಲ್ಲಿ ಕಂಪ್ಯಾರಿಸನ್ ಬಂದ್ಬಿಡುತ್ತಂತ. ಕಂಪ್ಯಾರಿಸನ್. ನನಗೆ ಕಡಿಮೆ ಆಗಿದೆ, ಅವ್ರಿಗೆ ಜಾಸ್ತಿ ಆಗಿದೆ, ಅಥವಾ ಕಾಂಪಿಟೇಷನ್ ವರ್ಲ್ಡ್ ಸರ್, ಕಾಂಪಿಟೇಷನ್ ವರ್ಲ್ಡ್ ನ ಅವ್ರಿಗೆ ತೋರಿಸ್ತಾ ಇರೋದು ಯಾರು? ನಾವು ಇವಾಗ teachers. ಕಾಂಪಿಟೇಷನ್ ಗಿಂತ ಗ್ರೇಡಸ್ ಚೇಂಜ್ ಆಗಿದೆ. ಇವಾಗ ಗ್ರೇಡ್ಗಳು ಕೊಡ್ತಾ ಇದಾರೆ, ಮಾರ್ಕ್ಸ್ ಕೊಡ್ತಾ ಇಲ್ಲ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡ್ತಾ ಇದ್ದಾರೆ. ಹೌದು. ಎ ಗ್ರೇಡ್ ಅವರೆಲ್ಲ ಬೇರೆ ಸೆಕ್ಷನ್ಗೆ, ಹ್ಮ್. ಬಿ ಗ್ರೇಡ್ ಅವರೇ ಬೇರೆ ಸೆಕ್ಷನ್ಗೆ, ಸಿ ಗ್ರೇಡ್ ಅವರೇ ಬೇರೆ ಸೆಕ್ಷನ್ಗೆ, ಈ ತರ ಸೆಕ್ಷನ್ ವೈಸ್ ಮಾಡ್ತಾ ಇದ್ದಾರೆ. ಹ್ಮ್. ಅದು ಮಕ್ಕಳಿಗೆ ತಿಳಿಯೋದು ಯಾವಾಗ 9th ಸ್ಟ್ಯಾಂಡರ್ಡ್ ಬಂದಾಗ. ಹ್ಮ್. 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 ಅಲ್ಲಿ ಅವ್ರು ಯಾವ ತರ ತಿಳಿದಿರ್ಕೊಂಡಿದ್ದಾರೆ, ಅವ್ರಿಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ. ಓಕೆ. ನೀನೇ ಅಸೈನ್ಮೆಂಟ್ ಮಾಡ್ಬೇಕು, ಅಪ್ಪ ಅಮ್ಮ ಹೆಲ್ಪ್ ಮಾಡಂಗಿಲ್ಲ. ಅಲ್ಲಿ ಅದು ಇದೆ. ಆ ಮಕ್ಕಳೇ ಮಾಡ್ಬೇಕು. ಹೌದು. ಇಲ್ಲಿ ಅಸೈನ್ಮೆಂಟ್ ಕೊಟ್ರೆ ಏನ್ ಮಾಡ್ತಾರೆ ಗೊತ್ತಾ, ಅಂಗಡಿಗೆ ಹೋಗ್ಬಿಟ್ಟು ರೆಡಿಮೇಡ್ ಎತ್ಕೊಂಡ್ ಬಂದ್ಬಿಡ್ತಾರೆ. ಹೌದು. ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಂತ ಕುವೆಂಪುರಾಗಿರ್ಬೋದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನ ಬಗ್ಗೆ ಬರೀರಿ ಅಂತ ಹೇಳಿದ್ರೆ ಅವರು ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಅವ್ರು ಹುಡ್ಕೊಂಡ್ ತಿಳ್ಕೊಂಡ್ ಬರ್ಬೇಕು. ಅವರಾಯ್ತು. ಅವರು ಪೇರೆಂಟ್ಸ್ ಕೇಳ್ತಾರೆ, ಮಕ್ಕಳು ಹೆಲ್ಪ್ ಮಾಡಿ ಅಂದ್ರೆ ಅವ್ರು ಹೆಲ್ಪ್ ಮಾಡ್ಬೋದು. ಆದಾಗ ಅವ್ರು ರೆಕಾರ್ಡ್ ಅಲ್ಲಿ ಬರೀಬೇಕು, ಮೆನ್ಷನ್ ಕೂಡ ಮಾಡ್ಬೇಕು, ದಿಸ್ ಅಸೈನ್ಮೆಂಟ್ ಹೆಲ್ಪ್ಡ್ ಬೈ ಮೈ ಫಾದರ್ಸ್ ಆರ್ ಮದರ್ ಅಂತ ಬರೀಬೇಕು. ಅದು ಕೂಡ ಅವ್ರು ಹೇಳ್ಕೊಡ್ತಾರೆ. ಹಾಗೆ ಬರೆದ್ರೆ ಮಾತ್ರ ನೀನ್ ಕರೆಕ್ಟ್. ಹೆಲ್ಪ್ ಬೈ ಗೂಗಲ್ ಅಂತ ಹಾಕ್ತಾರೆ ಅವರು. ಅಲ್ಲಿ ಹಾಕಲ್ಲ ಸರ್, ಅವ್ರು ಗೂಗಲ್ ಯೂಸ್ ಮಾಡಂಗಿಲ್ಲ. ಗೂಗಲ್ ಯೂಸ್ ಮಾಡ್ತಾರಂತ. ಆದ್ರೆ ನಮ್ದ್ರಲ್ಲಿ ಏನೇ ಕೇಳಿದ್ರು ಮೊಬೈಲ್ ಕೊಡ್ತಾರೆ, ಹುಡುಕೊಳ್ಳಿ ಅಂತ ಅಷ್ಟೇ. ಅಲ್ಲ, ಅದ್ರಲ್ಲೇ ಹುಡುಕ್ಬೇಕು ನಾವು ಅಷ್ಟೇ. ಗೂಗಲ್ ಅಮ್ಮ ಸರ್. ಇವಾಗ ಚಾಟ್ ಜಿಪಿಟಿ ಅಲ್ಲ ಸರ್, ಎಲ್ಲ ಮಲ್ಟಿಮೀಡಿಯಾ ಅಂತ ಬಂದು ಅವಾಗ್ಲೇ ಒಬ್ರು ಕೇಳ್ತಾ ಇದ್ರು, ಅಂದ್ರೆ ಹೇಗೆ ಬೆಳೆಯೋದು ಅಂತ. ಸರ್, ಇಂಜಿನಿಯರ್ ಆದವ್ರಿಗೆ ಚಾಟ್ ಜಿಪಿಟಿ ಬಂದು ಎಷ್ಟು ಜನ ಕೆಲಸ ಹೋಗಿದೆ ಸರ್. ಹೌದು. ಈ ಒಂದು ಸಮಾಜದಲ್ಲಿ ಪ್ಲಸ್ ಪಾಯಿಂಟ್ ಇದೆ, ಮೈನಸ್ ಅಲ್ಲ, ಪಾಯಿಂಟ್. ಈ ಒಂದು ಸಮಾಜದಲ್ಲಿ ನೀವು ಬೆಳವಣಿಗೆ ಆಗಬೇಕು ಅಂದ್ರೆ ಎಲ್ಲಾ ತರದ ವಿದ್ಯೆಗಳನ್ನ ನೀವು ಕಲ್ತಿರ್ಬೇಕು. ಇದ್ರಲ್ಲಿ ನೀನು ಮುಂದಣ ಆಗ್ತಾ ಇಲ್ಲ ಅಂದಾಗ, ಪ್ರಯತ್ನ ಪಟ್ಟರು ಆಗಿಲ್ಲ ಅಂದಾಗ ಇನ್ನೊಂದು Yes. ಒಂದು ಫೀಲ್ಡ್ಗೆ ಹೋಗಿ ಬೆಳವಣಿಗೆ ಆಗುವಂತೆ ಮಾಡಬೇಕು. ಎ.ಆರ್. ರೆಹಮಾನ್ ಇಂದ ಹಿಡಿದು ಇವತ್ತಿನ ಗೋಲ್ಡನ್ ಸ್ಟಾರ್ ಗಣೇಶ್, ಯಶ್ನ ತನಕ ಅವರು ಮಾಡುತ್ತಿದ್ದನ್ನ ಬಿಟ್ಟು ಬದಲಾವಣೆ ಆಗಿ ಈ ಬೇರೆ ಒಂದು ಮಾರ್ಗಕ್ಕೆ ಬಂದು ಅವರ ಒಂದು ಏನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಮೇಲೆ ಮುಂದೆ ಅಪ್ಗ್ರೇಡ್ ಆಗಿದ್ದಾರೆ. ಹಾ ಸರ್, ಅವರು ಒಂದು ಓದಿದ್ದನ್ನ ಬಿಟ್ಟು ಟ್ಯಾಲೆಂಟ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇವಾಗ ನಾನು MSc ಇನ್ ಝುವಾಲಜಿ ಆಗಿದೆ. Yes. ನಾನು ಮಾಡ್ತಾ ಇರೋದು ಔಟ್ಡೋರ್ ಎಜುಕೇಟರ್. UPSC ಬರ್ದೆ, ಮೇನ್ಸ್ ತನಕ ಹೋದೆ, ಇಂಟರ್ವ್ಯೂ ಯಾಕಂದ್ರೆ ಕ್ಲಿಯರ್. ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಆದ್ರೆ ನಾನ್ ತಿಳಿದೊಂದೆ, ನನ್ನ ಕೆಲಸ ಪ್ರಕೃತಿಯ ಮಧ್ಯೆ ಇರಬೇಕು ಅಂತ ಹೇಳಿ Okay. ಅದ್ರಲ್ಲಿ ಹೋಗಿ ಮಕ್ಕಳ ಬಗ್ಗೆ ತಿಳ್ಕೊಂಡೆ. ಮಕ್ಕಳು ಯಾವ ತರ ನಾವು ಬೆಳೆಸ್ಬೇಕು, ಯಾವ ತರ ಅವ್ರನ್ನ ಮುಂದೆ ಕಳಿಸ್ಬೇಕು ಅಂತ ತಿಳಿದು ಅದ್ರಲ್ಲಿ ಮುಂದೆ ಹೋದೆ. Okay. ಈ ಒಂದು ಪ್ರಶ್ನೆಗೆ ಉತ್ತರ, ಅಪ್ಪ ಅಮ್ಮಂದ್ರು ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯೋದ್ರಿಂದ ಆ ಮಕ್ಕಳಿಗೆ ಅವರ ವಿಚಾರವನ್ನ ತಿಳಿಯುತ್ತೆ. ಖಂಡಿತ ಖಂಡಿತ. ಆದ್ರೆ ಮಕ್ಕಳಿಗೆ ಹೇಗಾಗಂದ್ರೆ ಅಂದ್ರೆ
ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗು, ಮಧ್ಯಾಹ್ನ ಬರ್ತೀಯ ಸ್ಕೇಟಿಂಗ್ ಹೋಗು, ಆಮೇಲೆ ಸ್ವಿಮ್ಮಿಂಗ್ ಹೋಗು, ಇದೋಗಿ ಬಂದ್ಮೇಲೆ ಸುಸ್ತಾಗಿರ್ತೀಯ, ಮುಗೀತ್ ಮ್ಯಾಟ್ರು. ಈ ಕಡೆ ಅಪ್ಪ ಬ್ಯುಸಿ ಆಗಿರ್ತಾನೆ, ಮನೇಲಿ ಅಪ್ಪ ಅಮ್ಮ ಕಿರ್ಚಾಡೋದು, ದುಡ್ಡು ಬೇಕು, ಇದು ಬೇಕು, ಅದು ಬೇಕು, ಹೊರಗಡೆ ಹೋಗ್ಬೇಕು ಅಂತ. ಹೇಳಿ ಅಚ್ಯುತರೆ, ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಕರೆಕ್ಟ್ ಸರ್, ತುಂಬಾ ಕರೆಕ್ಟ್ ಮೀನ್ ವ್ಯಾಲ್ಯೂಬಲ್ ಆನ್ಸರ್ ಅನ್ಸುತ್ತೆ ನಂಗೆ ಇದು. ಡೆಫಿನೆಟ್ಲಿ ದಿಸ್ ಇಸ್ ದ ರೈಟ್ ಥಿಂಗ್. ಓಕೆ ಸರ್, ಯಾಕೆಂದ್ರೆ ನಾವು ಪ್ರತಿಯೊಂದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾಯಕರು ಹೇಗೆ ತೋರಿಸ್ತಾ ಇದ್ದಾರೆ, ಮತ್ತೆ ಇಲ್ಲಿರೋ ಮಕ್ಕಳು ಕೂಡ ನೀಟ್ ಎಕ್ಸಾಮ್ ಬಗ್ಗೆನೇ ಮಾತಾಡಬೇಕು ಅಂತ ಬಂದಿದ್ದು. ನೀಟಲ್ಲಿ ಎಕ್ಸಾಮ್ನಲ್ಲಿ ಅವ್ರು ಓದಿದ ಪುಸ್ತಕ ಒಂದು ವಿಚಾರವಾಗಿ ಹೋದವ್ರಿಗೆ ಈ ಒಂದು ಸಮಾಜದ ವಿಚಾರ ಗೊತ್ತಿರಲಿಲ್ಲ. ಸಮಾಜದಲ್ಲಿ ಕೆಟ್ಟವ್ರು ಯಾರು, ಒಳ್ಳೆಯವ್ರು ಯಾರು, ಈ ಒಂದು ವಿಚಾರದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಒಂದು ವಿಚಾರವೇ ಗೊತ್ತಿಲ್ಲಂತ ಮಕ್ಕಳು ಅಲ್ಲಿ ಹೋಗಿದ್ದು. ಯಾರು ಏನೇ ಕೂಗುದು, ನೀನು ಕೂಗು ಅಂತ ಕೂಗ್ತಾ ಹೋದ್ರ. ಅದರಿಂದ ತೊಂದರೆಗೀಡಾಗಿದ್ದು ನಮ್ಮ ಮಕ್ಕಳೇ ಅಲ್ವಾ. ಪೇರೆಂಟ್ಸ್ ಕೂಡ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಮಕ್ಕಳೆಲ್ಲ ಹೋಗಿದ್ದಾರೆ, ಅವರು ಗೆದ್ದುಬಿಟ್ಟು ಬರ್ತಾರೆ ಅಂತ ಹೋದವ್ರಿಗೆ ಏಟು ತಗೊಂಡಿರೋ ಮಕ್ಕಳು ಬಂದ್ರು. ಕೆಲವೊಂದು ಬಾಟ್ಲುಗಳು ಪೊಲೀಸವ್ರ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂತ ನಮ್ಮ ಮಕ್ಳು ಗೊತ್ತಿಲ್ಲ. ಅವರು ಕೈ ಕೊಟ್ಟು ಅವ್ರಿಗೆ ಸರಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಮಕ್ಕಳಲ್ವಾ, ಪುಸ್ತಕ ಓದಿ ಬದುಕಿರೋ ಅವ್ರಿಗೆ, ಹೋಮ್ವರ್ಕ್ ಕೊಟ್ಟರೆ ಬರೆಯೋದು, ಎಕ್ಸಾಮ್ ಕೊಟ್ಟರೆ ಫಿಲ್ ಮಾಡೋದು ಒಂದೇ ಗೊತ್ತಿರೋ ಮಕ್ಕಳಿಗೆ ಏನಾದ್ರು ಕೊಟ್ಟು ಮಾಡು ಅಂದರೆ ಅವ್ರು ಯೋಚನೆ ಮಾಡೋದು ಮಾಡಬೇಕೇ ಹೊರತು ಯಾಕೆ ಮಾಡ್ತಿದೆ ಅಂತ ಪ್ರಶ್ನೆ ಕೇಳಲ್ಲ. ಯಾವಾಗ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಹಿಂದೆ ಹೋಗ್ತಾರೆ, ಅಲ್ಲಿ ಬೇರೆ ಬೇರೆ ಒಂದು ವಿಚಾರಗಳು ಬರ್ತಾರೆ. ಮಾಸ್ಕ್ ಹಾಕೊಂಡಿರೋ ಕ್ರಿಮಿನಲ್ಸ್ ಬರ್ತಾರೆ, ಮತ್ತೆ ನಮ್ಮ ದೇಶದ್ರೋಹಿ ಸಂಘಟನೆಗಳನ್ನ ಸಮವಾಗಿ ಬರ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಅಜ್ಮಲ್ ಕಸಬ್ ಯಾರು ಅಂತಾನೆ ಗೊತ್ತಿಲ್ಲ. ಅಂಥವ್ರಿಗೆ ಹೋಗ್ಬಿಟ್ಟು ಅಜ್ಮಲ್ ಕಸಬ್ ಅಂದ್ರೆ ಓಕವನೆ ಅಂತ ಹೇಳ್ತಾರೆ ಅವರು. ನಮ್ಮ ದೇಶದಲ್ಲಿ ಹಿತದಾರರು ಅಹಿತದಾರರು ಅಂತ ಗೊತ್ತೇ ಇಲ್ವಲ್ಲ. ಮತ್ತೆ ಇನ್ನೊಂದು ನಾನು ಪ್ರಶ್ನೆ ಕೇಳಬೇಕು ನಿಮಗೆ. ಹಾ ಅಣ್ಣ. ಸರಿ, ಓಕೆ. ಥ್ಯಾಂಕ್ ಯು ಸೋ ಮಚ್ ಅಚ್ಯುತರೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಆ್ಯಂಡ್ ಪ್ರಶ್ನೆಗಳಿಗೆ ಧನ್ಯವಾದಗಳು ಸರ್. ಈಗ ತಾವು ಏನು ಟೆರರಿಸ್ಟ್ ಏನು ಅಂತ ಹೇಳಿದ್ರೆ, ಸೊ ಅವರಿಗೆ ಇಷ್ಟೊಂದು ಸೆಕ್ಯೂರಿಟಿ ಯಾಕೆ ಕೊಡ್ತಾರೆ, ಇಷ್ಟೊಂದು ಅವರು ಸ್ಪೆಂಡ್ ಯಾಕೆ ಮಾಡ್ತಾರೆ ಅವ್ರ ಮೇಲೆ ಸರ್? ಅದಕ್ಕೆ ಯಾಕೆ ಅದು 4 ದಿನಗಳ ಹಿಂದೆ FCRA ಅಂತ ಮಾಡಿದ್ರು, ಫಾರಿನ್ ಫಂಡ್ ಟ್ರಾನ್ಸ್ಫರ್ ರೆಗ್ಯುಲೇಷನ್ ಅಂತ ಮಾಡಿದ್ರು. ಓಕೆ. ಈ ಫಾರಿನ್ ಫಂಡ್ ರೆಗ್ಯುಲೇಷನ್ ಆಕ್ಟ್ ಏನಕ್ಕೆ ಮಾಡಿದ್ರು ಅಂದ್ರೆ, ನಮ್ಮ ಭಾರತದಲ್ಲಿ ಇರುವಂತ NGOಗಳು, ಟ್ರಸ್ಟ್ಗಳು ದೇಶದ ಹೊರಗಡೆ ಇರುವ ಕಡೆಯಿಂದ ಅಮೌಂಟ್ ಬರ್ತಾ ಇತ್ತು. ಎಕ್ಸ್ಟ್ಗಳಂದ್ರೆ 100ಗಳ 1000ಗಳಲ್ಲ ಫಂಡ್ಸ್. ಮನೆ ಹೊರಗಡೆ ಭಿಕ್ಷುಕ ಬಂದ್ರೆ 10 ರೂಪಾಯಿ 5 ರೂಪಾಯಿ ಕೊಡೋರು ನಮ್ಮ ದೇಶದ ಹೊರಗಡೆಯಿಂದ ಲಕ್ಷಗಳು ಕೋಟಿಗಳು ಬರ್ತಾ ಇದ್ರು. ಸರ್, ಇವತ್ತೊಂದನ್ನು ತೀರ್ಮಾನ ಮಾಡಿ ನೀಟ್ ಎಕ್ಸಾಮ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಂಬಿಡಿ, ಯಾವ್ದೋ ಒಂದು ಪರವಾಗಲ್ಲ. ಇಲ್ಲ, ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ, ಅಂದ್ರೆ ಇರೋರ್ಗೆ, ವಿದ್ಯಾರ್ಥಿಗಳಂತ ಹೇಳಲ್ಲ, ಇರೋ ಎಲ್ಲಾರ್ಗು ಬೆಳಿಗ್ಗೆ ಬರ್ಗರ್ಗಳು ಬರುತ್ತೆ, ಮಧ್ಯಾಹ್ನ ಬ್ರೇಕ್ಫಾಸ್ಟ್, ಸಂಜೆ ಮೀಲ್ಸ್, ರಾತ್ರಿ ಬಿರಿಯಾನಿ ಊಟ, ಕೂಲ್ ಡ್ರಿಂಕ್ಸ್, ಚಾಕ್ಲೇಟ್ ಇದು ಎಲ್ಲ ಬರುತ್ತೆ. ಎಂಟರ್ಟೈನ್ಮೆಂಟ್ ಬೇರೆ. ಮತ್ತೆ ಅಲ್ಲ, ಎಂಟರ್ಟೈನ್ ಅವರೇ ಮಾಡ್ತಾರೆ, ಮಕ್ಕಳವರು ಅವ್ರ ಪಾರ್ಗಿರ್ತಾರೆ. ಆದ್ರೆ ಇಷ್ಟೊಂದು ಸವಲತ್ತು, ನೀರಿನ ಬಾಟ್ಲುಗಳು ಇವೆಲ್ಲ ಕೊಟ್ಟು ಅಲ್ಲಿರೋ ಮಿಲಿಟರಿ ಅವ್ರಿಗೆ ಊಟ ಇಲ್ಲ. ಮಿಲಿಟರಿ ಅವ್ರು ತಂದು ಕೊಡ್ತಾ ಇದ್ದಾರೆ ತಿಂಗಳಿಗೆ. ನೀರಿಲ್ಲ ಸರ್ ಕುಡಿಲಿಕ್ಕೆ. ಅಲ್ಲ, ನೆಹಾಂಗ್ ಅವ್ರು ಬಂದಾಗ್ಲೂ ಅಷ್ಟೇ, ಅವರು ನೀರ್ ಮಿಲಿಟರಿ ಅವ್ರು ಕೊಟ್ರೆ ಅವ್ರಿಗೆ ಭಯ ಆಯ್ತು, ಇಲ್ಲ ಏನಾರು ಇರ್ಬೋದು, ನಾನು ಕುಡಿಯಕ್ಕೆ ಸಂಶಯಗಳು ಬಂತು. ಆದ್ರೆ ಅವ್ರೇನ್ ಮಾಡಿದ್ರೆ, ಪೊಲೀಸ್ ಅವ್ರಿಗೆ ಕೆಲಸ ಏನಂದ್ರೆ ಅಲ್ಲಿ ನಿಂತ್ಕೊಂಡು ಹೊರತು ಏನ್ ಕೊಟ್ಟು ತಿನ್ಬಾರ್ದು, ಅವರೇ ಒಂದು ಮಾಡ್ತಾ ಇದ್ರು, ತಿಂತಾ ಇದ್ರು. ಅವ್ರ ಮುಂದೆ ಬಂದಿವ್ರು ತಿಂತಾ ಇದ್ರು. ಒಂದು ಬರ್ಗರ್ಗೆ ಲೆಕ್ಕ ಇಟ್ಕೋಣ ಸರ್, 80 ರೂಪಾಯಿ, 80 ಪ್ಲಸ್ ಒಂದು ಬಿರಿಯಾನಿ ಮೀಲ್ಸ್ 120 ರೂಪಾಯಿ, 200 ರೂಪಾಯಿ ಆಯ್ತು. ಮತ್ತೆ ಕೂಲ್ ಡ್ರಿಂಕ್ಸ್, ಕಾಫಿ, ಟೀ ಇದು ಅಂತ ಹೇಳ್ಬಿಟ್ಟು 100 ರೂಪಾಯಿ ಹೋಯ್ತು, 300 ರೂಪಾಯಿ ಆಗೋಯ್ತು, 300. ಮತ್ತೆ ಮಧ್ಯಾಹ್ನ ಲಂಚ್ ಮೀಲ್ಸ್ ಎಲ್ಲ ಸೇರಿ ಪೀಸಾನೇ ಮಾಡ್ತಾರೆ 600 ಅನ್ಕೊಳ್ಳೋಣ, 500 ರೂಪಾಯಿ ಅನ್ಕೋಣ ಸರ್. ಅಲ್ಲಿ ಇದ್ದಿದ್ದು ಎಷ್ಟು ಜನ ಇದ್ರು? 300 ಜನ ಪೊಲೀಸ್ ಮಿಲಿಟರಿಗಳು ಎಲ್ಲ ಸೇರಿ 300 ಜನ. ಅವ್ರ ಎದುರುಗಡೆ ನಿಂತಿರೋರು ಸೈನ್ಯಗಳು 600 700 800 1000 ಜನ ಅಂತ ಲೆಕ್ಕ ಇಟ್ಕೊಂಡ್ರೆ 1000 × 500 ಕ್ಯಾಲ್ಕುಲೇಟ್ ಮಾಡಿ ಸರ್, ಎಷ್ಟಾಗತ್ತೆ ಅಂತ. 500 × 1000 ಲೆಕ್ಕ ಇಟ್ಕೊಂಡ್ರೆ ಎಷ್ಟಾಗ್ಬೋದು ನೋಡಿ. 500 × 1000 ಅಲ್ವಾ? 500 ರೂಪಾಯಿ ಊಟ, 1000 ರೂಪಾಯಿ ಎಷ್ಟಾಯ್ತು ಸರ್? ಅಲ್ಲಿ ಇದ್ದಿದ್ದು ಮೊನ್ನೆ 22,000 ಜನ. 22,000 ಜನ. ಇಷ್ಟು ಫಂಡ್ ಎಲ್ಲಿಂದ ಬಂತು? ಫಾರಿನ್ ಫಂಡ್ ಸರ್. ದೇಶ ದ್ರೋಹಿ ಚಟುವಟಿಕೆಗಳಿಂದ ಈ ಒಂದು ಹಣ ಬಂತು ಅಂತ ಫಾರಿನ್ ರೆಗ್ಯುಲೇಷನ್ ಆಕ್ಟ್ ಮಾಡಿದ್ರು 3 ದಿನದಿಂದ ಅಮಿತ್ ಶಾ ಅವರು. ಅದ್ ಅನೌನ್ಸ್ ಮಾಡಿದ ತಕ್ಷಣ ನಿನ್ನೆ ಫಾದರ್ಗಳು ಸಿಸ್ಟರ್ಗಳು ಹೋಗಿದ್ದಾರೆ ಮೆರವಣಿಗೆಗೆ, ಅದನ್ನ ತೆಗಿಬೇಕು ಅಂತ. ತಡೆ ಮಾಡ್ಕೊಂಡ್ಲಿ, ಸಂಬಂಧಿಲ್ಲ. ಗೌರ್ಮೆಂಟ್ ರೂಲ್ಸ್ ಪಾಸ್ ಆಯ್ತು. ಅವ್ರು ಏನ್ ಕೇಳ್ತಾ ಇರೋದಂದ್ರೆ ಫಂಡ್ ಬರ್ಲಿ, ಅದಕ್ಕೆ ಟ್ಯಾಕ್ಸ್ ಕಟ್ಲಿ.
ಅಷ್ಟೇ ಬೇಕು ಅವ್ರಿಗೆ. ಅಷ್ಟೇ ಕೊಡಿ, ಟ್ಯಾಕ್ಸ್ ರಿಪೋರ್ಟ್ ಕೊಡಿ, ಇದು ಏನಕ್ಕೆ ಬೇರೆ ಖರ್ಚಾಗ್ತದೆ ನಮ್ಗೆ ಗೊತ್ತಾಗಬೇಕು. ಎಲ್ಲಿ ಮೊದಲು ಯಾವ ರೂಲ್ ಇತ್ತು ಅಂದ್ರೆ ಆ ದುಡ್ಡು ನಿಮಗೆ ಬರುತ್ತೆ, ಅಲ್ಲ ಅದನ್ನ ಬಟ್ ಎಲ್ಲಿಂದ ಬಂತ ಅನ್ನೋದು ಆಲೋಚನೆ ಮಾಡಲ್ಲ ಅವರು. ಮಾಡಲ್ಲ. ಅವರು ಯೋಚನೆ ಮಾಡಿದ್ದು ಬರ್ತಾ ಇದೆ, ಇದಕ್ಕೆ ಇಲ್ಲಿ ಮಕ್ಳಿಗೆ ಕೊಡ್ತಾ ಇದೀವಿ. ಈಗ ಯಾರಿಗಾದ್ರೂ ಒಂದು ಅಮೌಂಟ್ ಏನಾದ್ರು ಬಂತಂದ್ರೆ, ಎಕ್ಸ್ಟ್ರಾ ಸ್ವಲ್ಪ ಬಂತಂದ್ರೆ ಅಲ್ಲೇ ಎಲ್ಲಿಂದ ಬಂತು ಏನಂತ ಎನ್ಕ್ವೈರಿ, ಇಡಿ, ಅದು ಇದು ಅಂತ ಎಲ್ಲ. ಅದಕ್ಕೆ ಟ್ರಸ್ಟ್ಗಳು, NGOಗಳಿದೆ ಸರ್. ಇದಕ್ಕೆ ರೆಗ್ಯುಲೇಷನ್ ಆಕ್ಟ್ ಕೂಡ ಇದೆ. ಆರಿಜಿನ್ ಇಂದ ಯಾರೇ ಇದ್ಕೊಂಡು ನಮ್ಮ ದೇಶದ ಒಳಗೆ ನೀವು ಕೆಲಸಗಳನ್ನ ಮಾಡಬಾರ್ದು, ಪಾರ್ಟಿಗಳನ್ನ ಮೇಂಟೈನ್ ಮಾಡಬಾರ್ದು ಅಂತ. ಅವ್ರೇನ್ ಮಾಡ್ತಾರೆ, ಫಂಡ್ ಕಳಿಸ್ತಾರೆ. ಇಲ್ಲಿರುವಂತ ವ್ಯಕ್ತಿಗಳು ಅದನ್ನ ಬಳಸ್ಕೊಂಡು ದೇಶದ್ರೋಹಿ ಚಟುವಟಿಕೆಗಳನ್ನ ಮಾಡ್ತಾರೆ. ಕೆಲವರು ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದ್ದ ಹಾಗೆ ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಟ್ರೀ ಪ್ಲಾಂಟೇಶನ್ ಮತ್ತೆ ಸ್ಕೂಲ್ ಎಜುಕೇಶನ್ ಮಾಡಿಸ್ತಾರೆ. ಆದ್ರೆ ಇನ್ನು ಕೆಲವರು ಇಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ಓಕೆ, ಇವಾಗ ನಾನು ಅದಕ್ಕೆ ಬಿಡ್ತೀನಿ. ನೀಟ್ ಎಕ್ಸಾಮ್ ಪ್ರಕಾರ ರಾಜೀನಾಮೆ ಕೇಳಿದ್ರು. ಜಮ್ಮು ಕಾಶ್ಮೀರ್ ರಿಲ್ಯಾಕ್ಸೇಷನ್ ಏನಕ್ಕೆ ಕೇಳಿದ್ರು ಸರ್? ಅದಂತೂ ಓಕೆ, ಅದನ್ನು ಬಿಟ್ಟಾಕ್ಬಿಡ್ತೀನಿ, ಬೇಡವೇ ಬೇಡ. ಓಕೆ. ಪ್ರೈಮ್ ಮಿನಿಸ್ಟರ್ ರಿಸಿಗ್ನೇಷನ್ ಕೇಳಿದ್ದಾರೆ, ಓಕೆ, ನಾನು ಅದನ್ನು ಬಿಡ್ತೀನಿ. ಬ್ರಾಹ್ಮಿನ್ಸ್ ರೆಗ್ಯುಲೇಷನ್ ತೆಗೀರಿ ಅಂತ ಕೇಳಿದ್ದಾರೆ, ಯಾಕದು ನನಗೂ ಗೊತ್ತಿಲ್ಲ ಸರ್. ಅಲ್ಲಿ ಜಾತಿವಾದ ಎಲ್ಲ ಯಾಕೆ ಬಂತದ್ದು ಗೊತ್ತಿಲ್ಲ. ಇನ್ ಕೆಲವರು ಹೇಳ್ತಾ ಇದ್ದಾರೆ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ಅಂತ ಮೆನ್ಷನ್ ಆಗ್ತಾ ಇದ್ದಾರೆ. ಇನ್ ಕೆಲವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ರೀಲ್ ಮಾಡಕ್ಕೆ ಪೊಲೀಸರು ಮುಂದೆ ಬಂದ್ಬಿಟ್ಟು ರೀಲ್ ಮಾಡ್ತಾ ಇದ್ದಾರೆ. ಏನ್ ಸರ್? ಆದ್ರೆ ಅಲ್ಲಿ ಮಾಡ್ತಿರೋರು ಯಾರು ಅಂತ ಚೆಕ್ ಮಾಡಿದ್ರೆ ಅದ್ಯಾರೋ ಹುಡುಗಿ ಪೊಲೀಸ್ ಜೀಪ್ನ ನಿಲ್ಸಿದ್ಲು. ಅವಳು ಇವತ್ತು ಎಷ್ಟು 9 ಲಕ್ಷ ರೂಪಾಯಿ ದುಡಿತಾ ಇದ್ದಾಳೆ. ಅಲ್ಲ, ಶಿ ಡಸಂಟ್ ನೋ ದ ಫುಲ್ ಫಾರ್ಮ್ ಆಫ್ CJP ಅಂತ ಹೇಳ್ತಾರೆ ಒಂದು ಲೇಡಿ. ಈಗ CJP ಅವ್ರು ಏನ್ ಮಾಡ್ತಿ ಅಲ್ಲ ಅವ್ರು ಏನ್ ಮಾಡ್ತೀರ ಅನ್ನೋ ಗೊತ್ತಿಲ್ಲ ಅವ್ರಿಗೆ. ಅಲ್ಲ ಸರ್, ನಾನು ಕೇಳ್ತಾ ಉದ್ದೇಶನೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಪಾರ್ಟಿಗಳ ಬಗ್ಗೆ ಯಾಕಂದ್ರೆ ಏನೋ ನಮ್ಗೆ ಗೊತ್ತಿಲ್ಲ. ಬೇಡ. ಹೌದು. ಯಾಕೆಂದ್ರೆ ಅದು ಗೌರ್ಮೆಂಟ್ ನೋಡ್ಕೊಳ್ಳೋದು. ನಿಜ ನಿಜ. ನಾವೊಂದು ಬಿಂಬಿತವಾಗಿ ಒಬ್ಬ ಪರ್ಸನ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಇಲ್ಲಿ ಸಮಾಜದ ಉನ್ನತಿಗೆ ಕಾರಣವಾಗ್ತಾ ಇರೋದೇನು, ವಿದ್ಯಾರ್ಥಿಗಳ ವಿಚಾರಕ್ಕೆ ಧಕ್ಕೆ ಬರ್ತಾ ಇರೋದು ಅದ್ರ ಬಗ್ಗೆ ಅಂತ ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ. ಈ ಜನರೇಷನ್ ಹೋದ್ವಿ, ಇನ್ನಿರೋದು ಅವರೇ, ಮುಂದೆ ಬರ್ತಾ ಇರೋದು ಅವರೇ. ಆ ಒಂದು ಜನರ ಭವಿಷ್ಯವೇನು, ಮಕ್ಕಳಿಗೆ ಬೀಜವನ್ನ ಬಿಸ್ತಾ ಇರೋದು ಯಾರು ಅನ್ನೋದು ತಿಳ್ಕೊಂಡು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಕಳಿಸುವಂತ ಕೆಲಸ ನಾವು ಮಾಡ್ಬೇಕಾಗತ್ತೆ. ಆ ಒಂದು ವಿಚಾರವನ್ನೇ ನಾವು ಇಲ್ಲಿ ತಿಳಿಸ್ತಾ ಇದ್ದೀವಿ. ಜೀವನದ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಂಡು ಹೋದ ಹಾಗೆ ಪ್ರತಿಯೊಂದು ಶಕ್ತಿಗಳಿಗೂ ಅದರದೇ ಆದ ಒಂದು ಮಿತಿ ಇರುತ್ತೆ. ಇಲ್ಲಿ ನಡೀತಿರುವ ವಿಚಾರಗಳು ಎಷ್ಟೇ ಇದ್ರು ನಾವು ತಿಳಿಯೋದು ಒಂದೇ ವಿಚಾರ, ಅಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಯಾವ ತೊಂದರೆನೂ ಆಗ್ಬಾರ್ದು, ಅವ್ರ ಕೆಲ್ಸಗಳೇ ಆಗ್ಬೇಕು. ಅವಾಗ್ಲೇ ಫಸ್ಟ್ ಕಾಲ್ ಬಂದಾಗ ಒಬ್ರು ಮೇಡಮ್ ಹೇಳ್ತಾ ಇದ್ರು, ಅವ್ರು ಏನ್ ಹೇಳಿದ್ರು ಅಂದ್ರೆ ಮುಂದಿನ ಭವಿಷ್ಯಗಳೇನು, ಈಗ ಅವರು ಪಾಸ್ ಆಗಿ ಮೆಡಿಕಲ್ ಆಗಿದೆ ಅಂತ ಹೇಳಿದ್ರು. ಸೊ ಅವ್ರು ಏನ್ ಹೇಳಿದ್ರು, ಸೊ ಅವರು ರೆಸಿಗ್ನೇಷನ್ ಅವಶ್ಯಕತೆ ಇತ್ತಾ ಅಂದ್ರೆ ರೆಸಿಗ್ನೇಷನ್ ಕೊಡ್ಲೇಬೇಕಾಗಿತ್ತು, ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನ್ ಹೇಳಿದೆ ಅದಕ್ಕೆ, ಅವರು ಕ್ರಿಮಿನಲ್ಸ್ ಇವ್ರೇನು ಮಾಡ್ತಾ ಇದಾರೆ ಅಂತ ಅವರು ಈ ಕಾನ್ಸಂಟ್ರೇಷನ್ ಎಲ್ಲ ಇವ್ರ ಮೇಲೆ ಬಿಟ್ರು. ಇವ್ರು ತಪ್ಪು ಮಾಡ್ತಾ ಇದಾರೆ, ನಾವಿನ್ನು ಮುಂದೆ ಹೋಗ್ಬೋದು ಅಂತ ಇವ್ರು ಮಾಡ್ಕೊಂಡು ಬಂದ್ರು. ಆದ್ರೆ ಹಿಂದೆ ನಡೀತಿದ್ದ ಚಟುವಟಿಕೆಗಳೇ ಗೊತ್ತಿಲ್ವಲ್ಲ. ಅವ್ರು ನೋಡಿದ್ದು 3 ವಿಚಾರನ, ಇಷ್ಟೊಂದು ಖರ್ಚು ಮಾಡ್ತಾರೆ, ದುಡ್ಡಿಲಿಂದ ಬಂತು, ಫಸ್ಟ್ ಹಿಡ್ಕೊಂಡು ಹೊಡೆದ್ರು, ಏಟ್ ಬಿತ್ತು, ಎಲ್ಲ ಇಂಡಿಯಾ ರೆಸಲ್ಯೂಷನ್ ಕನ್ವರ್ಟ್ ಆಯ್ತು. ಎರಡನೇದು ಪಾಸ್ಪೋರ್ಟ್ಗಳನ್ನ ಹೋಲ್ಡ್ ಮಾಡಿದ್ರು. ದೇಶದ ಹೊರಗಡೆ ಎಷ್ಟು ಜನ ಬರ್ತಿದ್ರೆ ಪಾಸ್ಪೋರ್ಟ್ ಚೆಕ್ ಮಾಡಕ್ಕೆ CCTV ವೈಫೈ ಐಡೆಂಟಿಫಿಕೇಶನ್ ಕ್ಯಾಮ್ರಾಸ್ ಬಂದ್ಬಿಡ್ತು. ಯಾರಾದ್ರೂ ಅದ್ರ ಮುಂದೆ ಪಾಸ್ ಆದ್ರೆ ಆ ಕ್ಯಾಮ್ರಾದಲ್ಲಿ ಅವ್ರ ಡೀಟೇಲ್ಸ್ ಬರ್ತಾ ಇದೆ. ನಿನ್ನೆ ಇವತ್ತು ಬೆಳಗ್ಗೆ ಸಿಕ್ಕಿದ ನ್ಯೂಸ್, ಡೆಲ್ಲಿ ಆ ಕಾರ್ಗಳಲ್ಲಿ ಡೆಲ್ಲಿ ಅವ್ರ ಪರ್ಸನ್ಸ್ ನ ಮೀಟ್ ಮಾಡಿದ್ದು ಬರೀ 30% ಅಷ್ಟೇ, 70% ಇಷ್ಟೇ ಇಲ್ಲ. ಇಂತಹ ಒಂದು ಪ್ರೊಟೆಸ್ಟ್ಗೆ ಫಂಡ್ಸ್ ಕೊಡ್ತಾರಂದ್ರೆ ಒಂದು ಯಾವ್ದಾದ್ರು ರೋಡ್ ರಿಪೇರ್ ಆಗಲಿ, ಅದು ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ಗೆ ಏನಾದ್ರು ಮಾಡಿದ್ರೆ ಇವತ್ತು ಇಂಡಿಯಾ ಎಲ್ಲಿರ್ತಿತ್ತು ಸರ್? ಫಾರಿನ್ ಅಲ್ಲಿ ದುಡ್ಡು ತಂದ್ಕೊಡಕ್ಕಾಗಿಲ್ಲ ಬಿಡಿ ಸರ್, ಅಲ್ವಾ? ಮೂರನೇ ವಿಚಾರ ಅವೆರಡು ಬಿಟ್ಟಾಕೋಣ. ಅದಕ್ಕಿಂತ ಅತಿ ಭಯಂಕರವಾದ ವಿಚಾರಗಳು ಮೂರನೇ ವಿಚಾರದಲ್ಲಿ ಬಂತು. ಯಾಕಂದ್ರೆ 2 ಆಕ್ಟ್ ನ ಮಾಡಿದ್ರು. ಮೂರನೇ ವಿಚಾರ, ದೇಶದ್ರೋಹಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರೋರು ಇಲ್ಲಿ ಯಾರ್ಯಾರು ಅಂತ ನಮಗ್ ತಿಳಿತು. ನಮ್ಮವ್ರು ಯಾರು, ತಮ್ಮವ್ರು ಯಾರು, ಯಾರು ಇವಾಗ ವಿದ್ಯಾರ್ಥಿಗಳ ಮುಖವಾಡ ಅದೇ ಹೇಳ್ತಾ ಇದ್ದೀನಿ ಸರ್. ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಯಾರು ಅವರ ಒಂದು ಬೇಳೆನ ಬೇಯಿಸ್ಕೊಂತ ಇದ್ರು ಅಂತ ಗೊತ್ತಾಯ್ತು. ಎಲ್ಲದನ್ನು ನೋಡಿದ್ರು. ಇವಾಗ ಸೋನಂಗ್ ವಾಂಗ್ಚುಕ್ ಬಗ್ಗೆ ಹೇಳಿದ್ರು, ಅವ್ರು ಉಪವಾಸ ಮಾಡಿದ್ದಾರೆ ಅಂತ. ಆದ್ರೆ ಅವರ ಒಂದು ಹಿಸ್ಟ್ರಿಗಳನ್ನ ನೋಡಿದ್ರೆ ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಖಂಡಿತ ಹೌದು. ಆದ್ರೆ ಅಲ್ಲಿ ಇಷ್ಟು ವರ್ಷ ಎಲ್ಲಿದ್ರು ಅವರು ಸರ್? ಅವ್ರು ಎಲ್ಲಿದ್ರು ಅಂತ ನಮ್ಗೆ ಆದ್ರೆ ಅಲ್ಲ ಇಂಥ ಒಂದು ಯಾಕೆ ಅನ್ಯಾಯ ಇವತ್ತು ನೆನ್ನೆ ಮೊನ್ನೆ ಆಗಿದೆ ಅಲ್ಲ ಸರ್, ಅದನ್ನೇ ಹೇಳ್ತಾ ಇಲ್ಲ. ಇವತ್ತು ನೆನ್ನೆ ಮೊನ್ನೆ ಆಗಿಲ್ಲ ಅಲ್ವಾ ಸರ್? ಇವಾಗ ಗೌರ್ಮೆಂಟ್ ಎಲ್ಲಾದ್ರೂ ನೋಡುತ್ತೆ. ಗೌರ್ಮೆಂಟ್ ಯಾವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಪ್ರಧಾನಮಂತ್ರಿ ಕೆಳಗಡೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಇವರು ಮುಖ್ಯಮಂತ್ರಿಗಳು ಯಾರಿದ್ದಾರೆ, ಮತ್ತೆ ರಾಜ್ಯಪಾಲರಿದ್ದಾರೆ, ಎಲ್ಲರಿಗೂ IAS IPS 20 ಜನ ಇರ್ತಾರೆ ಓದಿರೋಂಥವ್ರು.
ಅವ್ರ ಸಲಹೆಗಳನ್ನ ಕೊಡ್ತಾರೆ. ಸರ್ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಜ. ಈ ತರ ಒಂದು ಮಾಡ್ಬೋದು ಅಂತ ಅವ್ರನ್ನ ಕೇಳ್ತಾರೆ. ಯಾಕೆಂದ್ರೆ ಅವರು ಒಂದು ರೆಪ್ರೆಸೆಂಟೇಟಿವ್ ಆಫ್ ಎ ಸ್ಟೇಟ್ ಇವ್ರಾಗಿರ್ತಾರೆ, ಎಲೆಕ್ಷನ್ ತಗೊಂಡು ಅವರು ಓದಿ ವಿದ್ಯಾಭ್ಯಾಸ ತಗೊಂಡು ಅಲ್ಲಿ ಹೋಗಿರ್ತಾರೆ. ಅಂತ ಒಂದು ಜ್ಞಾನಿಗಳ ಹತ್ರ IAS IPS ಅಂದ್ರೆ ಹೇಗಿರ್ತಾರೆ, ಡಿಸ್ಟಿಕ್ ಕಮಿಷನರ್ ಆ ಡಿಸ್ಟಿಕ್ ಅಲ್ಲಿ ನಡೆದೆಲ್ಲ ಕೇಳ್ತಾರೆ. ಆ ವಿಚಾರ ವಿನಿಮಯ ಮಾಡಿದ ಮೇಲೆ ತೀರ್ಮಾನ ತಗೊಂತಾರೆ. Audition. ಯಾವಾಗ ವಿದ್ಯಾರ್ಥಿಗಳ ಒಂದು ತೀರ್ಮಾನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೇರೆ ಒಂದು ತೀರ್ಮಾನ, ಮಕ್ಕಳಿಗೆ ಕೆಟ್ಟ ಒಂದು ವಿಷಯಗಳು ಹೋಗ್ಬಾರ್ದು ಅಂತ ಈ ಒಂದು ಕ್ರಮಗಳನ್ನು ತೆಗೊಂಡಿರ್ಬೋದು. ಆದ್ರೆ ಮೊನ್ನೆಯಿಂದ ಹರಿದಾಡ್ತಾ ಇದೆ. ಯಾವಾಗ ಪ್ರೈಮ್ ಮಿನಿಸ್ಟರ್ ಮೋದಿಗೆ ರಾಜೀನಾಮೆ ಕೇಳಿದ್ರು Yes. ಅವಾಗ ಎಲ್ಲರಿಗೂ ಒಂದೇ ಪ್ರಶ್ನೆ ಕಾಣಿದ್ದು, ಮೋದಿ ಇಳಿದ್ರೆ ನೆಕ್ಸ್ಟ್ ಅಮಿತ್ ಶಾ ಹೋಗ್ತಾನ ಅಂತ. ಆದ್ರೆ ಪಕ್ಕದಲ್ಲಿ ಅವ್ರು ಕಾಣಿಸಿದ್ ಬುಲ್ಡೋಸರ್ ಸರ್, ಯೋಗಿ ಅದು ಕಾಣಿಸ್ತು. ತಕ್ಷಣ ಅವ್ರ ಟಾಪಿಕ್ ಚೇಂಜ್ ಮಾಡಿ ಇಲ್ಲಿ ಏನಿಸುತ್ತೆ, ಮೋದಿ ಅವರು ಎಲ್ಲ ಪ್ರತಿಯೊಂದು ಎಲ್ಲವನ್ನು ಚೆನ್ನಾಗಿ ಮಾಡಿಬಿಟ್ಟು ಒಂದು ಕಪ್ಪು ಚುಕ್ಕಿನ ಇಲ್ಲಿ ಕೊಡುವಂತ ಒಂದು ಕೆಲಸ. ಸರ್ ಇವಾಗ ಸಮಾಜ ಮಾಡ್ತಾ ಇದೆ. ಅರುಣಾಚಲ್ ಪ್ರದೇಶದಲ್ಲಿ ಟ್ರೀ ಕಟಿಂಗ್ ರ್ಯಾಲಿ ನಡೀತಾ ಇದೆ. ಓಕೆ, ನಿಮ್ಗೆ ಅದೆಲ್ಲ ಮತ್ತೆ ಗುಜರಾತ್ ಅಲ್ಲಿ ರೈತರ ಚಳುವಳಿ ನಡೀತಾ ಇದೆ. ಹೌದು. ನಮ್ಮ ಕರ್ನಾಟಕದಲ್ಲಿ ರೈತರ ಚಳುವಳಿ ನಡೀತಾ ಇದೆ, ತಮಿಳ್ನಾಡಲ್ಲಿ ರೈತರ ಚಳುವಳಿ ನಡೀತಾ ಇದೆ, ಇದು ಕೇರಳದಲ್ಲಿ ನಡೀತಾ ಇದೆ, ಹೌದು. ಮತ್ತೆ ಮಹಾರಾಷ್ಟ್ರದಲ್ಲಿ ಒಂದ್ ಚಳುವಳಿ ನಡೀತಾ ಇದೆ, ರಾಜಸ್ಥಾನಲ್ಲಿ ಒಂದ್ ಚಳುವಳಿ ನಡೀತಾ ಇದೆ. ಹೀಗೆ ಈ ಭಾರತದ ಪ್ರತಿ ರಾಜ್ಯದಲ್ಲಿ ಚಳುವಳಿ ನಡೀತಾ ಇದೆ. ನಿಜ. ಆದ್ರೆ ಅದನ್ನ ಬಿಟ್ಟಾಕಿ ಇವರೆಲ್ಲರೂ ಇವಾಗ ಹೇಳಿದ್ನಲ್ಲ UPSC ಅಧಿಕಾರಿ IAS IPS ನ ಇಟ್ಕೊಂಡು ಇವ್ರು ಮಾತಾಡ್ತಾರೆ ಅಂತ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಬೆಳೆಗೆ KPSC ಅಲ್ಲಿ ಹಗರಣ ಸಿಕ್ತು. ಇವಾಗ ಯಾರು ರಾಜೀನಾಮೆ ಕೇಳೋಣ ಸರ್ ನಾವು? ನಿಜ. ನಮ್ಮ ಕರ್ನಾಟಕದಲ್ಲಿ ಇವಾಗ KPSC ಇದು ಒಂದು ಸ್ಟೂಡೆಂಟ್ಸ್ ಓದಿ ಡಾಕ್ಟರ್ ಆಗ್ತಾರೆ, ಲೋಕಲ್ ಅದು, ಇದು ನಮ್ಮ ಕರ್ನಾಟಕ. ಓಕೆ. ಆದ್ರೆ KPSC ಒಂದು ಜಿಲ್ಲೆಯನ್ನ ಆಡಳಿತವನ್ನ ಪಡೆಯುವಂತ ಎಕ್ಸಾಮ್ ಅದು. ಅಲ್ಲಿ 1 ಕೋಟಿ ಕೊಟ್ರೆ IPS ಅಂತ, ಅಲ್ಲ KPS. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಸರ್? ನಿಜ. ಹಗರಣಗಳು ಮೊದಲಿಂದ ಬಂದಿದೆ, ಇವಾಗ ಮಾತ್ರ ಅಲ್ಲ, ಮೊದಲಿಂದ ಹಗರಣಗಳು ಬಂದಿದೆ. ಆ ಹಗರಣಗಳನ್ನ ನೋಡಿ ನಾವು ಮುಂದೆ ಹೋಗ್ತಾ ಇದೀವಿ. ಇದಕ್ಕೆ ನಾವ್ ಯಾವ ಉತ್ತರ ಹಾಕೊಳ್ಳೋಣ? ಅಲ್ಲಿ ನಮ್ಮ CM ಅಂದಾದ DK ಶಿವಕುಮಾರ್ ಸರ್ ಇರ್ಬೋದು, ನಮ್ಮ ಮಾನ್ಯ CM ಮುಖ್ಯಮಂತ್ರಿ, ಅವ್ರು ಹೋಗಿ ಅಲ್ಲಿ ಭಾಗವಹಿಸ್ತಾರೆ ಈ ಮಕ್ಕಳಿಗೆ ನ್ಯಾಯವನ್ನ ಕೊಡ್ಬೇಕು ಅಂತ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಓದ್ತಾ ಇರೋದು ಬರೀ 20 ಲಕ್ಷ ಜನ ಸರ್. ಆದ್ರೆ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾ ಇರೋದು KPSC ಎಕ್ಸಾಮ್ಗಳು 80 ಲಕ್ಷದ ಮೇಲ್ಪಟ್ಟಿದ್ದಾರೆ. ಅದನ್ನ 3ರಷ್ಟು ಓಡ್ತಾ ಇದಾರೆ. PSI ಎಕ್ಸಾಮ್ ಬರೀರಿದ್ದಾರೆ, ಕಾನ್ಸ್ಟೇಬಲ್ ಎಕ್ಸಾಮ್ ಬರೀರಿದ್ದಾರೆ, ಡಿಗ್ರಿ ಪಾಸ್ ಆದ ತಕ್ಷಣ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಬರೆಯೋರಿದ್ದಾರೆ. ಇವರಿಗೆ ಯಾವ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಇಷ್ಟಪಡ್ತೀವಿ ನಾವು ಅಲ್ವಾ? ಇಲ್ಲಿ ಹಗರಣ ನಡೀತಾ ಇರೋದು ಸ್ಕೂಲ್ಗಳಲ್ಲ ಸರ್, ಡೈರೆಕ್ಟ್ KPSC ಆಫ್ಟರ್ ಗ್ರಾಜುಯೇಷನ್ ಇಡೀ ಇಂಡಿಯಾದಲ್ಲಿ 3rd ಲೆವೆಲ್ ಎಕ್ಸಾಮ್. ಹೈಯರ್ ಲೆವೆಲ್ ಅಲ್ಲಿ. ಹೌದು. ಫಸ್ಟ್ ಲೆವೆಲ್ UPSC ಅಂದ್ರೆ, 2nd ಲೆವೆಲ್ CA, 3rd ಲೆವೆಲ್ ಸ್ಟೇಟ್ KPSC ಎಕ್ಸಾಮ್ಸ್. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಎಷ್ಟು ಜವಾಬ್ದಾರಿ ಇರ್ಬೇಕಲ್ವ ಅವ್ರಿಗೆ ಸರ್? ಆ ಎಕ್ಸಾಮ್ ಬರೆಯೋರು ಎಷ್ಟು ಓದ್ಬೇಕು ಗೊತ್ತಾ ಸರ್? ಎಕ್ಸಾಮ್ ಬರೆಯಕ್ ಹೋದಾಗ ನಾನು ಪ್ರತಿದಿನ 22-32 ಬುಕ್ ಓದ್ಬೇಕಾಗಿತ್ತು ಸರ್. ಮೈ ಗಾಡ್. ಪ್ರತಿದಿನ ಲೈಬ್ರರಿ ಕೂತ್ಕೊಂಡು ಕರೆಂಟ್ ಅಫೇರ್ಸ್ ಕೂತ್ಕೊಂಡು ಓದ್ಬೇಕಾಗಿತ್ತು ಆಗ್ತಿತ್ತ ಸರ್. ಟ್ರೈ ಮಾಡ್ತಾ ಇದ್ರು ಸರ್. ಎಕ್ಸಾಮ್ಸ್ ನಾವು ಕೂತ್ಕೊಂಡು ಪ್ರತಿದಿನ ಪೇಪರ್ಸ್ ಓದ್ಬೇಕು, 3 ಗಂಟೆಗೆ ಎದ್ದೇಳ್ಬೇಕು, ಪೇಪರ್ ಓದ್ಬೇಕು, ಮತ್ತೆ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ ಹೊರಗಡೆ ಹೋಗ್ಬೇಕು, ಮತ್ತೆ ಮೀಟಿಂಗ್ಸ್ ಇರ್ಬೇಕು, ಕ್ಲಾಸಸ್ ಹೋಗ್ಬೇಕು, ಅಲ್ಲಿ ಏನು ಮೆಂಟಲ್ ಎಬಿಲಿಟಿ ಎಕ್ಸಾಮ್ಸ್ ಬರೀಬೇಕು. ಪ್ರತಿದಿನ ನಾವು ಒಂದು 2 years ಸ್ಪೆಂಡ್ ಮಾಡಿರ್ತೀವಿ. ಇಂಥ ಒಂದು ಎಕ್ಸಾಮು 2 ವರ್ಷ ಪೂರ್ತಿ ಇದಕ್ಕೋಸ್ಕರ ಕಳೆದಿರೋ ಎಕ್ಸಾಮು. ಯಾಕಂದ್ರೆ ಡಿಗ್ರಿ ಮುಗಿದ ತಕ್ಷಣ ಮನೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ, ಮನೆ ಜವಾಬ್ದಾರಿ ಇರುತ್ತೆ. ಇದನ್ನ ಬಿಟ್ಟು ನಾವ್ ಇದಕ್ಕೆ ಬಂದಿರ್ತೀವಿ. ಇದಕ್ಕೆ ಬಂದಾಗ ಈ ಒಂದು ಎಕ್ಸಾಮ್ ನಲ್ಲೇ ಒಂದು ತೊಂದರೆಗಳು ಬಂದಿದೆ ಅಂದ್ರೆ ಎಲ್ಲಿ ಹೋಗಿ ನಾವು ಸ್ಟ್ರೈಕ್ ಮಾಡೋಣ ಹೇಳಿ? ಅವರಲ್ಲಿ ಜಗಳ ಮಾಡಿದ ಒಂದು ಲೆಕ್ಕ, ಆದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಾವನ್ನೊತ್ತಿಗೆ ಇವತ್ತು KPSC ಬೇರೆ ಎಲ್ಲೂ ಬೇಡ, ನಮ್ದ್ರಲ್ಲೇ ಸಿಕ್ತು. ಈ ಹಗರಣ ಮುಚ್ಕೊಂಡು ಹೋಗುತ್ತೆ. ಮೂಡ ಹಗರಣ ಹೋಯ್ತು, ಎಷ್ಟು ಹಗರಣಗಳು ಹೋಗಿದೆ. ಬೇರೆ ರಾಜ್ಯಗಳು ಬೇಡ ಇವಾಗ ಸರ್, ನಮ್ಮ ರಾಜ್ಯದ ಬಗ್ಗೆ ಯಾವ ಪಕ್ಷನೂ ಬೇಡ. BJPಲೂ ಅದೇ ಆಗಿದೆ, JDS ಅಲ್ಲೂ ಆಗಿದೆ, ಕಾಂಗ್ರೆಸ್ ನಮ್ದಲ್ಲಿ ಮೂರೇ ಇರೋದು. ರಾಜಕೀಯನೂ ಮುಂದೆ ಬಂದಿಲ್ಲ, ಬಂದಾಗ ಗೊತ್ತಾಗುತ್ತೆ. ಬರಕ ಕೊಟ್ಟಿಲ್ಲ ಬಿಡಿ, ಅದು ಆಗಿಲ್ಲ. ಉಪೇಂದ್ರ ಸರ್ ಹೇಳ್ತಾ ಇದ್ರು ಅದ್ರ ಸಿಸ್ಟಮೇ ಬೇರೆ ಇದೆ. ಆದ್ರೆ ನಾನ್ ಕೇಳ್ತಾರೆ ಒಂದೇ ಪ್ರಶ್ನೆ, ಎಲ್ಲಿಯ ತನಕ? ಜನರಿಗೆ ತಿಳುವಳಿಕೆ ಬರೋ ತನಕನ, ಇಲ್ಲ ರಾಜಕಾರಣಿಗಳಿಗೆ ತಿಳುವಳಿಕೆ ಬರೋ ತನಕನ, ಇಲ್ಲ ಈ ಸಮಾಜದಲ್ಲಿರುವಂತ ಹೊರಗಿನವರಿಗೆ ತಿಳುವಳಿಕೆ ಬಂದ ತಕ್ಷಣ? ಇವಾಗ ನಾನು ಜಮ್ಮು ಕಾಶ್ಮೀರ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದೊಂದಿಗೆ ನಿಂತೋಗುತ್ತಾ? ನೆಕ್ಸ್ಟ್ ಕೇಳೋದು ಆಗ್ರಾ, ಅದಾದ್ಮೇಲೆ ಮಧ್ಯಪ್ರದೇಶ, ರಾಜಸ್ಥಾನ್, ಪೂರ್ತಿ ಇಂಡಿಯಾನೇ ಕೊಟ್ಬಿಟ್ಟು ಹೋಗ್ಬೇಕು. ಈ ಕಡೆ ಇವ್ರಿಗೆ ಕೊಟ್ರೆ ಇವ್ರು ಸುಮ್ಮನೆ ಇರ್ತಾರ? ನೇಪಾಳ ಕೊಡು, ಮತ್ತೆ ನಾರ್ತ್ ಈಸ್ಟ್ ರೀಜನ್ ಕೊಟ್ಬಿಡು ಅಂತ ಈ ಕಡೆಯಿಂದ ಬರ್ತಾರೆ, ವೆಸ್ಟ್ ಬೆಂಗಾಲ್ ಕೊತ್ಕೊಂಡ್ ಬರ್ತಾರೆ. ಈ ಕಡೆ ಕೆಳಗಡೆ ಶ್ರೀಲಂಕಾ ಸುಮ್ಮನೆ ಇರ್ತಾ, ನಾನು ಕರ್ನಾಟಕ ಕೊಡು ಅಂತ. ಸೊ ನಮ್ಮ ಅಖಂಡ ಭಾರತ ದೇಶದಲ್ಲಿ ಪಾಕಿಸ್ತಾನ ನಮ್ದೇ ಆಗಿತ್ತು. ಹೌದು. ನಮ್ಮ ಸ್ವತಂತ್ರದ ನಂತರ ಬದಲಾವಣೆ ಆಯ್ತು. ನಾಳೆ ಕಾರ್ಗಿಲ್ ವಿಜಯ ದಿವಸ ಒಳ್ಳೇದಂತೀರಾ?
ಯಾವುದು ಅದನ್ನ ವಿಭಾಗ ಮಾಡಿದ ನಿರ್ಧಾರ ಒಳ್ಳೇದಂತೀರಾ? ಸರ್? ಅದು ಪೊಲಿಟಿಕಲ್ ಅಜೆಂಡಾ ಸರ್. ಯಾಕೆಂದ್ರೆ ಆಗ ನಾವಿರ್ಲಿಲ್ಲ. ಆಗ ಯಾವ ಒಂದು ಪರಿಸ್ಥಿತಿಯ ಅನುಗುಣವಾಗಿ ನೆಹರು ಅವರು, ಗಾಂಧೀಜಿ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವ್ ಇವಾಗ ಕೂತ್ಕೊಂಡು ಅವಾಗ ನಡೆದಿರೋ ಚರ್ಚೆ ನಾವು ಮಾಡಿದ್ರೆ ಇವಾಗ ಸರಿ ಬರಲ್ಲ. ಯಾಕಂದ್ರೆ ಅವಾಗ ಯಾವ ಪರಿಸ್ಥಿತಿ ಉದ್ಭವ ಆಗಿತ್ತು, ಸ್ವಾತಂತ್ರ್ಯದ ನಂತರ ಯಾಕೆ ಅವರು ಬೇರ್ಪಟ್ಬೇಕು ಅಂತ ಯೋಚನೆ ಮಾಡಿದ್ರು ಅಂತ ನಾವು ಮೊದಲು ಇವಾಗ ತಿಳ್ಕೊಬೇಕು. ನಾವು ರಿಸಲ್ಟ್ ನೋಡಿದ್ರೆ ಅದು ಒಳ್ಳೇದಂತ ಅನಿಸ್ತದೆ, ಇಲ್ಲ ಸರ್. ಇಲ್ವಾ? ಯಾಕೆಂದ್ರೆ ಅವ್ರು ಇದ್ರ ಜೊತೆನೆ ಇದ್ದಿದ್ರೆ ಅವ್ರು ಬೇರೆ ಜೊತೆ ಜಗಳ ಮಾಡ್ತಾ ಇದ್ರು, ಇಬ್ರು ಒಟ್ಟಾಗಿ ಜಗಳ ಮಾಡ್ತಾ ಇದ್ರು. ಆದ್ರೆ ಇವಾಗ ಆಗ್ತಿತ್ತಂತೀರಾ? ಯಾರಿಗ್ ಗೊತ್ತು ಸರ್. ಯಾಕಂದ್ರೆ ಕಾಲ ಏನ್ ತಸ್ಮೈ ನಮ್ಮ ಕಾಲನೇ ಉತ್ತರ ಕೊಡ್ಬೇಕೆ ಹೊರತು ನಾವು ಯಾವಾಗ ಉತ್ತರ ಕೊಡಕ್ಕಾಗುತ್ತೆ? ಇವಾಗ ಮಗ ತೊಂದರೆ ಮಾಡಿದ ತಕ್ಷಣ ಮನೆಯಿಂದ ಹೊರಗಡೆ ಆಗ್ತಾ ಹೋದ್ರೆ ಮನೆಗೆ ಮಗ ಇಲ್ದಂಗ ಆಗ್ತಾನೆ ಹೊರತು ಮಗನಿಗೆ ಬದುಕೋದಿಲ್ಲ ಅಂತ ಆಗಲ್ವಲ್ಲ. ಅವನು ಎಲ್ಲೇ ಹೋಗಿ ಬದುಕ್ತಾನೆ. ಖಂಡಿತ. ಇವಾಗ ನಮ್ಮ ದೇಶದ ಪರಿಸ್ಥಿತಿನೂ ಅದೇ. ಇಲ್ಲಿ ಬಂದವ್ರನ್ನೂ ಹಿಡ್ಕೊಂತಾ ಇದೀವಿ, ಬೈದವ್ರನ್ನೂ ಹಿಡ್ಕೊಂತಾ ಇದೀವಿ, ಹೊಡೆದವ್ರನ್ನೂ ಹಿಡ್ಕೊಂತಾ ಇದೀವಿ. ಪ್ರತಿಯೊಬ್ರು ನಮ್ಮವ್ರು ಅಂತೀವಿ ಅಷ್ಟೇ, ನಮ್ಮವ್ರಂತೆ ಹೊರತು ಬೇರೆ ಯಾವುದು ಹೇಳಲ್ಲ. ಸರ್, ನಾನು ವಿಷ್ಣುವರ್ಧನ್ ಅಭಿಮಾನಿ. ವಿಷ್ಣುವರ್ಧನ್ ಹೇಳ್ತಾ ಇದ್ರು, ನಗ್ನಗ್ತಾ ಎಲ್ಲಾರನ್ನೂ ಕಳ್ಸ್ಕೊಳ್ಳೋಣಪ್ಪ, ಖಂಡಿತ. ನಗೋದೊಂದೇ ಜೀವನ ಅಂತ. ಹೌದು. ಅವರು ಒಂದು ಸಾಂಗ್ ಇದೆ, ಈ ಭೂಮಿ ಬಣ್ಣದ ಬುಗುರಿ ಅಂತ ಒಂದು ಸಾಂಗ್ ಇದೆಯಲ್ಲ ಸರ್, ಹೌದು. ಆ ಸಾಂಗ್ನೇ ಜೀವನ ಅರ್ಥ ಮಾಡ್ಕೊಂಡ್ಬಿಟ್ಟು. ಹೌದು ಹೌದು. ಯಾಕಂದ್ರೆ ಶಿವ ಚಾಟಿ ಹೊಡೆದಾಗ ಇಲ್ಲ ನಿಂತ್ಕೊಬೇಕಾಗಿರೋದು, ಅಲ್ಲಿ ತನಕ ನಡೀತಾ ಇರೋದು. ವಿಷ್ಣು ಸರ್ ಹೇಳ್ತಾರೆ, ಖುಷಿಯಾಗಿ ಕಾಣಿಸ್ಕೊಳ್ಳೋದು ಬೇರೆ, ಖುಷಿಯಾಗಿರೋದು ಬೇರೆ. ಕಾಣಿಸ್ಕೋಬೇಡಿ, ಇರಿ ಅಂತ. ಸರ್, ಖುಷಿಯಾಗಿ ಕಾಣಿಸ್ಕೊಳ್ಳೋದು ಸುಲಭ, ಖುಷಿಯಾಗಿರೋದು ಕಷ್ಟ ಸರ್ ಈ ಸಮಾಜದಲ್ಲಿ. ಕಷ್ಟ. ಅದಕ್ಕೆ ನಾವು ಸ್ವತಃ ಅನುಭವಿಸ್ಬೇಕಾಗುತ್ತೆ. ಅನುಭವದಿಂದ ವಿಲೋಚನೆ ಬರುತ್ತೆ. ಆಲೋಚನೆಯಿಂದ ಶುರುವಾಗ ವಿವೇಕತನ, ಮನಸ್ಸನ್ನ ಪ್ರಭಾವದಿಂದ ಬಾಡಿಸುವಂತಹ ಒಂದು ಗುರುವಿನ ಶಿಕ್ಷಣ, ಮನಸ್ಸಿಗೆ ಹದವನ್ನು ತೋರಿಸುವಂತಹ ಪುಸ್ತಕದ ಒಂದು ಲಕ್ಷಣ, ಇವೆಲ್ಲ ನಂತರ ಜೀವನದ ಸಂಗಾತಿ ನಮ್ಮನ್ನು ನಡೆಸುವಂತಹ ರೂಪ ರೇಷವಾಗಿ ಬದಲಾವಣೆಗಳು. ಇವತ್ತಿನ ಒಂದು ಚರ್ಚೆಯನ್ನ ನಾವು ಕೊನೆಗೊಳಿಸೋಣ. ಅದಕ್ಕೆ ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ವಿಚಾರದಲ್ಲಿ ಕರೆಗಳು ಮುಗೀತು ಅನ್ಕೊಂಡಿದ್ದೀನಿ. ಹಾ ಸರ್, ಯಾಕೆಂದ್ರೆ ನಾವು ಅನೌನ್ಸ್ ಮಾಡಿ ಮಧ್ಯಾಹ್ನ ಅನೌನ್ಸ್ ಮಾಡಿದ್ವಿ, ಸಂಜೆ ಕನ್ವರ್ಟ್ ಆದಾಗ ಕೆಲವೊಂದು ವಿಚಾರಗಳು ಬದಲಾವಣೆ ಆಯ್ತು. ಖಂಡಿತ ಖಂಡಿತ. ನನ್ಗೆ ಇಲ್ಲಿ ಬರಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಯಾಕಂದ್ರೆ ನನ್ನ ವಿಚಾರಗಳು ತಿಳಿಸಿದ್ದೀನಿ. ಸರ್, ನಿಮಗೆ ಹೇಗೆ ಅನಿಸ್ತು? ಬಹಳ ಅದ್ಭುತವಾಗಿದೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಬಗ್ಗೆ ತಾವು ಮಾತಾಡಿದ್ರಿ. ಆ ಒಂದು ಸಬ್ಜೆಕ್ಟ್ ಬಹಳ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಬಿಕಾಸ್ ಈಗ ಸಮಾಜ, ರಾಜಕೀಯ, ಅದು ಏನಾಗಲಿ, ಅದು ಏನೂ ಬದಲಾವಣೆ ಆಗ್ಲಿಕ್ಕಿಲ್ಲ. ಬಟ್ ಇದು ನಾವು ಬದಲಾವಣೆ ನಮ್ಮ ಕೈಲಿದೆ. ಎಷ್ಟು ಮಟ್ಟಿಗೆ ನಾವು ಸಾಧ್ಯ ಇದೆ ನಾವು ಅಷ್ಟು ಮಟ್ಟಿಗೆ ನಾವು ಮಾಡಬಹುದು. ಸೊ ಹಾಗಾಗಿ ಇದರ ಬಗ್ಗೆ ತಾವು ಚರ್ಚೆ ಮಾಡಿದ್ರಿ. ಮತ್ತು ಎಲ್ರಿಗೂ ತಾವು ಮನವರಿಕೆ ಸಹ ಮಾಡಿದಿರಿ. ರಾಧಾ ಅವರು ಫೋನ್ ಮಾಡಿದ್ರು, ಸುಷ್ಮಿತಾ ಅವ್ರು ಫೋನ್ ಮಾಡಿದ್ರು, ಅಚ್ಯುತ್ ಅವ್ರು ಫೋನ್ ಮಾಡಿದ್ರು. ಅವರಿಗೆಲ್ಲ ತಾವು ಮನವರಿಕೆ ಮಾಡಿದಿರಿ. ಎಸ್, ಇದು ಈ ರೀತಿ ಆಗ್ಬೋದು, ಈ ರೀತಿ ನಾವು ಬದಲಾವಣೆ ಮಾಡ್ಬೋದು ಮಕ್ಕಳಿಗೆ. ಆ್ಯಂಡ್ ಆಧ್ಯಾತ್ಮಿಕ ಅಂದರೆ ಏನು, ಮತ್ತು ಯಾವ ರೀತಿ ನಾವು ಕಲ್ಚರಲ್ ಆಗಿ ನಾವು ಅವರಿಗೆ ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋದು ತಾವು ಚೆನ್ನಾಗಿ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ತಾವು ಬಂದಿದ್ದೀರಾ. ತಮಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ SVB ಆಫೀಸ್ ಚಾನಲ್ ಮುಖಾಂತರ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಈ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ನಾವು ಅದರ ತಕ್ಕಂತೆ ನಾವು ಉತ್ತರ ಸಹ ನಾವು ಕೊಡ್ತೀವಿ. ಸೊ ಡೆಫಿನೆಟ್ಲಿ ಮತ್ತೆ ಯಾವುದೇ ಚರ್ಚೆ ಆದರೂ ಕೂಡ ನಾವು ಅರವಿಂದ್ ಅವ್ರನ್ನ ಬರಮಾಡ್ಕೊಡ್ತೀವಿ ನಮ್ಮ ಚಾನಲ್ಗೆ. ಬಿಕಾಸ್ ಇದೇ ಒಂದು ವೇದಿಕೆ ಅನ್ನೋದು ಬೇಕೇ ಬೇಕಾಗುತ್ತೆ. ಬಿಕಾಸ್ ಅವರ ಒಂದು ಗ್ರೂಪ್ ಮಾಡಿದ್ದಾರೆ. ಗ್ರೂಪಲ್ಲಿ ಸಹ ಅಷ್ಟೊಂದು ಜನರಿಗೆ ಅವ್ರು ರೀಚ್ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ವೇದಿಕೆ ಮುಖಾಂತರ ನಾವು ಚರ್ಚೆ ಮಾಡಿದ್ವಿ. ಬಟ್ ಈ ಚರ್ಚೆ ಇಷ್ಟೊಂದು ಹೆಲ್ದಿಯಾಗಿ, ಇಷ್ಟೊಂದು ಆರೋಗ್ಯಕರವಾಗಿ ಇರುತ್ತೆ ಅಂತ ನಾನು ಸಹ ಅಂದ್ಕೊಂಡಿಲ್ಲ. ಬಟ್ ಇಟ್ ಈಸ್ ವಂಡರ್ಫುಲ್ ವಾಟ್ ಯು ಗಿವನ್. ಒಂದು ಐ ಓಪನಿಂಗ್ ಅಂತ ಹೇಳ್ಬೋದು. ಕಣ್ ತೆರೆಯುವಂಥ ಒಂದು ಸಮಾಜಕ್ಕೆ ಒಂದು ನಾವು ಕೊಡೋದು ಅಷ್ಟೇ ಅಲ್ಲ ಸರ್, ನಾವು ಕೊಡೋದಂತ ಏನು ಕೊಡ್ತೀವಿ ನಾವು ಅಲ್ವಾ? ಸೊ ತಾವು ಸಹ ಒಂದು ಯಾಕಂದರೆ ನಿಮ್ಮ ತಂದೆಯ ಬಗ್ಗೆ ನಮಗೆ ಇವತ್ತಿಗೂ ಹೆಮ್ಮೆ ಇದೆ. ನನಗನ್ಸೋ ಮಟ್ಟಿಗೆ ಈಸ್ ಹಿಯರ್ ಓನ್ಲಿ, ಈಸ್ ವಿತ್ ಅಸ್. ಅವರ ವಿಚಾರಗಳು, ಅವ್ರ ತತ್ವಗಳು ಪ್ರತಿಯೊಂದು ನಾವು ಅದನ್ನು ಆಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೆಲ್ದಿ ಡಿಸ್ಕಷನ್ ಥ್ಯಾಂಕ್ಸ್ ಅಂತ ದಿನೇಶ್ ಬೆಂಗಳೂರವರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾಕಂದರೆ ಚರ್ಚೆ ಅನ್ನೋದು ಆಗಬೇಕು. ಚರ್ಚೆ ಜೊತೆಗೆ ನಮಗೊಂದು ನಿರ್ಧಾರ ಕೂಡ ಬರಬೇಕು. ನಾವು ಯಾವ ರೀತಿ ನಾವು ಬದಲಾವಣೆನ ನಮ್ಮ ಸಮಾಜದಲ್ಲಿ ತರಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅವ್ರನ್ನ DYSP ರಮೇಶ್ ಅವ್ರನ್ನ ನಾವು ನೆನೆಸ್ಕೋತೀವಿ. ಅವರಿಗೋಸ್ಕರ ನಮನ ಸಲ್ಲಿಸ್ತೇನೆ ನಾನು ಸಹ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ. ನಮಸ್ಕಾರ.